ನಮಸ್ಕಾರ ಅಮ್ಮ. ಇನ್ನೊಂದು ಬಾಕ್ಸ್ ಪಲಾವ್ ಎಕ್ಸ್ಟ್ರಾ ಹಾಕಿ ಕೊಡಮ್ಮ. ನಿನ್ನೆ ನೀನು ಮಾಡಿಕೊಟ್ಟ ತಿಂಡಿಯೆಲ್ಲ ಫ್ರೆಂಡ್ಸ್ ತಿಂದುಬಿಟ್ರು, ನನಗೇನು ಸಿಗಲೇ ಇಲ್ಲ. ಇನ್ನು ಇವತ್ತಂತೂ ಪಲಾವ್ ಒಂದು ಬಾಕ್ಸ್ ತಗೊಂಡೋದ್ರೆ ಯಾವ ಮೂಲೆಗೂ ಸಾಕಾಗೋಲ್ಲ ಎನ್ನುತ್ತಾ ಬಂದ ಶಾಲಿನಿ ಅಮ್ಮನ ಕೈಗೆ ಮುತ್ತಿಟ್ಟು, ನಿನ್ನ ಕೈಲಿ ಜಾದೂ ಇದೆ ಕಣಮ್ಮ, ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯಾ ಎಂದಳು. ನೀನು ಕಲಿತುಕೋ, ನಿನಗೂ ಹೇಳಿಕೊಡ್ತೀನಿ, ನಸು ನಗುತ್ತಾ ಹೇಳಿದರು ಗೀತಾ. ಅಯ್ಯೋ ಅಮ್ಮ, ನಿನಗೂ ನಿನ್ನ ಅಡಿಗೆ ಮನೆಗೂ ದೊಡ್ಡ ನಮಸ್ಕಾರ ಎಂದು ಕೈ ಎತ್ತಿ ಮುಗಿದಳು ಶಾಲಿನಿ. ಅಡುಗೆ ಮನೆ ಅನ್ನೋದು ಗೃಹಿಣಿಯ ಆತ್ಮೀಯ ಸ್ನೇಹಿತೆ ಇದ್ದ ಹಾಗೆ ಕಣೆ. ಎಷ್ಟೋ ಬಾರಿ ನಮ್ಮ ಕಷ್ಟಕ್ಕೆ ಪರಿಹಾರ ಇಲ್ಲೇ ಸಿಗುತ್ತೆ. ನಮ್ಮ ಸಿಟ್ಟು ತೋರಿಸೋದು ಇಲ್ಲೇ, ಆವಾಗಲೇ ನಮ್ಮ ಅಡುಗೆಯಲ್ಲಿ ಉಪ್ಪು ಖಾರ ಹೆಚ್ಚು ಕಮ್ಮಿ ಆಗೋದು. ನಗುತ್ತಾ ಮುಂದುವರಿಸಿದರು ಗೀತಾ. ಮತ್ತು ನಮಗೆ ಖುಷಿಯಾದಾಗಲೂ ಇದೇ ಅಡುಗೆ ಮನೆಗೆ ಬಂದು ಸಿಹಿ ತಯಾರಿಸ್ತೀವಿ. ನಮ್ಮ ಎಷ್ಟೋ ಕನಸುಗಳು ಹುಟ್ಟುವುದಿಲ್ಲೇ ಎಂದವರು ಮನದ ಮೂಲೆಯಲ್ಲಿ ನರಳುತ್ತಾ ಹೇಳಿಕೊಂಡರು. ನಮ್ಮ ಕನಸುಗಳು ಸಾಯುವುದು ಇಲ್ಲೇ. ಒಂದು ಗಳಿಗೆ ಅಮ್ಮನ ಮುಖ ಸಣ್ಣಗಾಗಿದ್ದು ಕಂಡ ಶಾಲಿನಿ, ಯಾಕಮ್ಮ ಸಪ್ಪಗಾಗಿ ಬಿಟ್ಟೆ ಎಂದು ಕೇಳಿದಳು. ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ, ನನ್ನ ಪುರಾಣ ಹೇಳ್ತಾ ಹೋದರೆ ಇವತ್ತು ನಿನಗೆ ಬಸ್ ಮಿಸ್ ಆಗುತ್ತೆ ಅಷ್ಟೇ, ಹೊರಡು ಎನ್ನುತ್ತಾ ಅವಸರವಾಗಿ ಮಗಳನ್ನು ಹೊರಡಿಸಿದರು. ಸರ್ಕಾರಿ ಕಾಲೇಜಿನಲ್ಲಿ ಪ್ರಥಮ ವರ್ಷದ PUC ಓದುತ್ತಿದ್ದ ಶಾಲಿನಿ ಹೊರಡಿಸಿದ ನಂತರ ಮಗನ ಕಡೆ ಗಮನ ಕೊಟ್ಟರು ಗೀತಾ. ಅಮ್ಮ, ಈ ತಿಂಗಳಾದರೂ ಚಪ್ಪಲಿ ಕೊಡಿಸಮ್ಮ, ಈ ಶೂ ಹರಿದು ಹೋಗಿದೆ ನೋಡಿಲಿ, ಈ ಬೆರಳು ಶೂನಿಂದ ಹೊರಗೆ ಬರ್ತಿದೆ, ಇದನ್ನೇ ಹಾಕ್ಕೊಂಡ್ರೆ ಹಿಮ್ಮಡಿ ಕೂಡ ನೋಯುತ್ತೆ ರಗಳೆ ತೆಗೆದ ಮಗ ನವೀನ್. ಅಪ್ಪನ ಸಂಬಳ ಬರಲಿ ಮಗ, ಕೊಡಿಸ್ತೀನಿ ಸಮಾಧಾನ ಮಾಡಿದರು. ಹೋದ ತಿಂಗಳು ಕೂಡ ಹೀಗೆ ಹೇಳಿದ್ದೆ, ಕೊಡಿಸಲೇ ಇಲ್ಲ. ಈ ಸಾರಿ ಕೊಡಿಸದೇ ಇದ್ರೆ ಏನೋ, ಸರ್ಕಾರವೇ ಕೊಟ್ಟಿಲ್ವಾ ನಿನಗೆ ಶೂನ, ಮತ್ತೆ ಯಾಕೆ ಚಪ್ಪಲಿ ಬೇಕು ನಿನಗೆ? ಮಲಗಿಂದಲ್ಲೇ ಕೂಗಿದ ರಂಗನಾಥ್. ಅಪ್ಪನ ಕೂಗು ಕೇಳಿ ಮಗನ ಮಾತು ಅಲ್ಲಿಯೇ ಬಂತು. ತತ್, ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೋ ಬಿಡೋಲ್ಲ ಈ ದರಿದ್ರಗಳು. ಗೀತಾ ಕಾಫಿ ತಗೊಂಡು ಬಾ ಎಂದು ರೂಮಿನಿಂದ ಕೂಗು ಹಾಕಿದರು. ಸಪ್ಪಗಾಗಿದ್ದ ಮಗನ ಕೆನ್ನೆಗೆ ಮುತ್ತನ್ನಿಟ್ಟು ಶಾಲೆಗೆ ರೆಡಿಯಾಗುವಂತೆ ಕಣ್ಣಲ್ಲೇ ತಿಳಿಸಿ ಗಂಡನಿಗೆ ಕಾಫಿ ಮಾಡಲು ಹೋದರು ಗೀತಾ. ಇದೆಂಥ ಕಾಫಿ, ನೀನು ದೊಡ್ಡ ಶೆಫ್ ಅನ್ನೋ ರೇಂಜ್ಗೆ ಹೊಗಳ್ತಾರೆ ಅಲ್ಲ, ಒಂದು ಕಾಫಿ ಕೂಡ ನೆಟ್ಟಾಗೆ ಮಾಡೋಕ್ಕೆ ಬರೋಲ್ಲ. ಏನು ಬೆಳಿಗ್ಗೆ ಎದ್ದು ಕೂಡಲೇ ಅಡುಗೆ ಮನೆ ಬಗ್ಗೆ ಭಾಷಣ ಬಿಗಿದದ್ದು, ಮಾಡೋ ಕಾಫಿ ನೋಡಿದರೆ ಕರಿ ನೀರು ಎಂದು ತೆಗಳುತ್ತಾ ಲೋಟ ಖಾಲಿ ಮಾಡಿಟ್ಟು ಬಚ್ಚಲಿಗೆ ಹೋದನು. ಶೇಷಪ್ಪ ಕಮಲಮ್ಮ ದಂಪತಿಯ 3 ಮಕ್ಕಳಲ್ಲಿ ಹಿರಿಯ ಮಗ ರಂಗನಾಥ್. ತಲೆ ಮೇಲೆ ಸ್ವಂತದ ಸೂರಾಗಲಿ ಅಂಗೈ ಅಗಲ ಜಮೀನಾಗಲಿ ಇರದ ಕೆಳ ಮಧ್ಯಮ ವರ್ಗದ ಕುಟುಂಬ ಅವನದು. ತಲೆಗಾದರೆ ಕಾಲಿಗಿಲ್ಲ, ಕಾಲಿಗಿದ್ರೆ ತಲೆಗಿಲ್ಲ ಎಂಬಂತೆ ಬದುಕುತ್ತಿದ್ದಾಗಲೇ ತಂದೆಯ ಆಸರೆಯು ತಪ್ಪಿ PUCಗೆ ಓದು ನಿಲ್ಲಿಸಿ ಮನೆ ಜವಾಬ್ದಾರಿ ಹೊತ್ತುಕೊಂಡಿದ್ದ. ಊರ ಹೊರಗಿದ್ದ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುತ್ತಿದ್ದ. ತನ್ನ ಹಿಂದೆ ಹುಟ್ಟಿದ ತಂಗಿಯರಿಬ್ಬರಿಗೂ ಇದ್ದುದರಲ್ಲೇ ಒಳ್ಳೆಯ ಕಡೆ ಮದುವೆ ಮಾಡಿಕೊಟ್ಟಿದ್ದ. ತಂಗಿಯರ ಮದುವೆ ಜವಾಬ್ದಾರಿ ಮುಗಿಸಿದ ಮೇಲೆ ಕಮಲಮ್ಮನವರ ಮಾತಿನಂತೆ 18 ವರ್ಷದ ಗೀತಾಳ ಕೈ ಹಿಡಿದಿದ್ದ. ಗೀತಾ ಕೂಡ ಬಡ ಮಧ್ಯಮ ಕುಟುಂಬದವರೇ. SLCವರೆಗೂ ಓದಿ ಮನೆಯಲ್ಲೇ ಕೆಲಸ ಬೊಗಸೆ ಕಲಿತಿದ್ರು. ಮದುವೆಯಾಗಿ ಬಂದ ಮೇಲೆ ರಂಗನಾಥ್ಗೆ ಹೊಂದಿಕೊಂಡು ಅಚ್ಚುಕಟ್ಟಾಗಿ ಸಂಸಾರ ಮಾಡಿಕೊಂಡು ಹೋಗುತ್ತಿದ್ದರು. ಗಂಡ ತುಡಿದು ತರುತ್ತಿದ್ದ 6 ಕಾಸು 3 ಕಾಸಿನಲ್ಲೇ ನಾದಿನಿಯರ ಬಾನಂತಿತನ, ತನ್ನ ಬಸಿರು, ಅತ್ತೆಯ ಕಾಯಿಲೆ, ಮಕ್ಕಳ ಶಾಲೆ ಎಲ್ಲ ಜಾಣ್ಮೆಯಿಂದ ನಿಭಾಯಿಸ್ತಿದ್ದಳು. ಗೀತಾ ರಂಗನಾಥ್ಗೆ ದುಡಿಯೋದೊಂದೇ ಗೊತ್ತು. ಮನೆ ನಿಭಾಯಿಸೋದು ಗೀತಾಳ ಕೆಲಸ. ರಂಗನಾಥ್ ದುಡಿಮೆಯಲ್ಲಿ ಒಂದಿಷ್ಟು ಭಾಗ ಕುಡಿತಕ್ಕೆ ಬೀಡಿಗೆ ಹೋಗ್ತಾ ಇದ್ದಿದ್ದು ಮಾತ್ರ ಗೀತಾಳಿಗೆ ನುಂಗಲಾರದ ತುತ್ತು. ತಾವಂತೂ ಓದಲಾಗಲಿಲ್ಲ, ಮಕ್ಕಳಾದರೂ ಓದಲಿ ಎಂಬ ಆಸೆ ಗೀತಾಳದು. ಮಕ್ಕಳಾದ ಶಾಲಿನಿ ನವೀನ್ ಸರ್ಕಾರಿ ಶಾಲೆಯಲ್ಲೇ ಓದ್ತಾ ಬಂದಿದ್ದರು. ಕೆಲಸ ಸಿಗುವಂಥ ಓದಬೇಕು ಅನ್ನೋದಷ್ಟೇ ಅವರ ಕನಸು. ಶಾಲಿನಿ ಪ್ರಥಮ PUC ಓದುತ್ತಿದ್ದರೆ ನವೀನ್ 6ನೇ ತರಗತಿ ಓದುತ್ತಿದ್ದ. ಗೀತಾಳಿಗೆ ಅಡುಗೆಯಲ್ಲಿ, ಹೊಲಿಗೆಯಲ್ಲಿ, ಕಸೂತಿಯಲ್ಲಿ ಆಸಕ್ತಿ. ಗಂಡ ಮಕ್ಕಳು ಕೆಲಸಕ್ಕೆ ಹೋದ ಮೇಲೆ ಸೀರೆಗೆ ಕುಚ್ಚು ಹಾಕೋದು, ಫಾಲ್ಸ್ ಹಾಕೋದು ಇಂಥದ್ದು ಮಾಡಿ 4-6 ಕಾಸು ದುಡಿದು ಕೂಡಿಡ್ತಾ ಇದ್ದಳು. ಪರಿಚಯಸ್ಥರಿಗೆ ಸಾರಿನ ಪುಡಿ, ಚಟ್ನಿ ಪುಡಿ ಮಾಡಿಕೊಟ್ಟು ಮಗಳ ಮದುವೆಗೆ ಎಂದು ಒಂದಿಷ್ಟು ದುಡ್ಡು ಒಟ್ಟು ಹಾಕುತ್ತಿದ್ದಳು. ಇದೆಲ್ಲ ರಂಗನಾಥ್ಗೆ ಸರಿಬರೋದು. ಹೆಣ್ಣಾಗಿ ಗೀತಾ ದುಡಿಯುವುದಂದರೆ ತನಗೆ ಅವಮಾನ ಎನ್ನುವಂಥ ಮನಸ್ಥಿತಿಯವರು ರಂಗನಾಥ್. ಆದ ಕಾರಣದಿಂದಲೇ ಅವನು ಮನೆಯಲ್ಲಿ ಇಲ್ಲದಿದ್ದಾಗ ಮಾತ್ರ ಈ ಕೆಲಸಗಳನ್ನು ಮಾಡುತ್ತಿದ್ದಳು ಗೀತಾ. ತಾನೆಷ್ಟೇ ಕಷ್ಟಪಟ್ಟರೂ ತನ್ನ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆಯ ಕೆಲಸ ಹಿಡಿಯಬೇಕು, ತಮಗಿಂತ ಉತ್ತಮ ಸ್ಥಿತಿಯ ವರನ ಕೈ ಹಿಡಿಯಬೇಕು ಎನ್ನುವುದು ಅವಳ ಬಯಕೆ. ಅದಕ್ಕಾಗಿಯೇ ಕಂಡ ದೇವರಿಗೆಲ್ಲ ಅಡ್ಡ ಬೀಳುತ್ತಿದ್ದಳು.
4 ಮನೆಗಳಿದ್ದ ವಠಾರದಲ್ಲಿ ಕುಡಿಯುವ ನೀರಿಗೆ, ಕರೆಂಟಿಗೆ ಎಲ್ಲದಕ್ಕೂ ತಾತ್ವಾರವಿದ್ದರೂ ಪ್ರೀತಿಗೆ ಮಾತ್ರ ಬಡತನ ಇರಲಿಲ್ಲ. ರಂಗನಾಥ್ನಿಗೆ ಕುಡಿಯುವ ಚಟವಿದ್ದರೂ ಮನೆಯ ನೆಮ್ಮದಿಗೆ ಕುತ್ತು ತಂದವನಲ್ಲ. ಮಿತಿ ಮೀರಿ ಕುಡಿದು ಹೆಂಡತಿಗೆ ಮಕ್ಕಳಿಗೆ ತೊಂದರೆ ಕೊಡುವ ವ್ಯಕ್ತಿಯೇನೂ ಆಗಿರಲಿಲ್ಲ. ಅಂತೂ ಚಾಳ ಬಂಡಿ 6ಕ್ಕೆ ಏರದೆ 3ಕ್ಕೆ ಇಳಿಯದೆ ಸಾಗುತ್ತಿತ್ತು. 4 ಜನರ ಈ ಪುಟ್ಟ ಸಂಸಾರ ಇದ್ದುದರಲ್ಲಿಯೇ ನೆಮ್ಮದಿ ಕಾಣುತ್ತಿತ್ತು. ನವೀನ್ ಶಾಲೆಗೆ ಹೊರಟ ಮೇಲೆ ರಂಗನಾಥ್ ಫ್ಯಾಕ್ಟ್ರಿ ಕಡೆ ಹೊರಡುತ್ತಿದ್ದನು. ಏನ್ರಿ, ಮಕ್ಕಳು ಬೆಳೆಯುತ್ತಾ ಇದ್ದಾರೆ, ಅವರ ಅವಶ್ಯಕತೆಗಳು ಹೆಚ್ಚಾಗ್ತಾ ಇವೆ. ತಿಂಡಿ ಬಡಿಸುತ್ತಾ ನಿಧಾನವಾಗಿ ಮಾತು ತೆಗೆದರು ಗೀತಾ. ಅದಕ್ಕೇನೀಗ? ರಂಗನಾಥದು ಜೋರಿನ ಮಾತೆ. ಹೆಂಡತಿ ಮಕ್ಕಳ ಮೇಲೆ ಅಗಾಧ ಪ್ರೀತಿ ಇದ್ದರೂ ಅದನ್ನು ಮಾತಿನಲ್ಲಿ ಪ್ರದರ್ಶನ ಮಾಡುವ ಸ್ವಭಾವವಲ್ಲ ಅವನದು. ಅದೇ ಗಂಗಾ ಹೇಳಿದ ಕೆಲಸ. ನೋಡು, ನಾನಿಗೆ ಅವತ್ತೇ ಹೇಳಿದ್ದೀನಿ, ನೀನು ಅವರಿವರ ಮನೆಗೆ ಅಡಿಗೆ ಕೆಲಸಕ್ಕೆ ಹೋಗುವುದು ನನಗೆ ಇಷ್ಟ ಇಲ್ಲ. ನಾನು ತಂದು ಹಾಕೋದ್ರಲ್ಲೇ ಸಂಸಾರ ಮಾಡಿಕೊಂಡು ಹೋಗು ಸಾಕು. ನಾನು ಬೇಕಾದರೆ ಓವರ್ ಟೈಮ್ ಮಾಡ್ತೀನಿ ಫ್ಯಾಕ್ಟ್ರಿಯಲ್ಲಿ. ನೀನು ಮನೆಯಲ್ಲಿದ್ದು ನನ್ನನ್ನು ಮಕ್ಕಳನ್ನು ನೋಡಿಕೋ ಸಾಕು ಎಂದು ರೇಗಿ ತಿನ್ನುತ್ತಿದ್ದ ತಿಂಡಿಯನ್ನು ಸಹ ಅರ್ಧಕ್ಕೆ ಬಿಟ್ಟು ಹೋದ. ಛೆ, ನಾನೀಗ ಈ ಮಾತು ತೆಗೆಯಲೇಬಾರದಿತ್ತು. ತಿಂಡಿ ಕೂಡ ತಿನ್ನದೆ ಹೊರಟು ಹೋದರು ಎಂದು ಹಳಹಳಿಸಿದಳು ಗೀತಾ. ರಂಗನಾಥ್ ಮನೆಯಿಂದ ಹೊರಟ ಮೇಲೆ ಮನೆಗೆ ಬಂದಿದ್ದಳು ಗಂಗಾ. ಏನು ಯೋಚನೆ ಮಾಡಿದೆ ಗೀತಾ? ಸಾಹುಕಾರ ಮನೆಗೆ ಅಡಿಗೆ ಕೆಲಸಕ್ಕೆ ಬರ್ತೀಯಾ ಎಂದು ಕೇಳಿದಳು. ಇಲ್ಲ ಗಂಗಾ, ನಮ್ಮನೆಯವರು ಒಪ್ಪಲಿಲ್ಲ. ಕಂಡವರ ಮನೆಗೆ ಹೋಗಿ ದುಡಿಯೋದು ಬೇಡ ಅಂತಾರೆ. ಬೇಸರದಲ್ಲಿ ನುಡಿದಳು ಗೀತಾ. ಅವರ ಮನೆಯಲ್ಲಿ ಇರುವುದು 5 ಜನ. ಬೆಳಿಗ್ಗೆ ಹೋಗಿ ತಿಂಡಿ ಅಡಿಗೆ ಮಾಡಿಟ್ಟು ಬಂದರೆ ಆಯಿತು. ಸಂಜೆಗೆ ಮತ್ತೆ ಹೋಗಿ ಚಪಾತಿ ಪಲ್ಯ ಮಾಡಿಟ್ರೆ ಮುಗಿದೇ ಹೋಯಿತು. ಕೆಲಸ, ತಿಂಡಿ, ಕಾಫಿ ಅಲ್ಲದೆ ಕೈ ತುಂಬ ಸಂಬಳ ಕೂಡ ಕೊಡ್ತಿದ್ರು. ಜನ ಕೂಡ ಭಾರಿ ಒಳ್ಳೆಯವರೇ. ನಿಮ್ಮ ಶಾಲಿ ಮದುವೆಗೆ ಒಂದು 4 ಕಾಸು ಕೂಡಿ ಹಾಕ್ಬಹುದಂತ ನಿಂಗೆ ಹೇಳಿದೆ. ಹೋಗಲಿ ಬಿಡು, ನಿಂಗೆ ಋಣವಿಲ್ಲ. ಆ ರಾಜಿಗೆ ಹೇಳಿ ಕೇಳಿ ನೋಡ್ತೀನಿ. ಅವಳು ಹೋಗ್ತಾಳೇನೋ ಎನ್ನುತ್ತಾ ಎದ್ದು ಹೊರಟಳು. ತಿಂಗಳಿಗೆ 5,000 ಕೊಡ್ತಾರೆ ಅಂತ ಹೇಳಿದ್ದಳು ಗಂಗಾ. 5,000 ಗೀತಳಿಗೆ ತುಂಬ ದೊಡ್ಡ ಮೊತ್ತವೇ. ಗಂಡ ಒಪ್ಪಿದ್ರೆ ಕೆಲಸಕ್ಕೆ ಹೋಗೋದಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದಳು ಗೀತಾ. ಆದರೆ ರಂಗನಾಥ್ನಿಗೆ ಹೆಂಡತಿ ದುಡಿಯುವುದು ಇಷ್ಟವಿರಲಿಲ್ಲ. ತಿಂಡಿಯನ್ನು ತಿನ್ನದೆ ಮಧ್ಯಾಹ್ನಕ್ಕೆ ಬಾಕ್ಸ್ ಕೂಡ ತೆಗೆದುಕೊಳ್ಳದೆ ಸೈಕಲ್ ಹೇರಿ ಹೋದ ಗಂಡನ ನೆನೆದು ಬೇಸರಗೊಂಡಳು ಗೀತಾ. ಮಧ್ಯಾಹ್ನ ವಠಾರದಲ್ಲಿದ್ದ ಹೆಂಗಸರೆಲ್ಲ ಮಾತಿಗೆ ಕುಳಿತಿದ್ದರು. ಗೀತಾ, ನಾನು ಕೆಲಸಕ್ಕೆ ಹೋಗ್ತೀನಲ್ಲ, ಅವರ ಮನೆಯವರಿಗೆ ನೀನು ಮಾಡುವ ವಾಂಗಿಬಾತ್ ಪುಡಿ ತುಂಬ ಹಿಡಿಸಿದೆ ಕಣೆ. ಇನ್ಮೇಲೆ ಪ್ರತಿ ತಿಂಗಳು ಅರ್ಧ kg ಪುಡಿ ಬೇಕಂತೆ. ಅರ್ಧ kgಗೆ 130 ರೂಪಾಯಿ ಹೇಳಿದ್ದೀನಿ. 50 ರೂಪಾಯಿ ನನ್ನ ಕಮಿಷನ್, ಉಳಿದದ್ದು ನಿಂದು ಎಂದಳು ಸುಮ. ಸರಿ ಕಣೆ, ಬೇರೆ ಇನ್ನು ಯಾರಾದರೂ ಇದ್ದರೆ ಹೇಳು. ಸುಮ ಪ್ರತಿ ತಿಂಗಳು ತೆಗೆದುಕೊಳ್ಳುವಂಥವರು ತನ್ನ ಆದಾಯ ಹೆಚ್ಚಿಸಿಕೊಳ್ಳುವ ಸಣ್ಣ ಪ್ರಯತ್ನ ಗೀತಾಳದು. ನೀನು ಮನಸ್ಸು ಮಾಡಿದರೆ ಒಂದು ಸಣ್ಣ ಅಂಗಡಿಯನ್ನೇ ತೆಗೆಯಬಹುದು ಕಣೆ. ಅಥವಾ ಒಂದು ಕೆಲಸ ಮಾಡು, ಇಲ್ಲಿನ ಸಾರಿನ ಪುಡಿ, ಹುಳಿ ಪುಡಿ ಮಾಡಿಕೊಡಲಾಗುತ್ತದೆ ಅಂತ ಒಂದು ಬೋರ್ಡ್ ಬರೆಸಿ ಹಾಕಿಬಿಡು. ನನಗೆ ತಿಳಿದ ಐಡಿಯಾ ಹೇಳಿದಳು ಪ್ರೇಮ. ಸದ್ಯ ಆಮೇಲೆ ಅಷ್ಟೇ ನಮ್ಮ ಯಜಮಾನರು ನರಸಿಂಹನ ಅವತಾರ ತಾಳಿ ಬಿಡ್ತಾರೆ. ನಾನೀಗೆ ಸಣ್ಣ ಪುಟ್ಟದಾಗಿ ಅವರಿವರಿಗೆ ಪುಡಿ ಮಾಡಿ ಕೊಡ್ತಾ ಇರೋದು ನಮ್ಮ ಯಜಮಾನರಿಗೆ ಗೊತ್ತಿಲ್ಲ. ಗೊತ್ತಾದರೆ ಸುಮ್ಮನೆ ಇರೋಲ್ಲ. ಅವರಿಗೆ ಅದೆಲ್ಲ ಇಷ್ಟ ಇಲ್ಲ. ಬೇಸರದಲ್ಲಿ ಹೇಳಿದಳು ಗೀತಾ. ಅದ್ಯಾಕೆ ಗೀತಾ, ರಂಗಣ್ಣ ಆಗಾಡ್ತಾರೆ, ನಾವೆಲ್ಲ ಈಗ ಕೆಲಸಕ್ಕೆ ಹೋಗ್ತಾ ಇಲ್ವಾ? ಪ್ರೇಮ ಆಕ್ಷೇಪಣೆಯ ದನಿಯಲ್ಲಿ ನುಡಿದಳು. ಏನೋ ಕಣೆ, ಅವರಿಗೆ ನಾನು ಮನೆಗೆ ಹೋಗಿ ದುಡಿಯೋದು ಇಷ್ಟ ಇಲ್ಲ. ಆಫೀಸ್ಗಳಲ್ಲಿ ನಾನು ಓದಿರುವ ಓದಿಗೆ ಕೆಲಸ ಸಿಗೋಲ್ಲ. ಏನಾದರೂ ಹೆಚ್ಚಿಗೆ ಹೇಳೋಕ್ಕೆ ಹೋದರೆ ನಾನಿನ್ನು ಬದುಕೇ ಇದ್ದೀನಲ್ಲ, ನಾನು ಸತ್ತ ಮೇಲೆ ಏನಾದರೂ ಮಾಡ್ಕೊ ಅಂದುಬಿಡ್ತಾರೆ. ಸುಮ್ಮನೆ ಯಾಕೆ ಕೆಟ್ಟ ಮಾತಾಡಿಸುವುದಂತ ನಾನು ಸುಮ್ಮನಾಗಿ ಬಿಡ್ತೀನಿ ಎಂದು ಹೇಳಿದ ಗೀತಾಳ ಬೆನ್ನ ಮೇಲೆ ಕೈ ಇಟ್ಟ ಗಂಗಾ. ಈ ಗಂಡಸರಿ ಹೀಗೆ ನೋಡು, ಮನಸ್ಸಲ್ಲಿ ಏನಿದೆ ಅದನ್ನು ಹೇಳುವುದೇ ಇಲ್ಲ, ಸುತ್ತಿ ಬಳಸಿ ಮಾತನಾಡ್ತಾರೆ. ಮುಂದೆ ಮಕ್ಕಳ ಭವಿಷ್ಯದ ಬಗ್ಗೆ ನಮಗಿರುವ ಆತಂಕವನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಏನೋ 4 ಕಾಸು ಕೂಡಿ ಹಾಕಿಕೊಂಡ್ರೆ ಮಕ್ಕಳ ಮದುವೆಗೆ ಆಗುತ್ತೆ. ನಮ್ಮ ಹಾಗೆ ಆ ಮಕ್ಕಳು ಬಡತನ ಜೀವನ ಮಾಡಬೇಕಾ ಹೇಳು? ಒಂದೊಳ್ಳೆ ಮನೆ ಸೇರೋದು ಬೇಡವಾ? ಸ್ವಲ್ಪ ಒಳ್ಳೆ ಕೆಲಸದಲ್ಲಿರುವ ಹುಡುಗನ ನೋಡಬೇಕು ಅಂದರೆ ಒಂದಿಷ್ಟು ಕೊಟ್ಟು ಬಿಟ್ಟು ಮಾಡಲೇಬೇಕಾಗುತ್ತೆ. ಅದಕ್ಕಾದ್ರೂ ನಾವು ದುಡಿದು ಕೂಡಿ ಇಡಲೇಬೇಕು. ಮದುವೆ ವಯಸ್ಸಿಗೆ ಬಂದಿರುವ ಮಗಳಿರುವ ಗಂಗಾಳ ಚಿಂತೆ ಯಾವಾಗಲೂ ಇದೆ. ತನ್ನ ಶಕ್ತಿ ಮೀರಿ ಕೆಲಸ ಮಾಡಿ ಕಾಸಿಗೆ ಕಾಸು ಗಂಟು ಹಾಕಿ ಇಡ್ತಾ ಇದ್ಲು ಮಗಳ ಮದುವೆಗಾಗಿ. ಮಧ್ಯಮ ವರ್ಗದವರ ಅತಿ ದೊಡ್ಡ ಕನಸು ಹೆಣ್ಣು ಮಕ್ಕಳ ಮದುವೆ ಅಲ್ವೇ? ಆ ಕನಸು ನನಸಾಗಿಸುವುದೊಂದೇ ಅವರ ಗುರಿ. ಹೆತ್ತ ಮಕ್ಕಳು ಒಳ್ಳೆಯ ಮನಸ್ಸೇರಿ ಸಂತೋಷದಿಂದ ಸಂಸಾರ ಮಾಡುತ್ತಾ ಇರುವುದನ್ನು ನೋಡಿದರೆ ಸಾಕು, ನೆಮ್ಮದಿಯಿಂದ ಇರ್ತಾರೆ. ಒಟ್ಟಿನಲ್ಲಿ ಇಂದಿಗೂ ಭಾರತದಲ್ಲಿ ಬಹುಪಾಲು ಮಧ್ಯಮ ವರ್ಗದವರ ಜೀವನದ ಗುರಿ
ಮಗಳಿಗೊಂದು ಒಳ್ಳೆಯ ಹುಡುಗನ ನೋಡಿ ಮದುವೆ ಮಾಡಿಕೊಡುವುದು. ಹೆಣ್ಣು ಮಕ್ಕಳು ಎಷ್ಟೇ ಓದಿಸಿದರೂ ಏನೇ ಕೆಲಸಕ್ಕೆ ಕಳಿಸಿದರೂ ಮದುವೆಯೇ ಅವರ ಅಲ್ಟಿಮೇಟ್ ಗುರಿ. ವಠಾರದಲ್ಲಿ ಇದ್ದವರೆಲ್ಲ ಕೆಳ ಮಧ್ಯಮ ವರ್ಗದವರೇ. ಎಲ್ಲರ ಮನೆಯಲ್ಲೂ ಒಂದಿಷ್ಟು ದುಡ್ಡಿನ ಸಮಸ್ಯೆ ಮಾಮೂಲಿ. 10 ರೂಪಾಯಿ ದುಡಿಮೆ ಹೆಚ್ಚಾದರೂ ಅದೊಂದು ಸಾಧನೆ. ಸುಮಾರಾಗಿ ಎಲ್ಲ ಮನೆಯ ಹೆಣ್ಣು ಮಕ್ಕಳು ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗ್ತಾ ಇದ್ದವರೇ. ಗೀತಾಳಿಗೆ ಮಾತ್ರ ರಂಗನಾಥ್ ಬೇಡ ಎಂದು ಹೇಳಿದ್ದರಿಂದ ಹೊರಗಡೆ ಹೋಗಿ ದುಡಿಯುವ ಅವಕಾಶ ಇರಲಿಲ್ಲ. ಮನೆಯಲ್ಲಿ ಅವನಿಗೆ ಗೊತ್ತಾಗದಾಗೆ ಒಂದಿಷ್ಟು ಪುಡಿ ಸಡಿ ಮಾಡಿಕೊಂಡು ಪುಡಿಗಾಸನ್ನು ಗಂಟು ಹಾಕುತ್ತಿದ್ದಳು ಗೀತಾ. ಹಾಗೂ ಹೀಗೂ ಸಾಗುತ್ತಿದ್ದ ಬಾಳ ಬಂಡಿಗೆ ಮುಂದೊಂದು ಆಘಾತ ಎದುರು ನೋಡುತ್ತಿತ್ತು. ಆರುತ್ತಿದ್ದ ಅಕ್ಕಿಯ ರೆಕ್ಕೆ ಮುರಿಯುವುದರಲ್ಲಿತ್ತು. ಏನೋ ಗಂಗಾ, ನಾನು ಮಗಳ ಮದುವೆ ಬಗ್ಗೆ ಮಾತನಾಡಿದರೆ ನನ್ನ ತಂಗಿಯರ ಮದುವೆ ಮಾಡಲಿಲ್ವಾ ನಾನು? ಹಾಗೆ ಮಗಳ ಮದುವೆನೂ ಮಾಡ್ತೀನಿ ಅಂತಾರೆ. ಅವರ ಮದುವೆಗೆ ಮಾಡಿದ ಸಾಲ ತೀರಿ ಒಂದು 5 ವರ್ಷ ಆಗಿದೆ ಅಷ್ಟೆ. ಮತ್ತು ನಮ್ಮ ಶಾಲಿ ಮದುವೆಗೂ ಸಾಲ ಮಾಡಬೇಕು. ಜೀವನ ಪೂರ್ತಿ ಸಾಕು ಸಾಲದೇ ಇರುವ ಹಾಗೆ ಬದುಕುವುದೇ ನಮ್ಮ ಮನೆ ಬರ ಅನಿಸುತ್ತೆ ನಿರುತ್ಸಾಹದಲ್ಲಿ ಹೇಳಿದಳು ಗೀತಾ. ಶಾಲಿ ಬುದ್ಧಿವಂತೆ ಇದ್ದಾಳೆ ಬಿಡು. ಅವಳೇ ಓದಿ ಕೆಲಸಕ್ಕೆ ಸೇರಿ ತನ್ನ ಮದುವೆಗೆ ದುಡ್ಡು ಕೂಡಿಟ್ಕೊಳ್ತಾಳೆ. ಶಿವ ಎಲ್ಲ ಒಳ್ಳೆಯದೇ ಮಾಡ್ತಾನೆ. ಸುಮ್ಮನೆ ಯೋಚನೆ ಮಾಡ್ತಾ ಕೂರಬೇಡ. ಇನ್ನು ಶಾಲಿ ಮದುವೆಗೆ 7-8 ವರ್ಷ ಆದರೂ ಇದೆಯಲ್ಲ ಎಂದಳು ಗಂಗಾ. ಅಷ್ಟರಲ್ಲಿ ನವೀನ ಕಾಲೇಜ್ಗೆ ಹೋಗೋ ಹುಡುಗ ಆಗಿರ್ತಾನೆ. ಅವನನ್ನಾದರೂ ಒಳ್ಳೆ ಕಾಲೇಜ್ನಲ್ಲಿ ದೊಡ್ಡ ಓದಿಸ್ಬೇಕು. ಏನೋ ನನ್ನ ಆಸೆಗಳು 1000 ಇವೆ, ನಡಿಬೇಕಲ್ವಾ ನಿಟ್ಟೆಸರು ಬಿಟ್ಟಳು ಗೀತಾ. ಹೊಟ್ಟಿನಲ್ಲಿ ಎಷ್ಟೇ ಯೋಚಿಸಿದರೂ ಮುಗಿಯದಷ್ಟು ಚಿಂತೆ ಅವಳ ಮನದಲ್ಲಿ. ಈತ ರಂಗನಾಥ್ನ ಸ್ಥಿತಿಯು ಭಿನ್ನವೇನಲ್ಲ. ಯಾಕೋ ರಂಗ ಬೇಜಾರಿನಲ್ಲಿರುವಾಗಿದೆ? ಏನು ವಿಷಯ? ಸಹಕಾರ್ಮಿಕನಾಗಿದ್ದ ವಿಶ್ವ ಕೇಳಿದಾಗ ಬೇಸರದಿಂದ ಲೊಚಗುಟ್ಟಿತ. ಏನೋ ಬೇಜಾರು ಕಣೋ, ಒಂದಲ್ಲ ಒಂದು ಯೋಚನೆಗಳು ಇದ್ದಿದೆ ಬೇಸರದಿಂದಲೇ ಹೇಳಿದ ರಂಗ. ಯಾಕೋ ಏನಾಯಿತು? ನನ್ನ ಹೆಂಡತಿಗೆ ಹೊರಗಡೆ ಹೋಗಿ ದುಡಿಬೇಕು ಅನ್ನೋ ಆಸೆ ಕಣೋ. ಅದ್ಯಾರದೋ ಮನೆ ಅಡಿಗೆ ಕೆಲಸಕ್ಕೆ ಹೋಗ್ತೀನಿ ಅಂತಿದ್ದಾಳೆ. ಬರೋ ದುಡ್ಡಲ್ಲಿ ಮಗಳ ಮದುವೆ ಮಾಡಬೇಕು ಅನ್ನೋ ಯೋಚನೆ ಅವಳದು ಎಂದ. ಸರಿಯಾಗಿ ಹೇಳ್ತಾ ಇದ್ದಾರಲ್ವೋ. ನಮಗೆ ಬರುವ ಸಂಬಳದಲ್ಲಿ 3 ಹೊತ್ತು ಊಟ ಮಾಡಿ ಮರ್ಯಾದೆಯಾಗಿ ಬದುಕುವುದಷ್ಟೇ ಆಗೋದು. ಮಕ್ಕಳ ಓದು ಮದುವೆ ಅಂದರೆ ಸಾಲ ಮಾಡಲೇಬೇಕು. ಮತ್ತು ಈ ಸಾಲ ತೀರೋವರೆಗೂ ದುಡಿಯುತ್ತಾ ಇರಬೇಕು. ಅದರ ಮಧ್ಯೆ ನಮಗೇನಾದರೂ ಆದರೆ ಆ ಸಾಲ ಮಕ್ಕಳ ತಲೆ ಮೇಲೆ. ಮತ್ತು ಅವರು ನಮ್ಮ ಹಾಗೆ ಸಾಯೋವರೆಗೂ ದುಡಿತಾ ಇರುವುದೇ. ಹೊಟ್ಟಿನಲ್ಲಿ ದೇಹದಲ್ಲಿ ಜೀವ ಇರುವವರೆಗೂ ದುಡಿತಾನೇ ಇರಬೇಕು. ನಿನ್ನ ಹೆಂಡತಿ ಕೆಲಸಕ್ಕೆ ಹೋದರೆ ಒಳ್ಳೆಯದೇ ಅಲ್ವೇನೋ? ಸ್ವಲ್ಪ ಸಾಲ ಮಾಡೋದು ಕಮ್ಮಿ ಆಗುತ್ತೆ ಎಂದ. ನೀನು ಹೇಳೋದೇ ಸರಿನೇ. ಆದರೆ ನನಗೆ ನನ್ನ ಹೆಂಡತಿ ಕಂಡವರ ಮನೆಯಲ್ಲಿ ದುಡಿಯೋದು ಇಷ್ಟ ಇಲ್ಲ ಕಣೋ. ಮನೆಯಲ್ಲಿ ಅಲ್ಲದೆ ಆಫೀಸ್ನಲ್ಲಿ ದುಡಿಯುವಷ್ಟು ಓದಿದಾರ ನಿಮ್ಮ ಮನೆಯವರು? ವ್ಯಂಗ್ಯವಾಗಿ ಕೇಳಿದಾಗ ಏನೋ ಕಣೋ, ನನಗೆ ಅವಳು ಹೊರಗೆ ಹೋಗಿ ದುಡಿಯೋದು ಇಷ್ಟ ಇಲ್ಲ ಎಂದವನ ಮಾತಿಗೆ ಮುಖ ಮುರಿದ ವಿಶ್ವ, ಅದಕ್ಕೇನಾದರೂ ಕಾರಣ ಇರಬೇಕಲ್ವಾ ಎಂದ. ದುಡಿಯುವ ಹೆಣ್ಣು ಮಕ್ಕಳು ಮನೆಯಲ್ಲಿ ತಗ್ಗಿ ಬಗ್ಗಿ ನಡೆಯೋಳಕನು. ಮನೆಯಲ್ಲಿ ತಮ್ಮದೇ ದರ್ಬಾರ್ ಮಾಡ್ತಾರೆ. ಬೇಕಾದಷ್ಟು ಸಂಸಾರಗಳನ್ನು ನೋಡಿದ್ದೀನಿ ನಾನು. ಏನೇ ಆದರೂ ಗಂಡಸು ಹೊರಗೆ ದುಡಿಯಬೇಕು, ಹೆಂಗಸು ಮನೆ ಒಳಗೆ ಇರಬೇಕು. ಆವಾಗಲೇ ಸಂಸಾರ ನೇರವಾಗಿರುವುದು ಎಂದನು. ಏನೋ ಅಪ್ಪ ನಿನ್ನ ಮಾತು ನನಗೇನು ಸರಿ ಅನಿಸಲ್ಲ. ನನ್ನ ಆಕೆನೂ ಗಾರ್ಮೆಂಟ್ಸ್ಗೆ ಹೋಗ್ತಾಳೆ. ನನ್ನ ಸಂಸಾರ ನೇರವಾಗಿ ಇಲ್ವೇ? ಇಬ್ಬರು ಕೂತು ಸಂಸಾರದ ಆಗು ಹೋಗಿನ ಬಗ್ಗೆ ಚರ್ಚೆ ಮಾಡ್ತೀವಿ. ನನ್ನ ಹಣಕಾಸಿನ ಸ್ಥಿತಿಗತಿ ಅವಳಿಗೂ ಗೊತ್ತು. ದುಡಿಯೋರ ತೊಂದರೆ ಏನು ಅಂತ ಗೊತ್ತಿರುವುದರಿಂದ ಹೆಚ್ಚಿನ ಬೇಡಿಕೆಗಳೇನೂ ಇಲ್ಲದೆ ಹಾಸಿಗೆದ್ದಷ್ಟು ಕಾಲು ಚಾಚಿಕೊಂಡು ಹೊಂದಾಣಿಕೆಯಿಂದ ಇದ್ದೀವಿ ಎಂದ ವಿಶ್ವ. ಕೈಲಿದ್ದ ಬೀಡಿ ಬಿಸಾಡಿದ ರಂಗ ಏನೂ ಉತ್ತರ ಹೇಳದೆ ತನ್ನ ಕೆಲಸಕ್ಕೆ ನಡೆದ. ಏನೇ ಆದರೂ ಮನೆಯಲ್ಲಿರುವ ಹೆಂಗಸಿನ ಕೈಗೆ ದುಡ್ಡಿನ ಆಡಳಿತ ಕೊಡಬಾರ್ದು. ಚೀಟಿ ಚಪಾಟಿ ಸೀರೆ ಒಡವೆ ಅಂತ ಮನೆ ಹಾಳು ಮಾಡಿಬಿಡ್ತಾರೆ. ಗಂಡ ತಂದು ಹಾಕಿದ್ರಲ್ಲಿ ಮನೆ ನಡೆಸಿಕೊಂಡು ಹೋಗಬೇಕು ಎಂದವನ ನೆನಪಿನ ಭಿತ್ತಿಯಲ್ಲಿ ತನ್ನ ತಾಯಿ ತಂದೆ ದುಡಿದು ತಂದ ಹಣವನ್ನೆಲ್ಲ 3 ದಿನಕ್ಕೆ ಖರ್ಚು ಮಾಡಿ ಮುಂದೆ ತಿಂಗಳು ಕಳೆಯುವವರೆಗೆ ಕಿಟಿಕಿಟಿ ಮಾಡ್ತಾ ಇದ್ದಿದ್ದು ಮೂಡಿ ಬಂತು. ಎಷ್ಟೇ ದುಡಿದ್ರೂ ಕೊನೆಗೆ 3 ಕಾಸು ಕೂಡ ಉಳಿಯದೆಲ್ಲದಕ್ಕೂ ಸಾಲ ಮಾಡುವ ಹಾಗಾಗಿತ್ತು. ನನ್ನ ಹೆಂಡತಿ ಗೀತಾ ಈ ರೀತಿ ದುಂದುವೆಚ್ಚ ಮಾಡುವ ಸ್ವಭಾವದಲ್ಲದವಳಾದರೂ ಕೈಲಿ ದುಡ್ಡು ಓಡಾಡುವಾಗಾದರೆ ಅವಳು ಕೂಡ ಕಂಡದೆಲ್ಲ ಕೊಳ್ಳುವ ಚಟ ಬೆಳೆಸಿಕೊಂಡರೆ ಎಂಬ ಭಯ ರಂಗನಿಗೆ ಇತ್ತು. ಸೀದಾ ಮ್ಯಾನೇಜರ್ ಬಳಿ ನಡೆದವನು, ಸರ್, ಇವತ್ತಿನಿಂದ ಸಂಜೆ 2 ಗಂಟೆ ಓಟಿ ಮಾಡ್ತೀನಿ, ಮಾರ್ಕ್ ಮಾಡ್ಕೊಂಡ್ಬಿಡಿ ಎಂದನು. ದಿನಕ್ಕೆ 2 ಗಂಟೆ ಓಟಿ ಮಾಡಿದರೆ ತಿಂಗಳಿಗೆ 2000 ಸಂಬಳ ಹೆಚ್ಚಿಗೆ ಬರ್ತಿತ್ತು. ಗೀತಾ ಇನ್ಮೇಲೆ ನಾನು ಬರೋದು 2 ಗಂಟೆ ತಡ ಆಗುತ್ತೆ.
ಓಟಿ ಮಾಡ್ತೀನಿ, 2,000 ಹೆಚ್ಚಿಗೆ ಬರುತ್ತೆ. ಅದರಲ್ಲಿ ಶಾಲಿ ಹೆಸರಿಗೆ 1,000, ನವಿ ಹೆಸರಿಗೆ 1,000 ಅಂತ ಬ್ಯಾಂಕಿಗೆ ಹಾಕಿ ಬಿಡ್ತೀನಿ. ಆ ದುಡ್ಡನ್ನು ಬೇರೆ ಯಾವುದಕ್ಕೂ ಬಳಸೋ ಆಗಿಲ್ಲ ಎಂದನು. ಸಂಸಾರಕ್ಕೆ ತನ್ನ ಶಕ್ತಿ ಮೀರಿ ಕಷ್ಟಪಡುವ ಗಂಡನನ್ನು ನೋಡಿ ಕಣ್ಣು ತುಂಬಿಕೊಂಡಳು ಗೀತಾ. ತನ್ನ ಮೆಚ್ಚಿನ ಸೊಪ್ಪಿನ ಹುಳಿ ಮುದ್ದೆ ನೋಡಿದ ರಂಗ ಖುಷಿಯಾದ. ಚಪ್ಪರಿಸಿಕೊಂಡು ಊಟ ಮಾಡುತ್ತಾ, ಏನೇ ಹೇಳು ಗೀತಾ, ನಿನ್ನ ಕೈ ಅಡಿಗೆ ಅಮೃತನೇ ಕಣೆ ಎಂದವನ ಕಡೆ ಪ್ರೀತಿಯಿಂದ ನೋಡಿದಳು ಗೀತಾ. ಮಲಗುವ ಮುಂಚೆ ಎಣ್ಣೆ ಬಟ್ಟಲು ಹಿಡಿದು ಬಂದಳು. ನೆತ್ತಿಗೆ ಎಣ್ಣೆ ಹಚ್ಚಿ ಕೈಕಾಲಿಗೂ ಸ್ವಲ್ಪ ಎಣ್ಣೆ ಹಚ್ಚಿ ತೀಡಿದಾಗ ಹಿತವೆನಿಸಿತು. ವೆಚ್ಚಕ್ಕೆ ಹೊನ್ನು ಇಲ್ಲದಿದ್ದರೂ ಇಚ್ಛೆ ಹರಿತು ನಡೆಯುವ ಸತಿ ಇದ್ದರೆ ಜೀವನ ಸ್ವರ್ಗನೇ ಎಂದು ಹೇಳುತ್ತಾ ಮಡದಿಯನ್ನು ಪಕ್ಕಕ್ಕೆ ಸೆಳೆದನು. ರಂಗನ ತೋಳು ಸೇರಿದ ಗೀತಳಿಗೆ ನೆಮ್ಮದಿಯ ಗೂಡು ಸೇರಿದಂತೆ ಆಯಿತು. ದುಡ್ಡು ಕಾಸು ಕಡಿಮೆನೇ ಇದ್ದರೂ ಚಿಂತೆ ಇಲ್ಲ. ಈ ನೆಮ್ಮದಿಗೆ ಕೊರತೆ ಕೊಡಬೇಡ ಭಗವಂತ. ಗೀತಾಳ ಮನ ದೇವರಲ್ಲಿ ಮೊರೆ ಇಟ್ಟಿತು. ಗೀತಾಳ ಮೊರೆಗೆ ಭಗವಂತ ಹಸ್ತ ಎನ್ನುವನೇ, ಅವಳ ಬೇಡಿಕೆಗೆ ಕಿವುಡಾಗಿರುವನೇ ನೋಡೋಣ. ಯಾಕೆ ಗೀತಾ ಇನ್ನೂ ಹೊರಗೆ ಕೂತಿದ್ಯಾ ಎನ್ನುತ್ತಾ ಮನೆ ಮುಂಬಾಗಿಲ ಬಳಿ ಕೂತಿದ್ದ ಗೀತಾಳ ಪಕ್ಕದಲ್ಲಿಯೇ ಬಂದು ಕೂತಳು ಗಂಗಾ. ಕೋಡಿಯ ಮೇಲಿನ ಗಡಿಯಾರ ಅದಾಗಲೇ ರಾತ್ರಿ 11 ಗಂಟೆ ತೋರಿಸ್ತಿತ್ತು. ಯಜಮಾನರು ಇನ್ನೂ ಬಂದಿಲ್ಲ ಗಂಗಾ, ಇವತ್ತಿನಿಂದ ಓಟಿ ಮಾಡ್ತೀನಿ, 2 ಗಂಟೆ ತಡವಾಗಿ ಮನೆಗೆ ಬರ್ತೀನಿ ಅಂದಿದ್ರು. ಎಷ್ಟೇ ತಡ ಅಂದರೂ 9:09ವರೆಗೆ ಬರಬೇಕಾಗಿತ್ತು. ಇನ್ನು ಯಾಕೆ ಬಂದಿಲ್ಲ ನೋಡು, ಅದಕ್ಕೆ ಕಾಯ್ತಾ ಇದ್ದೀನಿ ಎಂದವಳ ಧ್ವನಿಯಲ್ಲಿ ಏನೋ ಆತಂಕ. ಹಾಯ್, ಅಷ್ಟೇ ತಾನೆ, ಬರ್ತಾನೆ ಹೇಳು. ದುಡಿಯುವ ಗಂಡಸು ಯಾವುದಾದ್ರೂ ಸ್ನೇಹಿತರ ಜೊತೆ ಹೋಗಿರ್ತಾರೆ. ಗೆಳೆಯರ ಗುಂಪು ಸೇರಿದಾಗ ಹೊತ್ತು ಸರಿಯೋದು ಗೊತ್ತಾಗೋದೇ ಇಲ್ಲ. ನೀನು ಒಳಗೆ ಹೋಗಿ ಮಲಗು, ಹೀಗೆಲ್ಲ ಇಷ್ಟೊತ್ತಿಗೆ ಹೊರಗೆ ಕೂರಬಾರ್ದು. ನಡಿ ಒಳಗೆ ಹೋಗು ಮಲ್ಕೋ ಎಂದು ಒಳಗೆ ಕಳುಹಿಸಿದಳು. ಮನಸ್ಸಿಲ್ಲದ ಮನಸ್ಸಿನಿಂದ ಒಳಗೆ ಹೋದಳು ಗೀತಾ. ಸಣ್ಣ ಸದ್ದಾದರೂ ಎದ್ದು ನೋಡುತ್ತಾ ಕಣ್ಣು ಕೂಡ ಮುಚ್ಚದೆ ಬೆಳಗಾಗುವುದನ್ನೇ ಕಾಯುತ್ತಿದ್ದಳು ಗೀತಾ. ಶಾಲಿ ಒಂಚೂರು ಎದ್ದೇಳೆ, ಇಲ್ಲೇ ಸ್ವಲ್ಪ ದೂರದಲ್ಲಿ ಅಪ್ಪನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವ ವಿಶ್ವಣ್ಣನ ಮನೆ ಇದೆಯಲ್ಲ, ಅಲ್ಲಿಗೆ ಹೋಗಿ ಬರೋಣ ಎಂದಳು. ಏನೋ ಹೇಳಲಾಗದ ಭಯ ಮನದಲ್ಲಿ. ಅಪ್ಪರಾತ್ರಿ ಇಡೀ ಬರಲಿಲ್ವೇನೋ ಎಂದು ಕೇಳುತ್ತಾ ಕಣ್ಣುಜ್ಜುತ್ತಾ ಎದ್ದಳು ಶಾಲಿ. ಇಲ್ಲ ಕಣೆ, ಬೇಗ ಒಂಚೂರು ಮುಖ ತೊಳ್ಕೊಂಡು ಬಾ, ಹೋಗಿ ಬರೋಣ ಎಂದು ಅವಸರಿಸಿದಳು. ವಟಾರದ ಹೊರಗಡೆ ಜನರ ಗಲಾಟೆ ಕೇಳಿತು. ಏನೆಂದು ನೋಡಲು ಹೊರಗೆ ಬರುವಷ್ಟರಲ್ಲಿ ಗಂಗಾ, ಗೀತಾ, ಇವರು ನಿಮ್ಮ ಮನೆ ಕೇಳ್ಕೊಂಡು ಬಂದಿದ್ದಾರೆ ನೋಡೆ ಎನ್ನುತ್ತಾ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬನನ್ನು ತೋರಿಸಿದಳು. ಪೊಲೀಸ್ ಕಂಡದೆ ಗೀತಾಳ ಎದೆ ಡಬಗುಟ್ಟಲು ಆರಂಭಿಸಿತು. ರಂಗನಾಥ್ ಅವರ ಮನೆ ಇದೇನಮ್ಮ ಎಂದು ಕೇಳಿದವರ ಮಾತಿಗೆ ಮೈತುಂಬ ಸೊರಗು ಹೋದ್ದು. ಹೌದಣ್ಣ, ಇದೇ ಮನೆ. ಯಾಕಣ್ಣ ಎಂದೆದುರುತ್ತಲೇ ಕೇಳಿದಳು. ರಂಗನಾಥ ನಿಮಗೆ ಏನಾಗಬೇಕು? ನಮ್ಮ ಯಜಮಾನ್ರು ಕಣಮ್ಮ ಎಂದಾಗ, ಅವರಿಗೆ ನಿನ್ನೆ ರಾತ್ರಿ ಆಕ್ಸಿಡೆಂಟ್ ಆಗಿದೆ ಕಣಮ್ಮ. ಸೈಕಲಲ್ಲಿ ಬರ್ತಾ ಇದ್ದವರಿಗೆ ಲಾರಿ ಗುದ್ದಿದೆ. ಅದು ಜನಸಂಚಾರ ಕಡಿಮೆ ಇರುವ ಜಾಗ. ಹಾಗಾಗಿ ಆಕ್ಸಿಡೆಂಟ್ ಆಗಿ ತುಂಬ ಹೊತ್ತಾದ ಮೇಲೆ ಬೀಟ್ ಪೊಲೀಸ್ನವರು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆಕ್ಸಿಡೆಂಟಾ ಅನ್ನೋದನ್ನು ಕೇಳಿದ ಕೂಡಲೇ ಗೀತಾ ಹೋ ಎಂದು ಅಳಲು ಶುರು ಮಾಡಿದಳು. ಗೀತಾಳನ್ನು ಬಳಸಿ ಹಿಡಿದ ಗಂಗಾ, ಪ್ರೇಮ ಇವರ ಕಣ್ಣು ಕೂಡ ಹಸಿ ಹಸಿ. ದೊಡ್ಡಾಸ್ಪತ್ರೆಗೆ ಸೇರಿಸಿದ್ದಾರೆ, ಅಲ್ಲಿಗೆ ಬನ್ನಿ ಎಂದು ಹೇಳಿದ ಪೊಲೀಸ್ನಪ್ಪ ಅಲ್ಲಿಂದ ನಡೆದ. ಅಕ್ಕಪಕ್ಕದ ಮನೆಯ ಒಂದಿಬ್ಬರು ಗಂಡಸರು ಗಂಗಾ, ಪ್ರೇಮ, ಗೀತಾ, ಶಾಲಿನಿಯೊಡನೆ ಆಸ್ಪತ್ರೆ ಕಡೆ ನಡೆದರು. ಆಸ್ಪತ್ರೆಯ ಜನಜಂಗುಳಿಯ ನಡುವೆ ಅಪಘಾತದ ಬಗ್ಗೆ ವಿಚಾರಿಸಿಕೊಂಡು ವಾರ್ಡ್ ಹುಡುಕಿ ಹೋಗುವುದರಲ್ಲಿ ಮತ್ತೆ ಅರ್ಧ ಗಂಟೆಯೇ ಕಳೆದಿತ್ತು. ಅದು ಜಿಲ್ಲಾ ಸರ್ಕಾರಿ ಆಸ್ಪತ್ರೆ. ಅಪಘಾತ ವಿಭಾಗಕ್ಕೆ ಹುಡುಕಿ ಬಂದವರಿಗೆ ಕಂಡಿದ್ದು ತಲೆಗೆ ಕೈಗೆ ಬ್ಯಾಂಡೇಜ್ ಕಟ್ಟಿಕೊಂಡು ಮಲಗಿದ ರಂಗನಾಥ್. ಅಯ್ಯೋ, ಇದೇನಾಗಿ ಹೋಯಿತು ರೀ ಎನ್ನುತ್ತಾ ರಂಗನಾಥರ ಮಂಚದ ಬಳಿ ಬಂದಳು ಗೀತಾ. ಯಾರಮ್ಮ ಅದು ಗಲಾಟೆ ಮಾಡೋದು? ಇದೇನು ಆಸ್ಪತ್ರೆನ, ಫಿಶ್ ಮಾರ್ಕೆಟ್ನ? ರೋಗಿಯ ಸಂಬಂಧಿಕರು ಬಿಟ್ಟು ಉಳಿದವರೆಲ್ಲ ಹೊರಗೆ ಇರಿ. ಹುರಿ ಮುಖದ ನರ್ಸ್ ಜೋರು ಮಾಡಿದಾಗ ಗೀತಾ, ಶಾಲಿನಿ ಬಿಟ್ಟು ಉಳಿದವರೆಲ್ಲ ಹೊರಗೆ ನಡೆದರು. ಅಳುವ ಸದ್ದು ಹೊರಬರದಂತೆ ಸೆರಗು ಬಾಯಿಗೆ ಹಿಡಿದು ರಂಗನಾಥ್ನ ಪಕ್ಕ ಕುಳಿತರು ಗೀತಾ. ಏನಾಗಬೇಕಮ್ಮ ನೀನಿವರಿಗೆ? ಇವರ ಆಧಾರ್ ಕಾರ್ಡ್, BPL ಕಾರ್ಡ್ ಎಲ್ಲ ತಂದಿದ್ದೀರಾ? ಅದರ ಜೆರಾಕ್ಸ್ ಮಾಡಿಸಿ ಕೌಂಟರ್ ನಂಬರ್ 42ಕ್ಕೆ ಹೋಗಿ ಸೀಲ್ ಹಾಕಿಸಿಕೊಂಡು ಬಾರಮ್ಮ. ಒಂದೇ ಸಮನೆ ಹೇಳಿ ತನ್ನ ಕರ್ತವ್ಯ ಮಾಡಿ ಹೋದಳು ಅಲ್ಲಿನ ನರ್ಸ್. ಗೀತಾಳಿಗೆ ಹೊರಗಿನ ಓಡಾಟ ಒಂದು ತಿಳಿಯದು. ಶಾಲಿನಿ ಕೂಡ ಚಿಕ್ಕವಳು, ವಿಧಿ ಇಲ್ಲ, ಹೊರಗೆ ಓಡಾಡಲೇಬೇಕು. ಶಾಲಿನಿ ಎಲ್ಲ ಕೆಲಸಗಳ ಓಡಾಟಕ್ಕೆ ಮುಂದಾದಳು. ಅಳುತ್ತಿದ್ದ ಗೀತಾಳನ್ನು ಕಂಡು ರಂಗ, ಗೀತು, ದೇವರ ಅನ್ಯಾಯ ಮಾಡಿಬಿಟ್ಟ ಕಣೆ ಎಂದು ಅಳತೊಡಗಿದ. ಪತಿಯ ಕಣ್ಣಲ್ಲಿ ನೀರು ಕಂಡ ಗೀತಾ ಧೈರ್ಯ ತಂದುಕೊಂಡು,
ರೀ, ನೀವು ಅಳಬೇಡಿ, ಚಿಕ್ಕ ಪುಟ್ಟ ಗಾಯ ಆಗಿರೋದಷ್ಟೇ. 1 ತಿಂಗಳು ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನೀವೇನು ಯೋಚನೆ ಮಾಡಬೇಡಿ ಅಂದಳು. ಗೀತು, ಬೆಡ್ಶೀಟ್ ಸರಿಸಿ ನೋಡು ಎಂದು ಕಣ್ಣೀರಿಡುತ್ತಾ ಬೆಡ್ಶೀಟ್ ಸರಿಸಿದವರಿಗೆ ಆಘಾತ ಕಾದಿತ್ತು. ರಂಗನಾಥ್ನ ಬಲಗಾಲನ್ನು ಮಂಡಿಯವರಿಗೆ ಕತ್ತರಿಸಿ ತೆಗೆಯಲಾಗಿತ್ತು. ಆಘಾತದಿಂದ ಕುಸಿದರು ಗೀತ. ರಂಗನಾಥ್ ಹಾಗೂ ಗೀತ ಇಬ್ಬರು ಗೋಳು ಮುಗಿಲು ಮುಟ್ಟಿತ್ತು. ಎಲ್ಲ ಮುಗಿಯಿತು ಗಂಗಾ, ನಾವು ಪೂರ್ತಿಯಾಗಿ ನಾಶವಾಗಿ ಹೋದ್ವಿ. ಹನೆ ಹನೆ ಬಡಿದುಕೊಂಡು ಅಳ್ತಾಳು ಗೀತ. ಶಾಲಿನಿಯನ್ನು ರಂಗನಾಥ್ನ ಜೊತೆಯಲ್ಲಿ ಆಸ್ಪತ್ರೆಯಲ್ಲಿ ಬಿಟ್ಟು ಒಂದಿಷ್ಟು ದುಡ್ಡು ಕಾಸನ್ನು ಒಟ್ಟು ಮಾಡಲು ಮನೆಗೆ ಬಂದಿದ್ದಳು. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಉಚಿತವಾದರೂ ಬೇರೆ ಚಿಕ್ಕ ಪುಟ್ಟ ಖರ್ಚಿಗೆ ದುಡ್ಡು ಬೇಕೇ ಬೇಕಲ್ವ. ಹಿಂದಿನ ದಿನ ರಾತ್ರಿ ಕೂಡ ಗಂಡ ಬಂದಿಲ್ಲವೆಂಬ ಚಿಂತೆಯಿಂದ ಹೊಟ್ಟೆಗೆ ಏನು ಹಾಕಿಕೊಂಡಿರಲಿಲ್ಲ ಗೀತ. ಬೆಳ್ಳಂಬೆಳಗ್ಗೆ ಪೊಲೀಸರು ಬಂದಿದ್ದರಿಂದ ಹೊಟ್ಟೆಯ ಚಿಂತೆ ಮರೆತು ಆಸ್ಪತ್ರೆಗೆ ಓಡಿದ್ದಳು. ಈಗ ಮನೆಗೆ ಬಂದ ಕೂಡಲೇ ಕಲಸಿದ ಅಣ್ಣ ಹುಲಿ ಹಿಡಿದು ಬಂದಿದ್ದಳು ಗಂಗಾ. ಗೀತಾ ರಂಗನಾಥ್ನನ್ನು ಮಕ್ಕಳನ್ನು ನೋಡಿಕೊಳ್ಳಲಾದರೂ ನಿಮಗೆ ಶಕ್ತಿ ಬೇಕಲ್ವಾ, ಅದಕ್ಕಾದರೂ 2 ತುತ್ತು ತಿನ್ನು ಎಂದು ಹೇಳಿ ಬಲವಂತದಿಂದ ತಿನ್ನಿಸಿದಳು. 4-6 ದಿನ ಕಳೆದಿತ್ತು. ಆಸ್ಪತ್ರೆಯಿಂದ ರಂಗನಾಥ್ನ ವಾಸ ಮನೆಗೆ ಬದಲಾಗಿತ್ತು. ಮಕ್ಕಳಿಬ್ಬರು ಶಾಲೆ ಕಾಲೇಜ್ಗೆ ಹೋಗುತ್ತಿದ್ದರು. ರಂಗನಾಥ್ ಮಲಗಿದ್ದಲ್ಲೇ ಮಲಗುತ್ತಿದ್ದ. ಪ್ರತಿದಿನ ಅವನ ಸೇವೆ ಮಾಡುವುದರಲ್ಲೇ ಗೀತಾಳ ಸಮಯ ಕಳೆದು ಹೋಗುತ್ತಿತ್ತು. ಅಕ್ಕಪಕ್ಕದ ಮನೆಯವರು ಸ್ವಲ್ಪ ದಿನ ಸಹಾಯ ಮಾಡಿದರು. ಆದರೆ ದಿನ ಸಾಯುವವರಿಗೆ ಅಳುವವರು ಯಾರು? ಅವರ ಮನೆಗಳಲ್ಲೂ ಅವರದೇ ಆದ ತೊಂದರೆಗಳಿದ್ದವು. ತಿಂಗಳ ದಿನಸಿ ಮುಗಿದು ಹೋಗಿತ್ತು. ನಿಜವಾದ ಸವಾಲಿನ ದಿನಗಳು ಪ್ರಾರಂಭವಾಗಿದ್ದವು. ರಂಗನಾಥನ ಅಪಘಾತವಾಗಿ ಆಗಲೇ ವಾರ ಕಳೆದಿತ್ತು. ಮನೆಯಲ್ಲಿ ಎಲ್ಲ ಡಬ್ಬಗಳು ಒರೆಸಿ ಇಟ್ಟಂತೆ ಸ್ವಚ್ಛವಾಗಿತ್ತು. 1-2 ಬೊಗಸೆಯಷ್ಟು ಅಕ್ಕಿ, ಒಂದಿಷ್ಟು ಇಟ್ಟು ಬಿಟ್ಟರೆ ಮತ್ತೇನು ಇರಲಿಲ್ಲ ಮನೆಯೊಳಗೆ. ಮಕ್ಕಳಿಗೆ 2 ಹೊತ್ತು ಊಟಕ್ಕೆ ಹಾಕಲು ಆಗದೆ ಕಣ್ಣೀರಿಡುತ್ತಿದ್ದಳು ಗೀತಾ. ಆಗಲೇ ಬಂದಿದ್ದರು ರಂಗನಾಥನ ತಂಗಿಯರು. ಅಯ್ಯೋ ರಂಗಣ್ಣ, ಏನಾಗೋಯ್ತೋ ನಿಂಗೆ? ಆಯ್ಕೊಂಡು ತಿನ್ನುವ ಕೋಳಿ ಕಾಲು ಮುರಿದು ಬಿಟ್ಟನಲ್ಲೋ ಆ ದೇವರು. ಇಂಥ ಅನ್ಯಾಯ ಮಾಡಬಾರ್ದಾಗಿತ್ತು. ಮಕ್ಕಳು ಕೂಡ ಚಿಕ್ಕವರು ಎನ್ನುತ್ತಾ ಆಳುತ್ತಿದ್ದರು ಇಬ್ಬರು ತಂಗಿಯರು ರಂಗನಾಥನಿಗಿಂತ ಅನುಕೂಲವಾಗಿಯೇ ಇದ್ದರು. ಅವರಿಬ್ಬರು ಬಂದಾಗ ಗೀತಳಿಗೆ ಒಂಚೂರು ಆಶಾಕಿರಣ ಗೋಚಾರವಾದಂತೆ ಆಯಿತು. ತಮ್ಮ ಕಷ್ಟ ನೀಗಲು ದಾರಿ ತೋರಬಹುದೇನು ಎಂಬ ಆಸೆಯಲ್ಲಿದ್ದಳು ಗೀತಾ. ಅವರ ಎದುರು ಕೈ ಚಾಚಲು ಬೇಸರವಾದರು. ಮಕ್ಕಳಿಗೆ 2 ಹೊತ್ತು ಹೊಟ್ಟೆ ತುಂಬ ಊಟ ಹಾಕಲಾದರೂ ಅವರ ಸಹಾಯ ಕೇಳೋಣ ಎಂದುಕೊಂಡಳು. ಸ್ವಲ್ಪ ಹೊತ್ತು ಅಣ್ಣನ ಜೊತೆ ಮಾತನಾಡಿದ ತಂಗಿಯರಿಬ್ಬರಿಗೂ ಅಣ್ಣನ ಸಂಸಾರದ ಸ್ಥಿತಿಗತಿ ಚೆನ್ನಾಗಿ ತಿಳಿದು ಬಂದಿತ್ತು. ಇನ್ನು ಸ್ವಲ್ಪ ಹೊತ್ತು ಅಲ್ಲಿಯೇ ಇದ್ದರೆ ಜವಾಬ್ದಾರಿ ತಲೆ ಮೇಲೆ ಬೀಳ್ಬಹುದೆಂದು ಯೋಚಿಸಿ ಮೆಲ್ಲನೆ ಅಲ್ಲಿಂದ ಹೊರಡುವ ಮಾತನಾಡಿದರು. ನಾದಿನಿಯರು ಹೊರಟಾಗ ಕುಂಕುಮ ಕೊಟ್ಟ ಗೀತಾ ರಂಗನಾಥನಿಗೆ ತಿಳಿಯದಂತೆ ಅವರ ಸಹಾಯ ಬೇಡಿದಳು. ಇಬ್ಬರು ತಾರಮಯ್ಯ ಆಡಿಸಿ ನಮ್ಮ ಕೈಲಾಗುವುದೇ ಎಷ್ಟು ಎಂದು ಹೇಳಿ 100 ರೂಪಾಯಿ ಕೊಟ್ಟು ಹೋಗಿದ್ದರು. ಅವರು ಕೊಟ್ಟ 100 ರೂಪಾಯಿ ಮೇಲೆ ಗೀತಾಳ ಕಂಬನಿ ಬಿದ್ದಿತ್ತು. ಪ್ರತಿ ಗೌರಿ ಹಬ್ಬಕ್ಕೂ ಸೀರೆಗೆಂದು 1000 ರೂಪಾಯಿಗೆ ಕಡಿಮೆ ಇಲ್ಲದಂತೆ ಇಬ್ಬರು ತಂಗಿಯರಿಗೆ ಕೊಡುತ್ತಿದ್ದ ರಂಗನಾಥ. ಗೀತಾ ಕೂಡ ತನಗೆ ಹೊಸ ಬಟ್ಟೆ ತೆಗೆದುಕೊಳ್ಳದೇ ಇದ್ದರು. ಮನೆಯ ಹೆಣ್ಣು ಮಕ್ಕಳಿಗೆಂದು ಬಟ್ಟೆ ತಂದಾಗ ಅಸೂಯೆ ಪಡೆದಿರುತ್ತಿದ್ದಳು. ಆದರೆ ಇಂದು ಅವರ ಸಹಾಯ ಬೇಕಾಗಿದೆ ಎಂದು ತಿಳಿದ ಕೂಡಲೇ ನಿಧಾನವಾಗಿ ಜಾರಿಕೊಂಡಿದ್ದರು ಹೊಟ್ಟದವರು. ಹಾಗೂ ಹೀಗೂ ತಿಂಗಳು ಕಳೆದಿತ್ತು. ಗೀತಾಳ ಸುತ್ತ ಅಂಧಕಾರವೇ ತುಂಬಿತ್ತು. ಅಂದು ರಾತ್ರಿ ಕಳೆದರೆ ಬೆಳಿಗ್ಗೆ ಗಂಜಿಗೂ ಗತಿಯಿಲ್ಲದಂತೆ ಆಗಿತ್ತು. ಸುಮ್ಮನೆ ಕಣ್ಣೀರು ಹಾಕುತ್ತಾ ಕುಳಿತಿದ್ದಳು. ಮುಂದೆ ದಾರಿ ಕಾಣದೆ ನಿಟ್ಟೆಸರು ಬಿಡುತ್ತಿದ್ದಳು. ಗೀತಾ, ದೇವರ ಮುಂದೆ ದೀಪ ಕೂಡ ಹಚ್ಚದೆ ಕೂತಿದ್ಯಾ? ಹೇಳಮ್ಮ, ದೀಪ ಹಚ್ಚು ಎಂದ ರಂಗನಾಥ್. ಈಗ ದೇವರ ದೀಪ ಹಚ್ಚಿದರೆ ಬೆಳಿಗ್ಗೆ ಒಗ್ಗರಣೆ ಮಾಡಲು ಹನಿ ಎಣ್ಣೆ ಉಳಿಯುವುದಿಲ್ಲ ಎಂದು ತಿಳಿದಿದ್ದ ಗೀತಾಳ ದುಃಖ ಮೇರೆ ಮೀರಿತ್ತು. ಗಂಡನ ಬಳಿ ಆದಷ್ಟು ತನ್ನ ಕಷ್ಟ ಹೇಳಿಕೊಳ್ಬಾರ್ದು ಎಂದುಕೊಂಡಿದ್ದ ಗೀತಾ ಇನ್ನು ತಡೆಯದಾದಳು. ರಂಗನಾಥನ ಬಳಿ ಸಾಗಿ ಅವನ ಎದೆಗೆ ಹೊರಗಿ ಕಣ್ಣೀರಿಟ್ಟಳು. ರೀ, ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಮನೆಯಲ್ಲಿ 1 ಕಾಲು ಅಕ್ಕಿ ಇಲ್ಲ. ನಾಳೆ ಬೆಳಿಗ್ಗೆಯಿಂದ ಉಪವಾಸನೇ ಗತಿ ನಮಗೆ ಎಂದು ರೋಧಿಸತೊಡಗಿದಳು. ಮನೆಯಲ್ಲೇ ಮಲಗಿರುತ್ತಿದ್ದ ರಂಗನಾಥನಿಗೂ ಅವನ ಸಂಸಾರದ ದಿಶೆ ಏನು ಎಂಬುದು ತಿಳಿದಿತ್ತು. ಮುಂದಿನ ದಿನಗಳ ಚಿಂತೆ ಅವನನ್ನು ಕಾಡುತ್ತಿತ್ತು. ಏನೂ ಮಾಡಲಾಗದ ಅಸಹಾಯಕತೆಯಿಂದ ನರಳುತ್ತಿದ್ದನು. ಈ ಪರಿಸ್ಥಿತಿ ನೋಡುವುದಕ್ಕಿಂತ ತಾನು ಅಂದಿನ ಅಪಘಾತದಲ್ಲಿ ಸತ್ತು ಹೋಗಿದ್ರೆ ಒಳ್ಳೆಯದಿತ್ತು ಎಂದು ಎಷ್ಟೋ ಬಾರಿ ಅಂದುಕೊಳ್ಳುತ್ತಿದ್ದನು ರಂಗ. ನಾನು ಬದುಕಲೇಬಾರದಾಗಿತ್ತು ಗೀತಾ.
ಈಗ ನಿಮ್ಮನ್ನೆಲ್ಲ ಈ ಕಷ್ಟದಲ್ಲಿ ನೋಡೋಕ್ಕೆ ಆಗ್ತಿಲ್ಲ ಎಂದು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದನು. ರಂಗನ ಕಣ್ಣೀರನ್ನು ಕಂಡ ಗೀತಾಳಿಗೆ ತನ್ನ ಮೇಲೆ ಬೇಸರವಾಯಿತು. ಇನ್ನು ಮೇಲೆ ಈ ಸಂಸಾರದ ಜವಾಬ್ದಾರಿ ಪೂರ್ತಿ ತನ್ನದೇ ಎಂಬುದನ್ನು ಪದೇ ಪದೇ ಹೇಳಿಕೊಂಡು ಮನನ ಮಾಡಿಕೊಂಡಳು. ಕಣ್ಣೀರು ಒರೆಸಿಕೊಂಡು, ರೀ ನೀವೇ ನನಗೆ ಧೈರ್ಯ, ನೀವೀಗೆಲ್ಲ ಮಾತನಾಡಿದರೆ ನನಗೆ ಭಯವಾಗುತ್ತೆ. ಇವತ್ತು ಕಷ್ಟ ಇದ್ದರೆ ಏನಂತೆ, ನಾಳೆ ಒಳ್ಳೆಯದಾಗುತ್ತೆ. ಏನೋ ಮನಸ್ಸು ತಡೆಯದೆ ನಿಮ್ಮ ಹತ್ತಿರ ಹೇಳಿಕೊಂಡೆ ಅಷ್ಟೆ ಎಂದು ಎದ್ದವಳು ದೇವರ ಮುಂದೆ ದೀಪ ಹಚ್ಚಲು ನಡೆದಳು. ದೀಪ ಹಚ್ಚುವಾಗ ದೇವರ ಮುಂದೆ ಇದ್ದ ತನ್ನ ಮದುವೆಯಲ್ಲಿ ನೀಡಿದ ಸಣ್ಣ ನೀಲಾಂಜನ ಅವಳಿಗೆ ಮುಂದಿನ ದಾರಿ ತೋರಿಸಿತು. ಗಂಗಾ, ಪಕ್ಕದ ಮನೆಯ ಗಂಗಾಳೆ ಗೀತಾಳ ಮಾರ್ಗದರ್ಶಿ. ಏನು ಗೀತಾ, ಗಂಗಾ ಈ ದೀಪವನ್ನು ಮಾರಿಸಿಕೊಡ್ತೀಯಾ? ಗೀತಾ ಕೇಳಿದಾಗ ಗಂಗಾ ನಿಟ್ಟುಸಿರು ಬಿಟ್ಟಳು. ಗೀತಾ, ಈಗ ಎಷ್ಟು ದಿನ ಒಡವೆ ಮನೆ ಪಾತ್ರೆ ಮಾರಿಕೊಂಡು ಬದುಕು ಸಾಗಿಸ್ತೀಯಾ? ಈಗಾಗಲೇ ಕಿವಿದು ಮೂಗಿನದು ಎಲ್ಲ ಮಾರಿದ್ಯಾ, ಇವತ್ತು ಇದನ್ನು ಮಾಡ್ತೀಯಾ? ಮುಂದೇನು ಗತಿ ಎಂದಾಗ ಗೀತಾ ತಲೆ ತಗ್ಗಿಸಿ ನಿಂತಳು. ಏನಾದರೂ ದುಡಿಯುವ ಮಾರ್ಗ ನೋಡಲೇಬೇಕಲ್ವಾ ಗೀತಾ? ನಾನು ನಿನ್ನನ್ನು ಅದೇ ಕೇಳೋಣ ಅಂತ ಇದ್ದೆ ಗಂಗಾ. ಅದೇ ಅವತ್ತು ಹೇಳಿದೆಯಲ್ಲ, ಅಡುಗೆಯವರು ಬೇಕಾಗಿದ್ದಾರೆ ಅಂತ. ಇಲ್ಲ ಗೀತಾ, ಅವ್ರಿಗೆ ಒಳ್ಳೆ ಅಡುಗೆಯವರು ಸಿಕ್ಕಿದ್ದಾರೆ ಎಂದಳು ನಿರಾಸೆಯಿಂದ. ಸಾರಿನ ಪುಡಿ, ಹುಳಿ ಚಟ್ನಿ ಪುಡಿ ಇಂಥದ್ದನ್ನೆಲ್ಲ ಮಾಡಿ ಮಾರಿದರೆ ಗೀತಳಿಗೆ ಗೊತ್ತಿದ್ದದು ಅಡುಗೆಗೆ ಸಂಬಂಧಪಟ್ಟಿದ್ದಷ್ಟೇ. ಅದರಿಂದ ಸಂಸಾರ ನಡೆಸುವಷ್ಟು ಆದಾಯ ಬರೋಲ್ಲ ಗೀತಾ ಎಂದವಳು. ಒಂದೆರಡು ದಿನ ಸಮಯ ಕೊಡು ಗೀತಾ, ಬೇರೆ ಎಲ್ಲಾದರೂ ಏನಾದರೂ ಕೆಲಸ ಸಿಗುತ್ತಾ ನೋಡ್ತೀನಿ ಎಂದಳು ಗಂಗಾ. ಮತ್ತೆರಡು ದಿನ ಕಳೆದಿತ್ತು. ಗಂಗಾ ಹೊಸ ಸುದ್ದಿಯೊಂದಿಗೆ ಬಂದಿದ್ದಳು. ಗೀತಾ, ಇಲ್ಲೇ ಒಂದು ಊದುಬತ್ತಿ ಫ್ಯಾಕ್ಟ್ರಿ ಇದೆ ಕಣೆ, ತಿಂಗಳಿಗೆ 8,000 ಕೊಡ್ತಾರಂತೆ. ಬೆಳಿಗ್ಗೆ 9ರಿಂದ ಸಂಜೆ 6ರವರೆಗೆ ಕೆಲಸ ಎಂದಳು. ಹೇಗೆ ಹೋಗುವುದು ಗಂಗಾ? ಯಜಮಾನರಿಗೆ ಪ್ರತಿಯೊಂದಕ್ಕೂ ಒಬ್ಬರು ಜೊತೆಗೆ ಇರಲೇಬೇಕಲ್ವಾ? ಬೆಳಿಗ್ಗೆಯಿಂದ ಸಂಜೆವರೆಗೂ ಹೊರಗೆ ಹೋದರೆ ಅವರನ್ನು ನೋಡಿಕೊಳ್ಳುವುದು ಏಕೆ ಎಂದಾಗ ಆ ಮಾತು ನಿಜ ಎನಿಸಿತು ಗಂಗಾಳಿಗೆ. ಹೋಗಲಿ, ಆ ಟೈಲರ್ ಮೇಡಮ್ಗೆ ಹೆಲ್ಪರ್ ಬೇಕಂತೆ, ಮನೆಯಲ್ಲೇ ಇದ್ದು ಮಾಡುವ ಕೆಲಸ. ಅವರು ಹೊಳೆದು ಕೊಡುವ ಬ್ಲೌಸ್ಗಳಿಗೆ ಉಕ್ಸ್ ಹಾಕೋದು, ಸೀರೆಗೆ ಫಾಲ್ಸ್ ಹಚ್ಚೋದು, ಕುಚ್ಚು ಕಟ್ಟೋದು, ಇಂಥದ್ದೆಲ್ಲ ಮಾಡಿಕೊಡ್ತೀಯಾ? ಹುಲ್ಲು ಕಡ್ಡಿ ಆಸರೆ ಸಿಕ್ಕಾಗಾಯಿತು ಗೀತಾಳಿಗೆ. ಹೊಟ್ಟೆ ತುಂಬುವಷ್ಟು ಅಲ್ಲದಿದ್ದರೂ ಜೀವ ಹಿಡಿದುಕೊಳ್ಳುವಷ್ಟಾದರೂ ಸಿಕ್ಕಿತ್ತಲ್ಲ ಎಂದು ನಿಟ್ಟುಸಿರು ಬಿಟ್ಟಳು. ಹೊರಗಡೆಯ ಮಾತೆಲ್ಲ ಕೇಳಿಸಿಕೊಳ್ತಿದ್ದ ರಂಗ ತನ್ನಿಂದ ಸಂಸಾರಕ್ಕೆ ಯಾವ ಉಪಯೋಗವೂ ಇಲ್ಲದೆ ತಾನೇ ಸಂಸಾರಕ್ಕೆ ಭಾರವಾಗಿರುವುದನ್ನು ನೆನೆದು ಕಣ್ಣೀರು ಸುರಿಸತೊಡಗಿದ. ಒಟ್ಟಿನಲ್ಲಿ 4 ಜನರ ತುತ್ತಿನ ಚೀಲ ತುಂಬುವುದಕ್ಕೆ ಒಂದು ಕೆಲಸ ಬೇಕಿತ್ತು ಗೀತಾಳಿಗೆ. ಗೀತಾ, ನನ್ನಿಂದ ತುಂಬ ಕಷ್ಟ ನಿಂಗೆ ಅಲ್ವಾ? ನಿನ್ನನ್ನು ಹೊರಗೆ ದುಡಿಯೋಕ್ಕೆ ಕಳಿಸದೆ ಮನೆಯಲ್ಲೇ ಇರಿಸಿ ಚೆನ್ನಾಗಿ ನೋಡಿಕೊಳ್ಬೇಕು ಅಂತ ಇದ್ದೆ. ಈಗ ನೋಡು, ನೀನೇ ನನ್ನನ್ನು ಸಾಕುವ ಹಾಗೆ ಆಗಿದೆ. ನೀನು ದುಡಿದು ತರುವುದನ್ನು ನಾನು ಕೂತ್ಕೊಂಡು ತಿನ್ನುವ ಹಾಗಾಗಿದೆ. ಕಣ್ಣೀರು ತುಂಬಿ ಹೇಳಿದ ರಂಗನಾಥ್ನ ಪಕ್ಕ ಬಂದು ಕುಳಿತಳು ಗೀತಾ. ಸಂಸಾರ ಇಬ್ಬರದು ಅಲ್ವಾ ರೀ? ನೀವು ದುಡಿದ್ರೇನು, ನಾನು ದುಡಿದ್ರೇನು, ಹೊಟ್ಟಿನಲ್ಲಿ ಸಂಸಾರ ಸರಿಯಾಗಿ ಸಾಗಬೇಕು. ಇಷ್ಟು ದಿನ ನಮಗೋಸ್ಕರ ನೀವು ಎಷ್ಟು ಕಷ್ಟಪಟ್ಟಿಲ್ಲ. ಈಗ ಈ ಸಂಸಾರ ನನ್ನ ಜವಾಬ್ದಾರಿ. ನೀನು ಧೈರ್ಯವಾಗಿದ್ದರೆ ಆಯಿತು, ಅದೇ ನನಗೆ ಬಲ ಎಂದಳು ಮನದಲ್ಲಿರುವ ನೋವನ್ನು ಹೊರಗೆ ತೋರಿಸದೆ. ನಾನು ಒಂದು ಮಾತು ಹೇಳ್ತೀನಿ, ಕೇಳ್ತೀಯ? ಹೇಳಿ. ಹೇಗಿದ್ರೂ ನೀನು ದುಡಿಯಲೇಬೇಕು ಅಂದರೆ ನೀನು ಕಂಡವರ ಮನೆಯಲ್ಲಿ ಆಳಾಗಿ ದುಡಿಯುವುದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ಗೀತು. ಇನ್ನೊಬ್ಬರಿಗೆ ಜಿ ಹುಜೂರ್ ಅಂತ ಬಗ್ಗಿ ಜೀವಿಸಿದ್ದು ಸಾಕು, ಏನಾದರೂ ಸ್ವಂತ ಉದ್ಯೋಗ ಎಂದು ಹೇಳಿ ನಿಲ್ಲಿಸಿದನು. ಸ್ವಂತ ಉದ್ಯೋಗಕ್ಕೆ ಬೇಕಾದಷ್ಟು ಬಂಡವಾಳ ಎಲ್ಲಿದೆ ನಮ್ಮ ಹತ್ರ? ತಿನ್ನೋ ಅನ್ನಕ್ಕೆ ಮನೆ ಬಾಡಿಗೆಗೆ ಕೂಡ ಕಷ್ಟಪಡುವಾಗಿದೆ. ನಮ್ಮಂಥವರಿಗೆ ಸಾಲ ಕೂಡ ಹುಟ್ಟಲ್ಲ ಎಂದು ನಿಟ್ಟುಸಿರು ಬಿಟ್ಟಳು. ಸಂಜೆ ಗಂಗಾಳ ಜೊತೆ ಮಾತನಾಡುವಾಗ ಇದೇ ವಿಷಯ ಹೇಳಿದಳು ಗೀತಾ. ಸ್ವಂತ ಉದ್ಯೋಗನ? ಏನು ಅನುಭವವಿದೆ ನಿಂಗೆ? ಸ್ವಂತ ಉದ್ಯೋಗ ಮಾಡೋಕ್ಕೆ ಟೈಲರಿಂಗ್ ಕೂಡ ಬರೋಲ್ಲ ನಿಂಗೆ. ಯಾವುದಾದ್ರೂ ಅಂಗಡಿ ಇರ್ತೀಯಾ? ಅದಕ್ಕೂ ನೀನು ಮಾರ್ಕೆಟ್ಗೆ ಸಪ್ಲೈ ಮಾಡೋದಕ್ಕೆ ಅಂತೆಲ್ಲ ಓಡಾಡಬೇಕು. ಜೊತೆಗೆ ಯಾವತ್ತರ ಅಂಗಡಿ ಇಡೋಕ್ಕೆ ಸಾಧ್ಯ ಎಂದಳು ಚಿಂತೆಯಲ್ಲಿ. ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಈ ಥರದೆಲ್ಲ ಮಾಡಿ ಮಾರ್ಬೋದು. ಆದರೆ ಅದಕ್ಕೆ ಅಂಗಡಿ, ಮನೆ ಹಾಗೆಲ್ಲ ಸುತ್ತಬೇಕಾಗುತ್ತೆ. ನಿನ್ನ ಕೈಯಲ್ಲಿ ಅದೆಲ್ಲ ಸಾಧ್ಯನಾ? ಆಗುವುದಿಲ್ಲ ಬಿಡು ಎಂದಳು ನಿರಾಸೆಯಲ್ಲಿ. ರಾತ್ರಿ ಅದೇ ಚಿಂತೆಯಲ್ಲಿ ಮಲಗಿದರು ಗಂಡ ಹೆಂಡತಿ. ದೀಪ ಮಾರಿ ಬಂದ ಹಣ ಇದ್ದುದರಿಂದ 1 ವಾರದ ಊಟ, ಔಷಧಿಗೆ ಯೋಚನೆ ಇರಲಿಲ್ಲ. ಅಮ್ಮ, ಚಿತ್ರಾನ್ನ ಸೂಪರ್ ಕಣಮ್ಮ. ಎಷ್ಟು ದಿನ ಆಗಿತ್ತು ಈ ಥರ ಮಾಡಿ ನೀನು. ನನಗೊಂದು ಐಡಿಯಾ, ನೀನೊಂದು ಹೋಟೆಲ್ ಓಪನ್ ಮಾಡಿಬಿಡಮ್ಮ, ಸಖತ್ ವ್ಯಾಪಾರ ಆಗುತ್ತೆ ಎಂದಳು ಶಾಲಿನಿ ಬೆಳಗಿನ ತಿಂಡಿಯನ್ನು ಚಪ್ಪರಿಸಿ ತಿನ್ನುತ್ತಾ. ಹ್ಞೂ ಕಣೆ,
ನೀನು ಅಡುಗೆ ಮನೆ ಕಡೆ ತಲೆನೇ ಹಾಕ್ಬೇಡ. ನಾನೊಬ್ಳೆ ಅಶೋಕ್ ಹೋಟೆಲ್ ಥರದ ಹೋಟೆಲ್ ಓಪನ್ ಮಾಡ್ತೀನಿ ಇರು ಎಂದಳು ಗೀತಾ ನಗುತ್ತಾ. ಅಮ್ಮ, ನಿಜವಾಗ್ಲೂ ನೀನು ಹೋಟೆಲ್ ಓಪನ್ ಮಾಡಮ್ಮ. ನಾನು ಬಾಕ್ಸ್ ತಗೊಂಡು ಹೋದರೆ ನನ್ನ ಫ್ರೆಂಡ್ಸ್ ಎಲ್ಲ ಯಾವ ಹೋಟೆಲ್ನಿಂದ ತಂದೆ ಅಂತ ಕೇಳ್ತಾರೆ. ಅವರಿಗೆಲ್ಲ ನೀನು ಮಾಡುವ ಎಲ್ಲ ತಿಂಡಿನೂ ಇಷ್ಟ. ಅವರಿಗೆಲ್ಲ ಹೇಳ್ತೀನಿ ನಮ್ಮ ಅಮ್ಮ ಹೋಟೆಲ್ ಮಾಡ್ತಿದ್ದಾರೆ, ನೀವೆಲ್ಲ ಅಲ್ಲಿಗೆ ಬಂದು ತಿಂಡಿ ತಿನ್ನಿ ಅಂತ ಎಂದು ಹೇಳಿದ ನವೀನ್. ಅಮ್ಮ ಮಕ್ಕಳ ಮಾತು ಕೇಳಿ ನಗುತ್ತಿದ್ದ ರಂಗನಾಥ್. ಮಕ್ಕಳಿಬ್ಬರು ಶಾಲೆ ಕಾಲೇಜ್ ಅಂತ ಹೊರಗಡೆ ಹೋದ ಮೇಲೆ ಸೀರೆಯೊಂದಕ್ಕೆ ಫಾಲ್ಸ್ ಹಚ್ಚುತ್ತಾ ರಂಗನಾಥ ಎದುರಿಗೆ ಕುಳಿತಳು ಗೀತಾ. ಗೀತಾ, ನನಗೂ ಹುಕ್ ಬಟನ್ ಹಾಕುವುದು ಹೇಳಿಕೊಡು. ನನಗೆ ಕಾಲು ಇಲ್ಲವೇ ಹೊರತು ಕೈ ಸರಿಯಾಗಿದೆ ಅಲ್ವಾ? ನನಗೂ ಸುಮ್ಮನೆ ಕೂತು ಬೇಜಾರು ಎಂದನು. ಅಯ್ಯೋ, ಅವ್ರ ದಿನಕ್ಕೆ ನನಗೆ ಕೊಡುವುದೇ 2-3 ಬ್ಲೌಸ್. ನನಗೆ ಮಾಡೋಕ್ಕೆ ಕೆಲಸವಿಲ್ಲ, ಸುಮ್ಮನೆ ಆರಾಮವಾಗಿ ಕೂತ್ಕೊಳ್ಳಿ ಎಂದವಳಿಗೆ ಮಕ್ಕಳು ಇವತ್ತು ಒಳ್ಳೆಯ ಐಡಿಯಾನೇ ಕೊಟ್ಟರು ಅಲ್ವಾ? ನಾನು ಒಂದು ಸಣ್ಣ ಹೋಟೆಲ್ ತೆಗಿಯೋಣವಾ? ನಾನು ನನ್ನ ಕೈಲಾದ ಕೆಲಸ ಮಾಡ್ತೀನಿ ಎಂದ ರಂಗನಾಥ್. ಹೋಟೆಲ್ ಹಾಗೋ ಹೋಗೋ ಮಾತನಾಡ್ರಿ. ಏನೋ ಒಂದು 10 ಜನಕ್ಕೆ ಅಡುಗೆ ಮಾಡಿ ಹಾಕೋಕ್ಕೆ ಗೊತ್ತೇ ಹೊರತು ಹೋಟೆಲ್ ನಡೆಸುವಷ್ಟು ಚಾತಿ ಇಲ್ಲ ನನಗೆ. ಮತ್ತೆ ನಿಮ್ಮ ಈ ಪರಿಸ್ಥಿತಿಯಲ್ಲಿ ಎಂದವಳು ಅವನ ಮನಸ್ಸಿಗೆ ನೋವಾಗುವುದೆಂದು ಮುಂದೆ ಮಾತನಾಡದೆ ಸುಮ್ಮನಾದಳು. ರಂಗಣ್ಣ ಹೇಳ್ತಾ ಇರೋದು ಒಳ್ಳೆಯ ಉಪಾಯ ಗೀತಾ ಎನ್ನುತ್ತಾ ಒಳಬಂದಳು ಗಂಗಾ. ಸುಮ್ಮನಿರು ಗಂಗಾ, ಹೋಟೆಲ್ ಮಾಡುವುದಂದ್ರೆ ಏನು ತಮಾಷೆ ಅಂದ್ಕೊಂಡ್ಯಾ? ಮತ್ತೆ ಅದೆಲ್ಲ ಒಬ್ಬಳ ಕೈಲಿ ಆಗೋ ಕೆಲಸನ? ಅಡಿಗೆ ತಿಂಡಿ ಮಾಡಬೇಕು, ಬರೋ ಗಿರಾಕಿಗಳ ಕಡೆ ಗಮನ ಕೊಡಬೇಕು, ದುಡ್ಡು ಕಾಸಿನ ವ್ಯವಹಾರ ನೋಡ್ಕೋಬೇಕು. ಸುಮ್ಮನಿರು, ಆಗೋದಲ್ಲ ಹೋಗೋದಲ್ಲ ಎಂದಳು ಗೀತಾ. ಎಲ್ಲದಕ್ಕೂ ಆಗೋಲ್ಲ ಅನ್ನುವ ಉತ್ತರನೇ ರೆಡಿ ಮಾಡಿ ಇಡ್ತೀಯಲ್ಲ ಗೀತಾ, ಯಾಕಾಗೋಲ್ಲ? ದೊಡ್ಡ ಹೋಟೆಲ್ ಬೇಡ, ಸಣ್ಣದೊಂದು ತಲ್ಲೋ ಗಾಡಿ ಇಟ್ಕೊಳ್ಬೋದಲ್ವಾ ಎಂದ ಗಂಗಾಳ ಮಾತನ್ನು ರಂಗನಾಥ ಕೂಡ ಅನುಮೋದಿಸಿದ. ಒಂದು ಕೆಲಸ ಮಾಡು ಗೀತಾ, ಗಾಡಿ ಕೂಡ ಬೇಡ, ಒಂದು ದೊಡ್ಡ ಬಾಕ್ಸ್ನಲ್ಲಿ ಚಿತ್ರಾನ್ನ ಮತ್ತು ಒಂದು ಬಾಕ್ಸ್ನಲ್ಲಿ ಮೊಸರನ್ನ ರೆಡಿ ಮಾಡಿಕೊ. ಈ ಸಾರಿ ಸಂತೆ ನಡೆಯುತ್ತಲ್ಲ, ಅಲ್ಲಿಗೆ ತಗೊಂಡು ಹೋಗೋಣ. ನಾನು ನಿನ್ನ ಜೊತೆಗೆ ಬರ್ತೀನಿ. ಬೇರೆ ಬೇರೆ ಊರಿಂದ ಬರೋವರು ಇರ್ತಾರೆ. ಒಂದೊಂದು ಪ್ಲೇಟಿಗೆ ಇಷ್ಟು ದುಡ್ಡು ಅಂತ ಇಡೋಣ. ನೋಡೋಣ ಹೇಗೆ ವ್ಯಾಪಾರ ಆಗುತ್ತೆ ಅಂತ. ಮಾಡೋಕ್ಕೆ ಆಗುತ್ತೆ ಅನ್ನಿಸಿದರೆ ಮಾಡೋಣ. ಪ್ರಯತ್ನವನ್ನೇ ಮಾಡದೆ ಕೈಚೆಲ್ಲಿ ಕೂರುವುದು ಯಾಕೆ ಎಂದಳು. ಈ ಮಾತು ಸರಿಯಾಗಿದೆ ಗಂಗಕ್ಕ. ಪ್ರಯತ್ನವನ್ನೇ ಮಾಡದೆ ಸೋಲು ಒಪ್ಪಿಕೊಳ್ಳುವುದು ತಪ್ಪು. ಗಂಗಾಳ ಮಾತಿಗೆ ರಂಗನಾಥ್ ಕೂಡ ದನಿಗೂಡಿಸಿದ. ಇಡೀ ದಿನ ನಾನು ಹೊರಗಿದ್ರೆ ನಿಮ್ಮ ಜೊತೆ ಯಾರಿರ್ತಾರೆ? ನಿಮ್ಗೇನಾದರೂ ಬೇಕು ಅಂದರೆ? ಇದೆಲ್ಲ ಒಂದು ಸಮಸ್ಯೆನೆಲ್ಲ ಗೀತು. ಸಂತೆ ನಡೆಯೋದು ಇನ್ನು 2 ದಿನ ಬಿಟ್ಟು ತಾನೆ. ಅವತ್ತು ಒಂದಿನ ಶಾಲೆಗೆ ರಜೆ ಹಾಕೋಕ್ಕೆ ಹೇಳೋಣ. ಸುಮ್ಮನೆ ಒಪ್ಕೋಗಿತ್ತು, ಒಂದು ಪ್ರಯತ್ನ ನಡೆಯಲಿ. ಗಂಗಾ ಕೂಡ ಹೇಳಿದಾಗ ಗೀತಾ ಅರೆ ಮನಸ್ಸಿನಿಂದಲೇ ಒಪ್ಪಿಕೊಂಡಳು. ಗಂಗಳ ಮಾತಿಗೆ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಒಪ್ಪಿಗೆ ಕೊಟ್ಟಳು ಗೀತಾ. ಎದೆಯಲ್ಲೇನೋ ಅಳುಕು. ಒಂದು ದಿನವಾದರೂ ಮನೆ ಬಿಟ್ಟು ಒಬ್ಬಳೇ ಹೊರಗೆ ಹೋದವಳಲ್ಲ. 4 ಜನರ ಎದುರು ನಿಂತು ಗಟ್ಟಿಯಾಗಿ ಮಾತನಾಡಿದವಳೂ ಅಲ್ಲ. ಒಂದು ದಿನವೂ ಅಂಗಡಿಗೆ ಹೋಗಿ ತನಗೇನು ಬೇಕು ಅದನ್ನು ಕೊಂಡವಳಲ್ಲ. ಈಗ ತಾನೇ ನಿಂತು ವ್ಯಾಪಾರ ಮಾಡುವುದೆಂದರೆ ಸುಲಭದ ಮಾತೆ. ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಹೊರಳಾಡಿದಳು. ಪಕ್ಕದಲ್ಲೇ ಇದ್ದ ರಂಗನಾಥನಿಗೆ ಅವಳ ಮನದ ತಲ್ಲಣ ತಿಳಿಯುತ್ತಿದೆ. ತಪ್ಪು ಮಾಡಿಬಿಟ್ಟೆ ಗೀತು. ನಾನು ಸರಿಯಾಗಿದ್ದಾಗಲೇ ನಿನ್ನನ್ನು ಹೊರಲೋಕಕ್ಕೆ ಪರಿಚಯ ಮಾಡಬೇಕಾಗಿತ್ತು. ಮನೆಯ 4 ಗೋಡೆಯೊಳಗೆ ನಿನ್ನನ್ನು ಬಂದಿಯಾಗಿಸದೆ ಸ್ವಲ್ಪವಾದ್ರೂ ಸ್ವಾತಂತ್ರ್ಯವಾಗಿರಲು ಬಿಡಬೇಕಾಗಿತ್ತು. ಹೊರಗೆ ಎಲ್ಲೂ ಕಳಿಸದೆ ನಿನ್ನನ್ನು ತುಂಬಾ ಸುಖವಾಗಿ ನೋಡಿಕೊಳ್ತಾ ಇದ್ದೀನಿ ಅಂದುಕೊಂಡಿದ್ದೆ. ಆದರೆ ಪರಿಸ್ಥಿತಿ ಈ ರೀತಿ ಬರುತ್ತೆ ಅಂತ ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ ಎಂದು ಮನದಲ್ಲೇ ಹೇಳಿಕೊಳ್ಳುತ್ತಾ ಒಳಗೊಳಗೆ ಅಳುತ್ತಿದ್ದನು. ರಾತ್ರಿ ಕಳೆದು ಬೆಳಗಾಗುವುದನ್ನೇ ಕಾಯುತ್ತಿದ್ದಳು ಗೀತಾ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಸೀದಾ ಆಂಜನೇಯ ಗುಡಿಗೆ ಬಂದಳು. ಗುಡಿಯಲ್ಲಿ ಶಾಂತವಾಗಿ ನಿಂತಿದ್ದ ಅವಳ ಆರಾಧ್ಯ ದೈವ ಕಣ್ಮುಚ್ಚಿದಳು. ತಂದೆ, ನೀನೊಬ್ಬನೇ ನನಗೆ ಗತಿ. ಹೊಸದೊಂದು ಪ್ರಯತ್ನ. ಕೈ ಹಾಕಲೋ ಬೇಡವೋ ಎಂಬ ದ್ವಂದ್ವ. ನೀನೇ ದಾರಿ ತೋರ್ಬೇಕು ಎಂದು ಬೇಡಿದಳು. ಅವಳು ಕಣ್ಣು ಬಿಟ್ಟು ನೋಡುತ್ತಾ ಇದ್ದಂತೆ ದೇವರಿಗೆ ಏರಿಸಿದ ಹೂವು ಬಲಗಡೆಯಿಂದ ಕೆಳಗೆ ಬಿತ್ತು. ಸ್ವಾಮಿ, ಅಭಯ ಕೊಟ್ಟಿದ್ಯಾ, ಕೈ ಹಿಡಿದು ನೀನೇ ಕಾಪಾಡಬೇಕು, ಮುನ್ನಡೆಸಬೇಕು ಎಂದು ನಮಸ್ಕಾರ ಮಾಡಿ ಮನೆಗೆ ಬಂದಳು. ಪತ್ನಿಯ ಮುಖದಲ್ಲಿ ನಿನ್ನೆ ಇದ್ದ ಗೊಂದಲ ಮಾಯವಾಗಿರುವುದನ್ನು ಕಂಡು ರಂಗನಾಥ ಅಚ್ಚರಿಗೊಂಡ. ಏನ್ ಗೀತು, ತುಂಬಾ ಶಾಂತವಾಗಿ ಇದ್ಯಾ? ಏನೋ ಒಂಥರ ಕಲೆ ನಿನ್ನ ಮುಖದಲ್ಲಿ ಕಾಣಿಸ್ತಾ ಇದೆ. ದೇವಸ್ಥಾನಕ್ಕೆ ಹೋಗಿ ಬಂದ ನಿನ್ನ ಹನುಮಪ್ಪ ಅಪ್ಪನೆ ಕೊಟ್ನಾ ನಿನ್ನ ಹೊಸ ಕೆಲ್ಸಕ್ಕೆ ನಗುತ್ತಾ ಕೇಳಿದ ರಂಗನಾಥ್. ಅಪ್ಪನೆ ತಕೊಂಡ್ ಬಂದೆ. ಇನ್ನು ಹೆಜ್ಜೆ ಹಿಂದೆ ಇಡೋಲ್ಲ. ಸಣ್ಣ ಆತ್ಮವಿಶ್ವಾಸ ಮಾತಲ್ಲಿ.
ಗಂಗಾಳ ಜೊತೆ ಸೇರಿ ಒಂದು 50 ಪ್ಲೇಟ್ ಚಿತ್ರಾನ್ನ, ಒಂದು 50 ಪ್ಲೇಟ್ ಮೊಸರನ್ನ ಮಾಡಲು ಬೇಕಾದಂತಹ ಪಾತ್ರೆ ಸಾಮಾನು ಎಲ್ಲ ತಂದಳು. ಅಂತೂ ಗೀತಾ ಕಾಯ್ತಿದ್ದ ಸಂತೆಯ ದಿನ ಬಂದಿತು. ಬೆಳಿಗ್ಗೆ ಎದ್ದವಳೆ ಸ್ನಾನ ಮಾಡಿ ದೇವರ ಮುಂದೆ ದೀಪ ಹಚ್ಚಿಟ್ಟು ಅಡಿಗೆ ಕೆಲಸ ಶುರು ಮಾಡಿದ್ಲು. 7:30 ಎನ್ನುವಷ್ಟರಲ್ಲೇ 50 ಪ್ಲೇಟ್ ಚಿತ್ರಾನ್ನ, 50 ಪ್ಲೇಟ್ ಮೊಸರನ್ನ ಸಿದ್ಧ ಮಾಡಿಟ್ಟುಕೊಂಡಳು. ಗೀತಾ, ತಿಂಡಿ ರೆಡಿ ಮಾಡೋಕೆ ಏನಾದ್ರೂ ಸಹಾಯ ಬೇಕಾ ಎನ್ನುತ್ತಾ ಗಂಗಾ ಬರುವಷ್ಟರಲ್ಲಿ ಎಲ್ಲಾ ಪ್ಯಾಕ್ ಮಾಡಿಟ್ಟುಕೊಂಡು ಸಿದ್ಧವಾಗಿದ್ದಳು ಗೀತಾ. ಎಲ್ಲ ರೆಡಿ ಇದೆ ಗಂಗಾ, ಇನ್ನು ಹೊರಡುವುದಷ್ಟೇ ಎಂದಳು ನಗು ಮುಖದಿಂದ. ಗಂಗಾ ಗೀತಾಳ ಮೊಗದಲ್ಲಿನ ನಗು ನೋಡಿ ಖುಷಿಯಾದಳು. ಅವಳ ಮುಖದ ಸುತ್ತ ಕೈ ಆಡಿಸಿ ದೃಷ್ಟಿ ತೆಗೆದಳು. ಅವಳ ಚರ್ಯೆಗೆ ಮನೆಯವರೆಲ್ಲ ನಕ್ಕರು. ಏನೇನೋ ರೆಡಿ ಮಾಡಿಕೊಂಡಿದ್ಯಾ ತೋರಿಸು. ಗೀತಾ ಅನುಭವಸ್ಥೆ ಆದ್ದರಿಂದ ಗಂಗಾಳೆ ಮುಂದುವರೆದು ಎಲ್ಲಾ ನೋಡಿಕೊಳ್ಳಬೇಕಾಗಿತ್ತು. ನೋಡು, ಒಂದು ಫುಲ್ ಸೆಟ್ ಪೇಪರ್ ಪ್ಲೇಟ್ಸ್, ಒಂದು ರೋಲ್ ಪೇಪರ್ ಕಪ್, ಚಿತ್ರಾನ್ನದ ಡಬ್ಬಿ, ಮೊಸರಾನ್ನದ ಡಬ್ಬಿ, ಉಪ್ಪಿನಕಾಯಿ, ಚಿತ್ರಾನ್ನದ ಜೊತೆಗೆ ಚಟ್ನಿ, ಇಷ್ಟು ತಕೊಂಡಿದ್ದೀನಿ. ನೀರು ಹಾಗೆ ತಿಂದ ಪ್ಲೇಟ್ ಎಲ್ಲ ಎಲ್ಲಿ? ಅದ್ರಲ್ಲಿ ಬಿಸಾಡೋಕೆ ಆಗೋಲ್ಲ. ಅದನ್ನ ಕಲೆಕ್ಟ್ ಮಾಡೋಕೆ ಒಂದು ಚೀಲ ಕೂಡ ತಗೋ. ಓಹ್, ನೀರು ನಾವೇ ತಕೊಂಡು ಹೋಗ್ಬೇಕಾ? ಒಂದು ಕೆಲಸ ಮಾಡ್ತೀನಿ. ಇದನ್ನೆಲ್ಲ ಸಾಗಿಸೋಕೆ ರಹೀಂ ಚಾಚಾ ಇದ್ದಾರಲ್ಲ, ಅವ್ರ ಆಟೋ ಬರೋಕೆ ಹೇಳ್ತೀನಿ. ಹಾಗೆ ಬರ್ತಾ ನೀರು ಕೂಡ ತರೋಕೆ ಹೇಳ್ತೀನಿ ಎಂದಳು ಗಂಗಾ. ಗೀತಾ ಶಾಲಿ ಎಂದಾಗ, ಅಮ್ಮ, ನೀನ್ ಏನು ಯೋಚನೆ ಮಾಡ್ಬೇಡ. ನಾನು ಅಪ್ಪನ ಚೆನ್ನಾಗಿ ನೋಡ್ಕೊಳ್ತೀನಿ. ಪಾತ್ರೆ ಕೂಡ ತೊಳೆದಿಡ್ತೀನಿ. ನೀನು ಬರುವವರೆಗೆ ಮನೆ ಜವಾಬ್ದಾರಿ ನಂದು, ಓಕೆನಾ ಎಂದಳು. ಗೀತಾ ನಸುನಗುತ್ತಾ ಶಾಲಿನಿಗೆ ಮುತ್ತಿಟ್ಟಳು. ಅಮ್ಮ, ನಂಗೆ ಕೆನ್ನೆ ಮುಂದೆ ಮಾಡಿದ ನವೀನ್. ಮುತ್ತಿಟ್ಟ ಅಮ್ಮನಿಗೆ ಇಬ್ಬರು ಮಕ್ಕಳು ಒಟ್ಟಿಗೆ ಆಲ್ ದಿ ಬೆಸ್ಟ್ ಹೇಳಿದರು. ಗೀತಾ ದೇವರಿಗೆ ನಮಸ್ಕಾರ ಮಾಡಿ ರಂಗನಾಥಿಗೂ ನಮಸ್ಕಾರ ಮಾಡಿದಳು. ಹುಷಾರಾಗಿ ಹೋಗಿ ಬಾ ಗೀತಾ, ಎಲ್ಲ ಒಳ್ಳೆಯದಾಗುತ್ತೆ ಎಂದು ತುಂಬು ಮನದಿಂದ ಹಾರೈಸಿದ ರಂಗನಾಥ್. ಗೀತಾ, ನೀನು ಸೀರೆ ಬದಲು ಚೂಡಿದಾರ್ ಹಾಕಿದ್ರೆ ಒಳ್ಳೆಯದಿತ್ತು ಕಣೆ. ಸೀರೆ ಮ್ಯಾನೇಜ್ ಮಾಡುವುದಕ್ಕಿಂತ ಚೂಡಿದಾರ್ ಈಸಿ ಎಂದಳು ಗಂಗಾ. ರಂಗನಾಥ್ ಕೂಡ ಅದೇ ಹೇಳಿದಾಗ ಅಪರೂಪಕ್ಕೊಮ್ಮೆ ತೊಡುತ್ತಿದ್ದ ಚೂಡಿದಾರ್ ಧರಿಸಿ ಬಂದಳು. ಸಮಯ ಸರಿಯುತ್ತಿತ್ತು. ಇವರಿದ್ದ ಕಡೆ ಯಾರೂ ಬರಲಿಲ್ಲ. ಬೆಳಿಗ್ಗೆ ಇದ್ದ ವಿಶ್ವಾಸ ಗೀತಳ ಮುಖದಲ್ಲಿ ಈಗ ಇರಲಿಲ್ಲ. ಇದೇನು ಗಂಗಾ, ಯಾರೂ ಬರ್ತಾ ಇಲ್ಲ, ಮಾಡಿದೆಲ್ಲ ದಂಡನ ಎಂದಳು. ಆಗಲೇ ಅವಳ ಸ್ವರ ನಡುಗುತ್ತಿತ್ತು. ಇರು ಗಂಗಾ, ಎಲ್ಲ ಈಗಷ್ಟೇ ಸಂತೆಗೆ ಬರ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಕಳೆಯಲಿ, ನೀನ್ ಧೈರ್ಯಗೆಡ್ಬೇಡ ಎಂದರು. ಅವಳಿಗೂ ಸಣ್ಣ ಭಯವೇ. ಬಿಸಿಲು ಏರುತ್ತಿತ್ತು. ಸ್ವಲ್ಪ ಹಿರಿಯ ಮನುಷ್ಯ ಇವರಿಬ್ಬರ ಬಳಿ ಬಂದು, ಏನ್ ಮಾಡ್ತಾ ಇದ್ದೀರಾ ಎಂದ. ಚಿತ್ರಾನ್ನ ಮೊಸರನ್ನ ಕಣಣ್ಣ ಎಂದಳು ಗಂಗಾ. ನೀವೇನು ಮಾಡ್ತಾ ಇದ್ದೀರಾ ಅಂತ ಎಲ್ಲರಿಗೂ ಹೆಂಗೆ ಗೊತ್ತಾಗುತ್ತೆ ಎಂದರು ಆ ಯಜಮಾನ. ಇಲ್ಲಿ ಬೋರ್ಡ್ ಹಾಕಿದೀವಿ ಅಣ್ಣ ಅಂದಾಗ, ಅವ್ವ, ಇಲ್ಲಿ ಬರೋ ಜನ ನೀವು ಬರೆದು ಹಾಕಿರುವ ಬೋರ್ಡ್ ನೋಡ್ಕೊಂಡು ಬರೋಲ್ಲ, ಸ್ವಲ್ಪ ಕೂಗಿ ಹೇಳ್ಬೇಕು. ನೋಡ್ರಿ, ಈ ತರಕಾರಿಯವರು, ಹಣ್ಣಿನವರು, ಈ ಕಡೆ ಜ್ಯೂಸ್ನವರು ಎಲ್ಲ ಕೂಗಿ ಕೂಗಿ ಜನರ ಗಮನ ಸೆಳೆಯುತ್ತಾ ಇಲ್ವಾ? ನೀನು ಹಂಗೆ ಮಾಡವ. ಈಗ ನನ್ಗೊಂದು ಪ್ಲೇಟ್ ಚಿತ್ರಾನ್ನ ಕೊಡವ ಎಂದರು. ಗೀತಾ ಅವರಿಗೆ ಚಿತ್ರಾನ್ನ ಕೊಟ್ರೆ ಗಂಗಾ ಚಿತ್ರಾನ್ನ ಮೊಸರನ್ನ ಚಿತ್ರಾನ್ನ ಮೊಸರನ್ನ ಎಂದು ಕೂಗಿ ಜನರ ಗಮನ ಸೆಳೆದಳು. ನಿಧಾನವಾಗಿ ಜನ ಬರಲು ಆರಂಭಿಸಿದರು. 1-2 ಗಂಟೆಗಳಲ್ಲಿ ಗೀತಾಳ ಡಬ್ಬಿ ಖಾಲಿಯಾಗಿತ್ತು. ಗೀತಾಳ ಮೊಗ ಖುಷಿಯಿಂದ ಅರಳಿತು. ಇಬ್ಬರು ಅಲ್ಲಿಂದ ಹೊರಟಾಗ ಹೆಂಗಸೊಬ್ಬಳು ಇವರನ್ನು ಕೂಗಿ ಕರೆಯುತ್ತಾ ಇದ್ದುದನ್ನು ಕಂಡರು. ಅಯ್ಯೋ, ಊಟ ಎಲ್ಲ ಖಾಲಿ ಆಯ್ತಲ್ಲ ಎಂದುಕೊಳ್ಳುತ್ತಾ ಆ ಹೆಂಗಸಿನ ಬಳಿ ಹೋದರು. ಸ್ವಲ್ಪ ಜಬರ್ದಸ್ತ್ ಆಗಿದ್ದ ಆ ಹೆಂಗಸು, ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಬಂದು ನಿಮ್ಮ ಮನಸ್ಸಿಗೆ ಬಂದ ಹಾಗೆ ವ್ಯಾಪಾರ ಮಾಡಿ ಹೋಗ್ತಾ ಇದ್ದೀರಾ? ಇಲ್ಲಿ ಯಾರ್ಯಾರೋ ಬಂದು ವ್ಯಾಪಾರ ಮಾಡುವ ಹಾಗಿಲ್ಲ. ಅಸೋಸಿಯೇಷನ್ ಮೆಂಬರ್ ಮಾತ್ರ ಮಾರಾಟ ಮಾಡಬಹುದು ಎಂದಳು ಜೋರಾಗಿ. ಅಕ್ಕ, ನಮ್ಗೆ ಹೀಗೆ ಅಂತ ಗೊತ್ತಿರ್ಲಿಲ್ಲ. ಇನ್ಮೇಲೆ ಈ ತಪ್ಪು ಮಾಡಲ್ಲ. ಇದರೇ ಮೊದಲ ಬಾರಿ ನಾವು ವ್ಯಾಪಾರ ಮಾಡ್ತಾ ಇರೋದು, ಹಾಗಾಗಿ ಈ ರೂಲ್ಸ್ ಎಲ್ಲ ನಮ್ಗೆ ಗೊತ್ತಿರ್ಲಿಲ್ಲ ಎಂದಳು ಗೀತಾ ವಿನಯದಿಂದ. ಗೊತ್ತಿರ್ಲಿಲ್ಲ ಸರಿ, ಈಗ ಗೊತ್ತಾಯ್ತಲ್ವಾ, ದಂಡ ಕಟ್ಟಿ ಹೋಗಿ ಎಂದಳು ಗಡಸು ದನಿಯಿಂದ. ದಂಡನ? ಗೀತಾ ಗಂಗಾ ಇಬ್ಬರ ಮುಖವು ಜ್ಯೋತಿ ಬಿದ್ದಿತ್ತು. ಎಷ್ಟಕ್ಕ ಎಂದವರಿಗೆ. 1,000 ಎಂದಳು. ಗೀತಾಳಿಗಂತೂ ಕಣ್ಣೀರು ಆಗಲೇ ಕಪಳದ ಮೇಲೆ ಇಳಿದಿತ್ತು. ಅಕ್ಕ, ಅಷ್ಟು ದಂಡ ಕಟ್ಟಿ ಬಿಟ್ಟರೆ ನಮ್ಗೆ ಅಸಲು ಕೂಡ ಹುಟ್ಟಲ್ಲ. ಇದೊಂದು ಬಾರಿ ಕ್ಷಮಿಸಿ ಬಿಡಕ್ಕ, ಮತ್ತೆ ಈ ತಪ್ಪು ಮಾಡೋಲ್ಲ ಎಂದು ಹೇಳುತ್ತಾ ಅವಳ ಕಾಲು ಹಿಡಿಯಲು ಹೋದಳು ಗೀತಕ್ಕ. ಈ ಮುತ್ತಮ್ಮ ಹತ್ರ ಕ್ಷಮೆ ಗಿಮೆ ಎಲ್ಲ ಇಲ್ಲ, ಬರೀ ದಂಡ ಮಾತ್ರ ಎಂದವಳೆ ತನ್ನ ಕಾಲು ಹಿಡಿಯಲು ಬಂದ ಗೀತಾಳನ್ನು ದೂಡಿದಳು. ಬೀಳುತ್ತಿದ್ದ ಗೀತಾಳನ್ನು ಆಧರಿಸಿತು ಒಂದು ಭುಜ. ಗೀತಾಳ ಕಷ್ಟಕ್ಕೆ ಹೆಗಲು ಕೊಡುವವರು ಯಾರು? ಭುಜ ಹಿಡಿದವರನ್ನು ತಲೆ ಎತ್ತಿ ನೋಡಿದಳು ಗೀತ. ಲಕ್ಷಣವಾದ ಆದ್ರೆ ಗಂಭೀರ ಮೊಗ ಕಂಡಿತು. ಹೆಂಗಸಿನ ಬಾಹ್ಯ ರೂಪವಾದರೂ ಮೊಗದಲ್ಲಿ ಆ ಮಾಧುರ್ಯತೆ ಇರಲಿಲ್ಲ. ಏನು ಮುತ್ತಮ್ಮ,
ಎಷ್ಟು ದಂಡ ಕಟ್ಬೇಕು? ಗಡಸಾಗಿ ಕೇಳಿದಳು. ನೋಡು ಕನಕ, ಇದು ನನ್ನ ಏರಿಯಾ. ಇಲ್ಲಿ ನಾನ್ ಏನ್ ಹೇಳ್ತೀನೋ ಅದೇ ರೂಲ್ಸ್. ಮುತ್ತಮ್ಮ ಗಟ್ಟಿಯಾಗಿ ಮಾತನಾಡಲು ಅಂಜುತ್ತಿದ್ದದು ಎಲ್ಲರಿಗೂ ತಿಳಿದು ಬರುವಂತೆ ಇತ್ತು. ಅವಳ ಮಾತಿಗೆ ನಕ್ಕ ಕನಕ. ಇಲ್ಲದೇ ಇರೋ ಧೈರ್ಯನ ಯಾಕೆ ತೋರಿಸೋ ಪ್ರಯತ್ನ ಪಡ್ತೀಯ ಮುತ್ತಮ್ಮ? ಬೇಗ ಜಾಗ ಖಾಲಿ ಮಾಡು ಎಂದಳು. ಏಯ್, ಕನಕ ಊರಲ್ಲಿ ಇಲ್ಲ ಅಂತ ಹೇಳಿದವಳು ನೀನು. ನಿಂಗಿದೆ ಮಾರಿ ಹಬ್ಬ ಎಂದು ತನ್ನ ಒಬ್ಬ ಚೇಲನಿಗೆ ಕನಕಾಳಿಗೆ ಕೇಳಿಸದಂತೆ ಬೈಯುತ್ತಾ ಅಲ್ಲಿಂದ ಜಾಗ ಖಾಲಿ ಮಾಡಿದಳು. ತುಂಬಾ ಥ್ಯಾಂಕ್ಸ್ ಮೇಡಮ್ ಎಂದಳು ಗೀತಾ. ಥ್ಯಾಂಕ್ಸ್ ಇರಲಿ. ಇದೇ ಮೊದಲ ಸಾರಿನಾ ಈ ರೀತಿ ವ್ಯಾಪಾರ ಮಾಡ್ತಾ ಇರೋದು ಎಂದು ವಿಚಾರಿಸಿದರು ಕನಕ. ಹೌದು ಮೇಡಮ್ ಎಂದು ಹೇಳುತ್ತಾ ಗೀತಾ ತಮ್ಮ ನೋವಿನ ಕಥೆಯನ್ನೆಲ್ಲ ಕನಕ ಅವರಿಗೆ ಹೇಳಿದರು. ಅವರ ಕತೆ ಕೇಳಿ ನಿಟ್ಟುಸಿರು ಬಿಟ್ಟ ಕನಕ. ಕಷ್ಟಗಳು ಮನುಷ್ಯನಿಗಲ್ಲದೆ ಮರಕ್ಕೆ ಬರುತ್ತಾ ಅನ್ನೋ ಮಾತು ಕೇಳಿರ್ಬಹುದು ನೀವು. ಕಷ್ಟಗಳು ಬರುವುದೇ ನಮ್ಮನ್ನು ಗಟ್ಟಿ ಮಾಡೋಕೆ. ಜೀವನಕ್ಕೆ ಬೆನ್ನು ತೋರಿಸಿ ಹೋಗ್ಬಾರ್ದು ಅಷ್ಟೇ. ಏನಾದ್ರೂ ಸಹಾಯ ಬೇಕಿದ್ರೆ ಕೇಳಿ ಎಂದರು. ಅದೇನೋ ಅಸೋಸಿಯೇಷನ್ ಅಂದ್ರಲ್ಲ, ಗಂಗಾ ಹೇಳಿದಾಗ. ಹಾ, ನಮ್ ಸಿಟಿಯಲ್ಲಿ ಬೀದಿ ಬದಿ ಮಾರಾಟಗಾರರ ಸಂಘ ಅಂತ ಇದೆ. ಆ ಸಂಘಕ್ಕೆ ಮೆಂಬರ್ ಆದ್ರೆ ಒಂದಿಷ್ಟು ಅನುಕೂಲಗಳು ಸಿಗುತ್ತೆ. ಹಾಗೆ ಯಾರಾಯ್ತವರು ಹೀಗೆಲ್ಲ ಸುಮ್ನೆ ಆಹಾರ ಮಾರಾಟ ಮಾಡುವ ಆಗಿಲ್ಲ. ಅದಕ್ಕೆಲ್ಲ ಗವರ್ಮೆಂಟ್ ಇಂದ ಒಂದು ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಮತ್ತೆ ಅವ್ರು ಆಗಾಗ ನೀವು ಮಾರಾಟ ಮಾಡುವ ಕಡೆ ಬಂದು ಹಾಲಿನ ಶುಚಿ ರುಚಿಯನ್ನು ಪರೀಕ್ಷೆ ಮಾಡ್ತಾ ಇರ್ತಾಳೆ ಎಂದಳು. ಅಯ್ಯೋ ಶಿವನೇ, ಇದೆಲ್ಲ ನಮ್ಗೇನು ಗೊತ್ತಿಲ್ಲ. ಎಲ್ಲಿ ಪರ್ಮಿಷನ್ ತಗೋಬೇಕು, ಏನ್ ಮಾಡ್ಬೇಕು ಏನೂ ಗೊತ್ತಿಲ್ಲ ಮೇಡಮ್. ಈಗ ನಾವು ಪರ್ಮಿಷನ್ ಸಿಗುವ ತನಕ ವ್ಯಾಪಾರ ಮಾಡುವ ಆಗಿಲ್ವಾ? ಗೀತಾ ನಿರಾಸೆಯಿಂದ ಕೇಳಿದಳು. ಹಿಂದಿನ ವ್ಯಾಪಾರ ನೋಡಿ ತನ್ನ ಸಂಸಾರಕ್ಕೆ ಇದೊಂದು ಉರುಗೂಲಾಗುವುದು ಎಂದು ಸಂತೋಷ ಪಟ್ಟಿದ್ದ ಗೀತಾಳಿಗೆ ಕನಕ ಹೇಳಿದ ಮಾತು ಕೇಳಿ ಬೇಸರವಾಯ್ತು. ಯೋಚನೆ ಮಾಡ್ಬೇಡ ಗೀತಾ. ನೀನು ಈ ಅಸೋಸಿಯೇಷನ್ ಮೆಂಬರ್ ಆಗ್ತಾ ಇದ್ದಾಗೆ ನಿಮ್ಮ ಹೊಣೆ ಸಂಘದಾಗುತ್ತದೆ. ಸಂಘದವರೇ ನಿಮ್ಗೆ ಪರ್ಮಿಷನ್ ಲೆಟರ್ ಕೊಡಿಸ್ತಾರೆ. ಹಾಗೆ ನಿಮ್ಮ ವ್ಯಾಪಾರಕ್ಕೆ ಯಾವ ಜಾಗ ಸೂಕ್ತ ಅಂತಾನು ಹೇಳ್ತಾರೆ. ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮಾರಾಟ ಮಾಡ್ಬೇಕು ಅಲ್ವಾ ಎಂದರು. ಗಂಗಾ ಗೀತಾ ಇಬ್ಬರು ನೆಮ್ಮದಿಯ ಉಸಿರು ಹೊರಗೆ ಹಾಕಿದರು. ಕನಕಾಳೆ ಮುಂದೆ ನಿಂತು ಅವರನ್ನು ಸಂಘದ ಮೆಂಬರ್ ಆಗಿ ಮಾಡಿದಳು. ಒಂದಿಷ್ಟು ಸಲಹೆ ಸೂಚನೆ ಕೊಟ್ಟು ನಿಮ್ಮ ಸಹಾಯಕ್ಕೆ ಸದಾ ನಾವು ಇರ್ತೀವಿ ಅನ್ನುವ ಭರವಸೆ ಕೊಟ್ಟಳು. ಬಿಸಿಲಿನಲ್ಲಿ ಬಾಡಿ ಬಂದ ಗೀತಾಳನ್ನು ಕಂಡು ರಂಗನಾಥನ ಕರಳು ಚುರುಕ್ಕೆಂದಿತು. ಹೆಂಡತಿ ಮೇಲೆ ಅಪಾರ ಪ್ರೀತಿ ಇಟ್ಟುಕೊಂಡಿದ್ದ ರಂಗನಾಥ ಅವಳನ್ನು ಬಸವಳಿದ ಸ್ಥಿತಿಯಲ್ಲಿ ನೋಡಿ ಬೇಸರವಾದರು. ಅದನ್ನು ಮುಖದ ಮೇಲೆ ತೋರಿಸದೆ ನಗು ನಗುತ್ತಾ ಬರಮಾಡಿಕೊಂಡ. ಹೋದ ಕೆಲಸ ಏನಾಯ್ತು ಗೀತು? ಕುತೂಹಲ ಆತಂಕ ಎರಡು ಬೆರೆತಿತ್ತು ಅವನ ಧ್ವನಿಯಲ್ಲಿ. ಒಂದ್ ನಿಮಿಷ ಬಂದೆ ಎಂದು ಹೇಳಿ ಮುಖ ಕೈಕಾಲು ತೊಳೆದುಕೊಂಡು ಬಂದು ಅಂದಿನ ಸಂಪಾದನೆಯನ್ನು ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿದಳು. ಆಮೇಲೆ ಅಷ್ಟು ಹಣವನ್ನು ರಂಗನಾಥನ ಕೈಗೆ ತಂದುಕೊಟ್ಟಳು. ಇಷ್ಟೊಂದು ದುಡ್ಡು ನಮ್ಮದ? ಅಚ್ಚರಿಯಿಂದ ನೋಡಿದ ರಂಗನಾಥ. ಹೂರಿ, ಇದಿಷ್ಟು ನಮ್ಮದೇ. ಅಸಲು ಮತ್ತೆ ಲಾಭ ಎರಡೂ ಸೇರಿದೆ. ಖುಷಿಯಿಂದ ರಂಗನಾಥನ ಕಣ್ಣು ತುಂಬಿ ಬಂತು. ಅಷ್ಟು ದುಡ್ಡನ್ನು ಗೀತಾಲ ಕೈಯಲ್ಲಿ ಕೊಟ್ಟು, ನಮ್ಮ ಮನೆ ಭಾಗ್ಯಲಕ್ಷ್ಮಿ ನೀನು. ನಿನ್ ದಿಸೆಯಿಂದ ಇವತ್ತು ನಮ್ಮ ಸಂಸಾರ ನಿಲ್ಲುವಾಗಾಯ್ತು ಎಂದ. ಗೀತಾ ಅಲ್ಲಿ ನಡೆದದ್ದೆಲ್ಲ ಒಂದೂ ಬಿಡದೆ ಗಂಡನಿಗೆ ವರದಿ ಒಪ್ಪಿಸಿದಳು. ಮುಂದೆ ನಿನ್ನ ಯೋಜನೆ ಏನು? ರಂಗನಾಥನಿಗೆ ಒಂದು ರೀತಿಯ ನಿಶ್ಚಿಂತೆ. ಇಷ್ಟು ದಿನ ಒಂದು ಹೊತ್ತಿನ ಊಟಕ್ಕೆ ಯೋಚನೆ ಮಾಡ್ಬೇಕಾಗಿತ್ತು. ಈಗ ಅದಿಲ್ಲ ಎಂಬ ನಿರಾಳತೆ. ತಾನು ನಿರುಪಯೋಗಿ ಇನ್ನು ಎಂಬ ನೋವಿನ ಜೊತೆಗೆ ತನ್ನ ಕಣ್ಣ ಮುಂದೆ ತನ್ನ ಹೆಂಡತಿ ಮಕ್ಕಳು ಹಸಿವಿನಿಂದ ಸರಗುವುದನ್ನು ನೋಡಿ ಇಂಚು ಇಂಚಾಗಿ ಸಾಯ್ತಿದ್ದವ ಎಂದು ಸಣ್ಣ ನೆಮ್ಮದಿ ಅನುಭವಿಸುತ್ತಿದ್ದ. ಗಂಗಾ, ನಿನ್ನಿಂದ ಇದೆಲ್ಲ. ನೀನ್ ನನಗೆ ಸಹಾಯ ಕೊಡದೇ ಇದ್ದಿದ್ರೆ, ನಿನ್ ಸಹಕಾರ ಇಲ್ಲದೆ ಇದ್ದಿದ್ರೆ ಇದ್ಯಾವುದು ಆಗುತ್ತಿರಲಿಲ್ಲ. ಇವತ್ತು ನಾವು ನೆಮ್ಮದಿಯಾಗಿ ಊಟ ಮಾಡ್ಬೋದಂದ್ರೆ ನೀನೇ ಕಾರಣ ಎಂದು ಹಗುರವಾಗಿ ತಬ್ಬಿದಳು ಗೀತಾ. ಗೀತಾಳ ಕಣ್ಣಲ್ಲಿ ನೀರು ಕಂಡು ಗಂಗಾಳ ಕಣ್ಣು ಕೂಡ ಹಸಿಯಾಗಿತ್ತು. ರಂಗಣ್ಣ, ನೋಡು, ಆ ಅಸೋಸಿಯೇಷನ್ ಅವರು 3 ಏರಿಯಾ ಕೊಟ್ಟಿದ್ದಾರೆ. ಎಲ್ಲಿ ನಾವು ವ್ಯಾಪಾರ ಮಾಡಿದ್ರೆ ಉತ್ತಮ ಎನ್ನುತ್ತಾ ಆ ಏರಿಯಾಗಳ ಹೆಸರುಗಳನ್ನು ಹೇಳಿದಳು. ರಂಗನಾಥ 3 ಏರಿಯಾಗಳ ಹೆಸರನ್ನು ಕೇಳಿ, ಗೀತು, ಎಷ್ಟೊತ್ತಿಗೆ ವ್ಯಾಪಾರ ಶುರು ಮಾಡುದು ಅಂದುಕೊಂಡಿದ್ಯಾ? ಮತ್ತೇನೇನು ಐಟಮ್ ಮಾಡ್ಬೇಕು ಅನ್ಕೊಂಡಿದ್ದೆ ಹೇಳು. ಯಾಕೆಂದ್ರೆ ಒಂದೊಂದೇ ಏರಿಯಾ ಒಂದೊಂದು ಟೈಮ್ ನಲ್ಲಿ ಆಕ್ಟಿವ್ ಆಗಿರುತ್ತೆ. ನೋಡು, ನೀನ್ ಹೇಳಿದ ಮೊದಲ ಏರಿಯಾದಲ್ಲಿ ಒಂದು ಪಾರ್ಕ್ ಮತ್ತೆ ಒಂದು ಬಸ್ ಸ್ಟ್ಯಾಂಡ್ ಇದೆ. ಪಾರ್ಕ್ಗೆ ವಾಕಿಂಗ್ ಬರುವವರು ಕಾಫಿ ಕುಡಿಯೋಕೆ ಬರ್ತಾರೆ. ಜೊತೆಗೆ ಬೆಳಿಗ್ಗೆ ಬೇಗನೆ ಕೆಲ್ಸಕ್ಕೆ ಹೋಗುವಂತವ್ರು ಆ ಬಸ್ ಸ್ಟ್ಯಾಂಡ್ ಹತ್ರ ಬರ್ತಾರೆ. ಆ ವೇಳೆಯಲ್ಲಿ ತಿಂಡಿ ವ್ಯಾಪಾರ ಚೆನ್ನಾಗಿ ಆಗುತ್ತೆ. ಇನ್ನೊಂದೇ ಏರಿಯಾದಲ್ಲಿ ಫ್ಯಾಕ್ಟರಿಗಳು ಹೆಚ್ಚು, ಮತ್ತೆ ಒಂದೆರಡು ಮಧ್ಯಮ ವರ್ಗದವರ ಕಾಲೇಜ್ ಕೂಡ ಇದೆ. ಹಾಗಾಗಿ ಅಲ್ಲಿ ಮಧ್ಯಾಹ್ನ ಊಟ ಚೆನ್ನಾಗಿ ಸೇಲ್ ಆಗುತ್ತೆ. 3ನೇ ಏರಿಯಾ ಹೆಚ್ಚಾಗಿ ಮನೆಗಳೇ ಇರುವ ಏರಿಯಾ. ಜೊತೆಗೆ ಅಲ್ಲಿ ಹೋಟೆಲ್ಗಳು ಹತ್ತಿರದಲ್ಲೇ ಇವೆ. ಅಲ್ಲಿ ಈ ರೀತಿ ವ್ಯಾಪಾರ ಆಗುವುದು ಕಡಿಮೆ ಅಂದನು. ವಾವ್ ಅಪ್ಪ,
ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ತೀಯ. ಒಳ್ಳೆ ಬಿಸ್ನೆಸ್ ಮೈಂಡ್ ಅಪ್ಪ ನಿಂದು. ಖುಷಿಯಿಂದ ಚಪ್ಪಾಳೆ ತಟ್ಟಿ ಹೇಳಿದಳು ಕಾಲೇಜ್ ಕಲಿಯುತ್ತಿರುವ ಶಾಲಿನಿ. 3 ಏರಿಯಾದಲ್ಲಿ ಎಲ್ಲಿ ವ್ಯಾಪಾರ ಆರಂಭಿಸ್ತಾಳೆ ಗೀತಾ? ನೋಡೋಣ. ಗೀತಾಳ ವ್ಯಾಪಾರವಂತೂ ಶುರುವಾಯ್ತು. ಬೆಳಿಗ್ಗೆ ಬೇಗನೆ ಎಲ್ಲ ರೆಡಿ ಮಾಡಿಟ್ಟು ಮಗಳನ್ನು ಗಂಡನಿಗೆ ಜೊತೆ ಮಾಡಿಟ್ಟು ಬೆಳಗಿನ ತಿಂಡಿ ವ್ಯಾಪಾರ ಆಗುವ ಕಡೆ ಹೋಗುತ್ತಿದ್ದಳು. ಮತ್ತೆ ಮನೆಗೆ ಬಂದು ರಂಗನಾಥನಿಗೆ ಏನು ಬೇಕೋ ಅದನ್ನೆಲ್ಲ ನೋಡಿಕೊಂಡು ಸಂಜೆ ಹೊತ್ತಿಗೆ ಇನ್ನೊಂದು ಏರಿಯಾಕ್ಕೆ ಹೋಗುತ್ತಿದ್ದಳು ಗೀತಾ. ಗಂಗಾ ಕೂಡ ಅವಳ ಜೊತೆ ನಿಲ್ಲುತ್ತಿದ್ದಳು. ಬಂದ 6 ಕಾಸಿನ ಲಾಭದಲ್ಲೇ ಇಬ್ಬರು ಹಂಚಿಕೊಳ್ಳುತ್ತಿದ್ದರು. ಅಂತೂ ಈಗ ಹೊಟ್ಟೆ ಬಟ್ಟೆಗೆ ತತ್ವರ ಇಲ್ಲದಂತೆ ಜೀವನ ನಡೆಯುತ್ತಿತ್ತು. ಗೀತಾ ಬೆಳಗಿನ ತಿಂಡಿಗಿಂತ ಮಧ್ಯಾಹ್ನದ ಊಟದ ವ್ಯಾಪಾರ ಜೋರಾಗಿ ಆಗುತ್ತಂತೆ ಕಣೆ. ನಾವು ಆ ಫ್ಯಾಕ್ಟ್ರಿ ಹತ್ರ ಮಧ್ಯಾಹ್ನದ ಊಟ ಇಡೋಣ ಎಂದಳು ಗಂಗಾ. ನನ್ನ ಪರಿಸ್ಥಿತಿ ನಿಮಗೆ ಗೊತ್ತಲ್ಲ ಗಂಗಾ. ಮಧ್ಯಾಹ್ನದ ಹೊತ್ತು ಇವರು ಮನೆಯಲ್ಲಿ ಒಬ್ಬರೇ ಆಗಿಬಿಡ್ತಾರೆ. ಪಾಪ ಆಚೆ ಈಚೆ ಓಡಾಡಲು ಆಗೋಲ್ಲ ಅವರಿಗೆ. ಡಾಕ್ಟರ್ ಇನ್ನೊಂದು 2 ತಿಂಗಳಲ್ಲಿ ಚೂರು ಓಡಾಡಲಿಕ್ಕೆ ಆಗ್ಬೋದು ಅಂದಿದ್ದಾರೆ. ನೋಡೋಣ, ಹಾಗೇನಾದರೂ ಆದರೆ ನೀನು ಹೇಳಿದಾಗೆ ಮಾಡೋಣ ಎಂದಳು. ರಂಗಣ್ಣ ಹುಷಾರಾಗುವುದನ್ನು ಕಾಯ್ತಾ ಕೂರುವ ಬದಲು ಒಂದು ಕೆಲಸ ಮಾಡ್ಬೋದು ಗೀತಾ. ಏನು ಹೇಳು? ಮಧ್ಯಾಹ್ನ ಹೊತ್ತು ರಂಗಣ್ಣನನ್ನು ನೋಡಿಕೊಳ್ಳಕ್ಕೆ ಅಂತ ಒಬ್ಬರನ್ನು ಇಟ್ಟು ಬಿಟ್ರೆ. ಗಂಗಾಳ ಸಲಹೆ ಗೀತಾಳಿಗೆ ಹಿಡಿಸಿದರು. ಹಾಗೆ ನೋಡಿಕೊಳ್ಳೋಕೆ ಯಾರು ಸಿಗ್ತಾರೆ? ಅಕಸ್ಮಾತ್ ಸಿಕ್ಕರು ಅವರಿಗೆ ಕೊಡುವಷ್ಟು ದುಡ್ಡು ಎಲ್ಲಿದೆ ನಮ್ಮ ಹತ್ತಿರ ಎಂದಳು ಚಿಂತೆಯಿಂದ. ಅದು ಸರಿ ಅನ್ನು ಎಂದ ಗಂಗಾ 1-2 ನಿಮಿಷ ಯೋಚಿಸಿ. ಗೀತಾ, ಆ ರಾಜಿಗಂಡನದು ಹೇಗಿದ್ರು ನೈಟ್ ಶಿಫ್ಟ್. ಹಗಲಲ್ಲಿ ಮನೆಯಲ್ಲಿ ಸುಮ್ಮನೆ ಇರ್ತಾನೆ. ಅವನನ್ನು ಕೇಳಿ ನೋಡೋಣ. ಗಂಗಾಳ ಉಪಾಯ ಫಲ ಕೊಟ್ಟಿತ್ತು. ರಾಜಿಯ ಗಂಡ ಅಶೋಕ ರಂಗನಾಥನ ಜೊತೆ ಇರಲು ಒಪ್ಪಿದ. ದಿನಕ್ಕೆ 50 ರೂಪಾಯಿ ಒಪ್ಪಂದದ ಮೇಲೆ ರಂಗನಾಥನ ಜವಾಬ್ದಾರಿಯನ್ನು ಅಶೋಕನಿಗೆ ವಹಿಸಿದಳು ಗೀತಾ. ಬೆಳಿಗ್ಗೆ ಒಂದು ಏರಿಯಾದಲ್ಲಿ ಬೆಳಗಿನ ಉಪಹಾರದ ವ್ಯಾಪಾರ ಮಾಡಿದರೆ ಮಧ್ಯಾಹ್ನ 1ರಿಂದ ಇನ್ನೊಂದು ಏರಿಯಾದಲ್ಲಿ ಊಟ ಸಪ್ಲೈ ಮಾಡುತ್ತಿದ್ದಳು. ಹಗಲು ಇರುಳುಗಳ ಪರವೇ ಇಲ್ಲದೆ ದುಡಿಯುತ್ತಿದ್ದಳು ಗೀತಾ. ಆಹಾರದಲ್ಲಿ ರುಚಿ ಶುಚಿ ಇದ್ದುದರಿಂದ ನಗುಮುಖದಿಂದ ಮೃದು ಮಾತಿನಿಂದ ಗೀತಾ ಗ್ರಾಹಕರ ಮನಸ್ಸನ್ನು ಗೆದ್ದಿದ್ದಳು. ಗೀತಾ, ಒಂದು ಫ್ರಿಡ್ಜ್ ತಗೊಂಡ್ಬಿಡು. ತರಕಾರಿ, ತೆಂಗಿನ ತುರಿ ಇದನ್ನೆಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೊಳ್ಬೋದು. ಹಾಲು ಮೊಸರು ಕೂಡ ಇಡ್ಬೋದು. ಗಂಗಾಳ ಸಲಹೆ ಗೀತಾಳಿಗೂ ಸರಿ ಎನಿಸಿತು. ನೀನು ಹೇಳೋದು ಸರಿ ಇದೆ ಗಂಗಾ. ಇವರ ಹತ್ರ ಮಾತಾಡಿ ನೋಡ್ತೀನಿ ಎಂದ ಗೀತಾಳ ಕಡೆ ನೋಡಿ ನಕ್ಕಳು ಗಂಗಾ. ನೀನೇ ದುಡಿದು ಇರಬೇಕಾದ್ರೆ ರಂಗಣ್ಣನೇನು ಕೇಳುವುದೇ? ನೀನು ದುಡ್ಡು ನೀನು ಖರ್ಚು ಮಾಡ್ತೀಯಾ? ಅದು ಸಂಸಾರಕ್ಕಾಗಿ ತಾನೆ. ಮತ್ತು ಅವರ ಒಪ್ಪಿಗೆಗೆ ಕಾಯುವುದು ಯಾಕೆ? ಹಾಗಲ್ಲ ಕಣೆ. ನಮ್ಮ ಮನೆಯಲ್ಲಿ ಮೊದಲಿನಿಂದಲೂ ಅವರೇ ಎಲ್ಲ ತೀರ್ಮಾನ ತಗೊಳ್ತಾ ಇದ್ದಿದ್ದು. ಈಗ ನಾನೇ ಮುಂದಾಗಿ ತೀರ್ಮಾನ ತೆಗೆದುಕೊಂಡ್ರೆ ನಾನು ದುಡಿತಿಲ್ವ ಅನ್ನೋ ಕಾರಣಕ್ಕೆ ನನಗೆ ಹೆಂಡತಿ ಮರ್ಯಾದೆ ಕೊಡ್ತಿಲ್ಲ ಅನ್ನೋ ಭಾವನೆ ಇವರಿಗೆ ಬರುತ್ತೆ. ಕೀಳರಿಮೆಯಿಂದ ನರಳ್ತಾರೆ. ಆಗ ನನ್ನ ಮೇಲೆ, ಮಕ್ಕಳ ಮೇಲೆ ಸಿಡುಕು ಅಸಹನ ಹೆಚ್ಚಾಗುತ್ತೆ. ಸುಮ್ಮನೆ ಅದಕ್ಕೆಲ್ಲ ಅವಕಾಶ ಯಾಕೆ ಮಾಡಿಕೊಡ್ಬೇಕು? ಒಂದು ಮಾತು ಅವರನ್ನು ಕೇಳಿಬಿಟ್ಟರೆ ಆಯಿತು. ಆದ್ದರಿಂದ ನಾನು ಕಳೆದುಕೊಳ್ಳುವುದಾದ್ರೂ ಏನು ಎಂದಳು ಗೀತಾ. ತುಂಬ ಜಾಣೆ ಗೀತಾ ನೀನು. ನಿನ್ನಿಂದ ಕಲಿಯೋದು ತುಂಬ ಇದೆ ಎಂದ ಗಂಗಾಳ ಮಾತಿಗೆ ನಸು ನಕ್ಕಳು. ನಿಂದೆ ಮಜವಾದ ಜೀವನ ನೋಡು ರಂಗ. ಆರಾಮವಾಗಿ ಮನೇಲಿ ಇರ್ತೀಯ. ಹೆಂಡತಿ ದುಡಿದು ತಂದು ಹಾಕ್ತಾಳೆ. ನೀನು ಆರಾಮವಾಗಿಯೇ ಇದ್ದೀಯಾ. ನನ್ನ ಕತೆ ನೋಡು. ರಾತ್ರಿನೂ ಕೆಲಸಕ್ಕೆ ಹೋಗಬೇಕು. ಹಗಲಲ್ಲಿ ಇಲ್ಲಿ ಕೆಲಸ. ಒಟ್ಟಿನಲ್ಲಿ ದುಡಿ ಸಾಯುವ ತನಕ ದುಡಿತಾ ಇರುವುದೇ. ಅಶೋಕನ ಹೊಟ್ಟೆಯಲ್ಲಿ ಸೇರಿದ ಪರಮಾತ್ಮ ಮಾತನಾಡುತ್ತಿದ್ದ. ರಂಗನಾಥನಿಗೂ ಹಳೆಯ ಚಟ ಕೈ ಬೀಸಿ ಕರೆಯುತ್ತಿತ್ತು. ಅಶೋಕನನ್ನು ಕೇಳಲು ಸಂಕೋಚ. ಕೊಂಡುಕೊಳ್ಳಲು ಕೈಯಲ್ಲಿ ದುಡ್ಡಿಲ್ಲ. ಅಶೋಕ ಏರಿಸ್ತಿದ್ದ ಪ್ಯಾಕೆಟ್ ಕಡೆಗೆ ರಂಗನಾಥನ ದೃಷ್ಟಿ. ಅಶೋಕ ರಂಗನಾಥನ ಕಡೆ ನೋಡಿ, ನಿಂಗೂ ಬೇಕಾ? ಇನ್ನೊಂದು ಪ್ಯಾಕೆಟ್ ಇದೆ, ಬೇಕಾದರೆ ಕೊಡ್ತೀನಿ, ತಗೋ. ಆದರೆ ನನಗೆ ದುಡ್ಡು ಕೊಡಬೇಕು, ಸುಮ್ಮನೆ ಕೊಡೋಕ್ಕೆ ಆಗೋಲ್ಲ ಎಂದ. ರಂಗಣ್ಣ ಗಂಟಲು ಒಣಗುತ್ತಿತ್ತು. ತುಟಿಯನ್ನು ತನ್ನ ನಾಲಿಗೆಯಿಂದ ಸವರಿಕೊಳ್ತಾ, ನನಗೇನು ಬೇಡ ಅಶೋಕ, ಔಷಧಿ ತಗೊಳ್ತಾ ಇದ್ದೀನಲ್ಲ, ಇದೆಲ್ಲ ತಗೊಳ್ಬಾರ್ದು ಎಂದ. ಆಹಾ, ಏನು ಮಾತು ಅಂತ ಆಡ್ತಾ ಇದ್ದೀಯಾ ರಂಗ? ನಿನ್ನ ಪರಿಸ್ಥಿತಿ ನಂಗೆ ಗೊತ್ತಿಲ್ವಾ? ಪೈಸೆಗೂ ಹೆಂಡತಿ ಮುಂದೆ ಕೈ ಹೊಡಬೇಕು. ಹೋಗ್ಲಿ ಬಿಡು, ಇದರಲ್ಲೇ ಒಂದು ಗುಟುಕು ಕೊಡ್ತೇನೆ. ನಾಳೆ ಹೊತ್ತಿಗೆ ನಿನ್ನ ಹೆಂಡತಿ ಕೇಳಿ ದುಡ್ಡು ಇಸಿದು ಇಟ್ಕೋ, ನಿಂಗೂ ಪ್ಯಾಕೆಟ್ ತಂದು ಕೊಡ್ತೀನಿ ಎಂದ. ನಾಳೆವರೆಗೂ ಕಾಯ್ದೇನು ಬೇಡ. ಅಲ್ಲಿ ದೇವರ ಗೂಡಿನ ಕೆಳಗೆ ಒಂದು ಡಬ್ಬಿ ಇದೆ ನೋಡು, ಅದರಲ್ಲಿ ದುಡ್ಡಿರುತ್ತೆ. ಆ ಡಬ್ಬಿ ತಂದು ಕೊಡು ಎಂದ ರಂಗ. ಅವನು ಪೈಸೆಗೂ ಹೆಂಡತಿ ಮುಂದೆ ಕೈ ಹೊಡಬೇಕು ಎಂದಿದ್ದು ಕೇಳಿ ರಂಗನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಂತೆ ಆಗಿತ್ತು. ದುಡ್ಡಿನ ಡಬ್ಬಿ ಏನೋ ಇದೆ ರಂಗ, ಆದರೆ ನಿನ್ನ ಹೆಂಡತಿ ಇದಕ್ಕೆ ಬೀಗ ಹಾಕಿಟ್ಟು ಹೋಗಿದ್ದಾಳೆ. ನಿನ್ನ ಮೇಲೆ ನಂಬಿಕೆನೇ ಇಲ್ಲ ನೋಡು ಎಂದು ಜೋರಾಗಿ ನಕ್ಕನು.
ರಂಗನಾಥನ ಕಣ್ಣು ಅವಮಾನದಿಂದ ತುಂಬಿ ಬಂದಿತ್ತು. ಸಂಜೆ ಬಂದಾಗ ರಂಗನಾಥನ ಮುಖ ಬಿಗಿದಿತ್ತು. ಖಾಲಿಯಾದ ಪಾತ್ರೆಯೆಲ್ಲ ತುಂಬಿಕೊಂಡು ಸುಸ್ತಾಗಿ ಬಂದ ಗೀತಾ ಗಂಡನನ್ನು ಕಂಡು ನಸುನಕ್ಕಳು. ದಿನವೂ ನಗು ನಗುತ್ತಾ ಮಾತನಾಡುತ್ತಿದ್ದ ರಂಗ ಇಂದು ಮಾತನಾಡದೆ ಮುಖ ಊದಿಸಿಕೊಂಡದು ಕಂಡು ಯಾಕ್ರಿ ಸಪ್ಪೆಗಿದ್ದೀರಾ ಎಂದಳು. ಏನು ಮಾತನಾಡದೆ ಮುಖ ದುಮ್ಮಿಸಿಕೊಂಡೇ ಕೂತಿದ್ದ ರಂಗನಾಥ. ಕಾಫಿ ಮಾಡಿಕೊಂಡು ಬಂದ ಗೀತಾ ರಂಗನಾಥನಿಗೆ 1 ಲೋಟ ಕೊಟ್ಟು ಅಶೋಕನಿಗೂ 1 ಲೋಟ ಕೊಟ್ಟಳು. ಕಾಫಿ ಕುಡಿದು ಅಂದಿನ ತನ್ನ ಸಂಬಳ 50 ರೂಪಾಯಿ ತೆಗೆದುಕೊಂಡು ಹೊರಡುವಾಗ ರಂಗನಾಥನ ಕಡೆ ವ್ಯಂಗ್ಯನಾಗ ಬೂರುತ್ತಾ ಹೊರಟು ಹೋದ ಅಶೋಕ. ರೀ, ಒಂದು ಸಣ್ಣ ಫ್ರಿಜ್ ತಗೊಂಡ್ರೆ ಹೇಗೆ? ತರಕಾರಿ ಕಾಯಿ ತುರಿ ಎಲ್ಲ ಇಡೋಕ್ಕೆ ಅನುಕೂಲ, ಹಾಲು ಮೊಸರು ಇಡೋಕ್ಕೂ ಅನುಕೂಲ. ಟೈಮ್ ಇದ್ದಾಗ ತರಕಾರಿ ಹೆಚ್ಚಿಟ್ಟುಕೊಂಡು ಬಿಡಬಹುದು ಎಂದು ಪೀಟಿಗೆ ಹಾಕಿದ್ಲು. ಅರೆ, ನೀನು ತಾನೇ ಮನೆ ಯಜಮಾನಿ, ನಿನಗೆ ಹೇಗೆ ಸರಿ ಅನಿಸುತ್ತೋ ಹಾಗೆ ಮಾಡು, ದುಡಿಯುವವಳು ನೀನು. ಹಾಗಲ್ರಿ ಎನ್ನುತ್ತಿದ್ದವಳ ಮಾತನ್ನು ಅರ್ಧಕ್ಕೆ ತಡೆದು, ಹಾಗೂ ಇಲ್ಲ ಹೀಗೂ ಇಲ್ಲ, ನಾನೊಬ್ಬ ಮನೆಯಲ್ಲಿ ಬಿದ್ದಿರುವ ನಿರುಪಯೋಗಿ. ನಿನಗೆ ಒಂದು ವಾರ ಹೇಗಿದ್ರೂ ನಿನ್ನ ಮನಸ್ಸಿಗೆ ಹಾಗೆ ಎಲ್ಲ ನಡೆಯೋದು. ಸುಮ್ಮನೆ ನನ್ನನ್ನು ಯಜಮಾನ ಮಾಡುವ ನಾಟಕ ಯಾಕೆ? ನಿಂಗೆ ಹೇಗೆ ಅನ್ನಿಸ್ತಾ ಹಾಗೆ ಮಾಡು ಎಂದು ಹೇಳಿದ. ಮುಖ ಸಪ್ಪಗೆ ಮಾಡಿಕೊಂಡು ಸುಮ್ಮನಾದಳು ಗೀತಾ. ಮೊದಲೇ ಬೆಳಗಿನಿಂದ ದುಡಿದು ಹೈರಾಣಾಗಿ ಬಂದವಳಿಗೆ ಗಂಡನ ಚುಚ್ಚು ಮಾತು ಕಣ್ಣಲ್ಲಿ ನೀರನ್ನು ತರಿಸಿತು. ಯಾಕಾಗೆಲ್ಲ ಮಾತನಾಡ್ತೀರಾ? ನಾನೇನು ತಪ್ಪು ಮಾಡಿದೆ? ಕಣ್ಣೀರಿಡುತ್ತಲೇ ಕೇಳಿದಳು. ತನಗಾಗಿ ತನ್ನ ಸಂಸಾರಕ್ಕಾಗಿ ಕಷ್ಟಪಡುತ್ತಿರುವ ಗೀತಾಳ ಕಣ್ಣಲ್ಲಿ ನೀರು ಕಂಡು ತುಸು ಬೇಸರವಾಯಿತು ರಂಗನಾಥನಿಗೆ. ಏನಿಲ್ಲ ಬಿಡು ಗೀತಾ, ಯಾಕೋ ಬೇಜಾರಾಯಿತು, ನಿನ್ಮೇಲೆ ತೀರಿಸಿಕೊಂಡು ಬಿಟ್ಟೆ ಎಂದ ಮೃದುವಾದ ದನಿಯಲ್ಲಿ. ಯಾಕ್ರೆ ಏನು ಬೇಜಾರು? ಮನೇಲಿ ಇರೋದು ಬೇಜಾರ? ಅಶೋಕಣ್ಣ ಏನಾದರೂ ಅಂದ್ರ ನಿಧಾನವಾಗಿ ಕೇಳಿದಳು. ಇಲ್ಲ, ಅವನೇನು ಅಂದಿಲ್ಲ, ನನಗೆ ಬೇಜಾರು ಅಷ್ಟೆ. ನನಗೂ ಅರ್ಥ ಆಗುತ್ತೆ ರೀ, ಕೂತಲ್ಲೇ ಕೂತಿರೋದು ಅಂದರೆ ಬೇಜಾರೇ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ರೀ, ನಿಮಗೆ ಉರುಗೋಲಿನ ಅಭ್ಯಾಸ ಆಗುತ್ತೆ, ಸ್ವಲ್ಪ ಒಳಗೆ ಹೊರಗೆ ಓಡಾಡ್ಬೋದು ಎಂದಳು ಅವನನ್ನು ಸಮಾಧಾನಪಡಿಸುತ್ತಾ. ರಂಗ ನಿಟ್ಟೆಸಿರ ಬಿಡುತ್ತಾ, ಸರಿ ಅದೇನು ಫ್ರಿಡ್ಜ್ ಅಂತ ಇದೆಯಲ್ಲ ಅದಕ್ಕೆ ದುಡ್ಡು ಎಂದನು. ನೀವು ಹ್ಞೂ ಅಂದರೆ ಕಂತಿನಲ್ಲಿ ಕೊಳ್ಳೋಣ, ಮೊದಲು ಸ್ವಲ್ಪ ಮಾತ್ರ ದುಡ್ಡು ಕಟ್ಟುವುದಂತೆ, ತಿಂಗಳಿಗೆ ಇಷ್ಟು ಅಂತ ಕಟ್ಬೋದು ಅಂತ ಗಂಗಾ ಹೇಳಿದ್ಲು ಎಂದಳು ಉತ್ಸಾಹದಿಂದ. 12,000 ಅಂತೂ ಬೇಕಾಗುತ್ತೇನೋ ಅಲ್ವಾ? ಇಲ್ಲ ರೀ, ಅದಕ್ಕಿಂತ ಕಡಿಮೆಗೆ ಸಿಗುತ್ತೆ ಅಂದ್ಲು ಗಂಗಾ. ಇವತ್ತೇ ಹೋಗಿ ಎಲ್ಲ ವಿಚಾರಿಸಿಕೊಂಡು ಬರೋಣ ಅಂದಳು ಗಂಗಾ. ನಾನು ನಿಮ್ಮನ್ನು ಒಂದು ಮಾತು ಕೇಳಿದ ಮೇಲೆ ಹೋಗೋಣ ಅಂತ ಸುಮ್ಮನಾದೆ. ಸರಿ, ಎಷ್ಟು ಕಂತು? ಪ್ರತಿ ಕಂತಿಗೆ ಎಷ್ಟು ಕಟ್ಟಬೇಕು? ಎಲ್ಲ ಸರಿಯಾಗಿ ವಿಚಾರಿಸಿಕೊಂಡು ಬಾ ಎಂದನು. ರಾತ್ರಿ ಊಟ ಮುಗಿಸುವವರೆಗೂ ಸುಮ್ಮನಿದ್ದ ರಂಗನಾಥ್. ಗೀತಾ, ಮನೆಯಲ್ಲಿರುವ ಆ ದುಡ್ಡಿನ ಡಬ್ಬಿ ತಗೊಂಡು ಬಾ ಎಂದನು. ಅದರಲ್ಲಿ ಪುಟ್ಟ ಪುಟ್ಟ ಕವರ್ಗಳಲ್ಲಿ ದಿನನಿತ್ಯದ ದುಡಿಮೆಯನ್ನು ಭಾಗ ಮಾಡಿ ಇಟ್ಟಿದ್ದಳು. ಹಾಲಿಗೆ, ತರಕಾರಿಗೆ, ದಿನಸಿಗೆ, ಮನೆ ಬಾಡಿಗೆಗೆ, ಉಳಿತಾಯಕ್ಕೆ, ಕರೆಂಟ್ ಬಿಲ್ಲಿಗೆ, ಹೀಗೆ ಎಲ್ಲದಕ್ಕೂ ಬೇರೆ ಬೇರೆ ಚೀಟಿ ಅಂಟಿಸಿ ಕವರ್ಗಳಲ್ಲಿ ಇಟ್ಟಿದ್ದಳು. ಅದನ್ನು ನೋಡಿ ರಂಗನಾಥ ಖುಷಿಪಟ್ಟ. ಚೆನ್ನಾಗಿ ಮಾಡಿ ಇಟ್ಟಿದ್ದೆ ಗೀತು, ವೆರಿ ಗುಡ್. ಒಂದು ಕೆಲಸ ಮಾಡು, ಇನ್ಮೇಲೆ ಈ ಡಬ್ಬಿ ನನ್ನ ಹತ್ತಿರನೇ ಇರಲಿ. ಹೊರಗಡೆ ಅಂತ ನೋಡು ದುಡಿತೀಯ, ಇದರ ಭಾರ ನನಗಿರಲಿ ಬಿಡು. ಇನ್ಮೇಲೆ ಈ ತಲೆನೋವು ನನ್ನದು ಆಯ್ತಾ ಎಂದ. ಗೀತು, ಸರಿ ಬಿಡಿ, ನಿಮ್ಮ ಹತ್ರನೇ ಇಟ್ಕೊಳ್ಳಿ ಎಂದು ಮಾರನೆಯ ದಿನಕ್ಕೆ ಬೇಕಾದ ತಯಾರಿ ಮಾಡಿಕೊಳ್ಳತೊಡಗಿದಳು. ಅರೆ ಅರೆ, ಅಂತೂ ನಿನ್ನ ಹೆಂಡತಿ ಹತ್ರ ದುಡ್ಡು ತಗೊಂಡು ಬಿಟ್ಯಾ? ಏನೂ ಗಲಾಟೆ ಮಾಡದೆ ನಿನ್ನ ಹೆಂಡತಿ ದುಡ್ಡು ಕೊಟ್ಟು ಬಿಟ್ಲಾ? ಸಾರಾಯಿ ಪ್ಯಾಕೆಟ್ ತರಲು ರಂಗ ದುಡ್ಡು ನೀಡಿದಾಗ ಅಚ್ಚರಿಯಿಂದ ಕೇಳಿದ ಅಶೋಕ್. ನಾನು ಕೇಳಿಲ್ಲ, ನನ್ನ ಹೆಂಡತಿ ಎಲ್ಲರಾಗಲ್ಲ, ಅವಳನ್ನು ತುಂಬ ಗೌರವಿಸ್ತಾಳೆ. ಹೋಗೊಂದು ಪ್ಯಾಕೆಟ್ ತಗೊಂಡು ಬಾ ಹೇಳಿದವನ ಮಾತಲ್ಲಿ ಕಣ್ಣಲ್ಲಿ ತುಸು ಹೆಮ್ಮೆಯ ಭಾವ. ಗೀತಾ ಉಳಿತಾಯಕ್ಕೆಂದು ತೆಗೆದಿಡುತ್ತಿದ್ದ ಹಣ ದಿನ ದಿನ ಸ್ವಲ್ಪ ಸ್ವಲ್ಪವೇ ಕರಗುತ್ತಿತ್ತು. ಮುಗ್ಧಿಯಾದ ಗೀತಾ ದುಡಿದಷ್ಟನ್ನು ಗಂಡನ ಕೈಲಿಟ್ಟು ನಿಶ್ಚಿಂತೆಯಿಂದ ಇರುತ್ತಿದ್ದಳು. ಗೀತಾ 1 ವಾರದಲ್ಲೇ ಫ್ರಿಜ್ ತಂದು ಬಿಟ್ಟಳು. ತಿಂಗಳಿಗೆ 2,000 ಕಟ್ಟಿದರೆ ಆಯ್ತು ರೀ, ಅದಕ್ಕೆ ಅಂತಲೇ ಸಪ್ರೇಟಾಗಿ ದುಡ್ಡು ತೆಗೆದಿಟ್ಟು ಬಿಡೋಣ ಎಂದಳು. ಸರಿ ಸರಿ, ದುಡ್ಡಿನ ವ್ಯವಹಾರ ನನ್ನ ಕೈಲಿ ಕೊಟ್ಟಿದ್ದೆ ತಾನೆ, ನಾನು ನೋಡ್ಕೊಳ್ತೀನಿ ಅದನ್ನೆಲ್ಲ, ನೀನು ಯೋಚನೆ ಮಾಡಬೇಡ ಎಂದನು ರಂಗ. ಫ್ರಿಜ್ನ ಕಂತು ತೀರಿದ ಮೇಲೆ ಮನಗೊಂದು ಟಿ ವಿ ತಗೋಬೇಕು. ಪಾಪ ಮನೆಯಲ್ಲಿ ಕೂತಿವರಿಗೆ ಬೇಜಾರಾಗುತ್ತೆ. ಟಿ ವಿ ಇದ್ದರೆ ಅದನ್ನು ನೋಡುತ್ತಾ ಹೊತ್ತು ಕಳೆಯಬಹುದು ಎಂದುಕೊಂಡಳು. ಅವಳಿಗೇನು ಗೊತ್ತು ರಂಗ ಹೊತ್ತು ಕಳೆಯಲು ಬೇರೆಯದೇ ದಾರಿ ಹುಡುಕಿಕೊಂಡಿದ್ದಾನೆ ಎಂದು. ರಂಗ, ನಿನಗೆ 3 ಎಲೆ ಆಟ ಬರುತ್ತಾ? ಬರುತ್ತೆ, ಆದರೆ ಹೆಚ್ಚು ಆಡಿ ಅಭ್ಯಾಸ ಇಲ್ಲ. ಬರುತ್ತಾ? ಹಾಗಾದರೆ ಎಲೆ ಹಾಕ್ಲಾ? ಹಾಕು, ಒಂದು ಕೈ ನೋಡೇ ಬಿಡೋಣ. ಆದರೆ ಸುಮ್ಮನೆ ಆಡುವಾಗಿಲ್ಲ, ದುಡ್ಡು ಇಟ್ಟೇ ಆಡಬೇಕು. ಆಗಲಿ ಕಣೋ, ದುಡ್ಡು ಇಟ್ಟೇ ಆಡೋಣ.
ಕೆಲಸ ಕಾರ್ಯವಿಲ್ಲದೆ ಕೈಯಲ್ಲಿ ದುಡ್ಡು ಕೂಡ ಆಡುತ್ತಿದ್ದ ರಂಗ ಅಶೋಕನ ಜೊತೆ ಸೇರಿ ಇಸ್ಪಿಟ್ ಆಡುವುದಕ್ಕೆ ಶುರು ಮಾಡಿದ. ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ಆಟ. ಇನ್ನೇನು ಗೆದ್ದೇ ಬಿಟ್ಟ ಎನ್ನುವಷ್ಟರಲ್ಲಿ ರಂಗ ಸೋತೆ ಬಿಟ್ಟಿದ್ದ. ಸಾಕು ಅಶೋಕ, ಯಾಕೋ ನನಗೆ ಇದು ಆಗಿ ಬರ್ತಾ ಇಲ್ಲ ಎಂದ ರಂಗ ಬೇಸರದಿಂದ. ಏಯ್ ರಂಗ, ಒಂದು ಆಟ ಸೋತ ಕೂಡಲೇ ಆಡೋದೇ ಬಿಡ್ತಾರೇನೋ? ಇಲ್ಲಿ ಕಳೆದುಕೊಂಡ ದುಡ್ಡನ್ನು ಇಲ್ಲೇ ಗಳಿಸ್ಬೇಕು. ಇನ್ನೊಂದು ಆಟ ಆಡೋಣ, ನೋಡಬೇಕಾದ್ರೆ ಅದರಲ್ಲಿ ಗೆದ್ದೇ ಗೆಲ್ತೀಯ. ಹುರಿದುಂಬಿಸಿದ ಅಶೋಕ. ರಂಗನ ಅದೃಷ್ಟವೋ ದುರಾದೃಷ್ಟವೋ, ರಂಗ ಆಟದಲ್ಲಿ ಗೆದ್ದು ಬಿಟ್ಟ. ಮುಂದೆ ಇಸ್ಪಿಟ್ ಅವರ ನಿತ್ಯದ ಸಂಗಾತಿ ಆಯಿತು. ಗಳಿಸಿದ್ದಕ್ಕಿಂತ ಕಳೆದದ್ದೇ ಹೆಚ್ಚು. ಆದರೂ ಆಟದ ಚಟ ಮಾತ್ರ ಇವನನ್ನು ಬಿಡಲಿಲ್ಲ. ರಂಗ, ನಾವಿಬ್ಬರೇ ಆಡುವುದಕ್ಕಿಂತ ಇನ್ನೊಂದಿಬ್ಬರು ಇದ್ದರೆ ಚೆನ್ನಾಗಿರುತ್ತೆ ಕಣೋ. ನನ್ನ ಸ್ನೇಹಿತರನ್ನು ಬರೋದಕ್ಕೆ ಹೇಳ. ರಂಗನ ಮನೆ ಇಸ್ಪಿಟ್ ಅಡ್ಡವಾಗಿ ಬದಲಾಯಿತು. ದುಡಿಮೆಯಲ್ಲೇ ಮುಳುಗಿದ್ದ ಗೀತಾಳಿಗೆ ಇದರ ಸುಳಿವು ಕೂಡ ಸಿಗಲೇ ಇಲ್ಲ. ಗೀತಾ, ಒಂದು ಮಾತು. ಗಂಗ ನಿಧಾನವಾಗಿ ಮಾತು ತೆಗೆದಳು. ಹೇಳು ಗಂಗ. ಮತ್ತೆ ಸರ್ಕಾರದಿಂದ ಅಂಗವಿಕಲರಿಗೆ ಅಂತ ಏನೇನು ಯೋಜನೆ ಇದೆಯಂತೆ, ಅದರಲ್ಲಿ ರಂಗ ನನಗೆ ಅನುಕೂಲ ಆಗುವಂಥದ್ದು ಏನಾದರೂ ಇದೆಯಾ ಅಂತ ವಿಚಾರಿಸೋಣ. ಬೇಡ ಕಣೆ ಗಂಗ, ಸುಮ್ಮನೆ ಕೂತು ಕಾಲ ಕಳೆಯುತ್ತಾ ಇರುವುದಕ್ಕಿಂತ ಸ್ವಲ್ಪ ಬ್ಯುಸಿಯಾಗಿರುವುದು ಒಳ್ಳೆಯದಲ್ವೇನೆ. ಏನಾದರೂ ಸಣ್ಣದಾಗಿ ಕೆಲಸ ಶುರು ಮಾಡ್ಬೋದು ಎಂದಳು ಗಂಗಾ. ಪಾಪ ಕಣೆ, ಕಾಲು ಕಲಿದುಕೊಂಡಿದ್ದಾರೆ. ಇನ್ನೇನು ಕೆಲಸ ಮಾಡೋಕ್ಕೆ ಆಗುತ್ತೆ ಅವರ ಕೈಲಿ. ಅವರು ಆರೋಗ್ಯವಾಗಿ ನನ್ನ ಕಣ್ಣೆದುರಿಗಿದ್ದರೆ ಸಾಕು. ಅವರು ದುಡಿಯೋದೇನು ಬೇಡ ಎನ್ನುತ್ತಾ ತನ್ನ ಮಾಂಗಲ್ಯವನ್ನು ಕಣ್ಣಿಗೆ ಒತ್ತಿಕೊಂಡಳು. ಅಂದಿನ ವ್ಯಾಪಾರ ಮುಗಿಸಿ ನೆಮ್ಮದಿಯಿಂದ ಮನೆಗೆ ಬಂದಳು ಗೀತಾ. ವಟಾರಕ್ಕೆ ಪ್ರವೇಶ ಆಗುತ್ತಿದ್ದಂತೆ ಅವಳನ್ನು ಸ್ವಾಗತಿಸಿದ್ದು ಮನೆಯಿಂದ ಹೊರಗೆ ಬಿದ್ದಿದ್ದ ಸಾಮಾನುಗಳು, ಅಳುತ್ತಾ ನಿಂತಿದ್ದ ಶಾಲಿ, ನವೀನ ಮತ್ತು ತಲೆ ತಗ್ಗಿಸಿ ಕುಳಿತಿದ್ದ ರಂಗ, ಮನೆ ಬಾಗಿಲಲ್ಲಿ ಚೇರ್ ಹಾಕಿ ಕುಳಿತಿದ್ದ ವಟಾರದ ಯಜಮಾನ ವಿಷ್ಣು ಸೇಠ್. ವಟಾರದ ಓನರ್ ಗೀತಾಳ ದಾರಿ ಕಾಯಲು ಕಾರಣ ಏನಿರ್ಬೋದು? ಅಂದಿನ ವ್ಯಾಪಾರ ಮುಗಿಸಿ ನೆಮ್ಮದಿಯಿಂದ ಮನೆಗೆ ಬಂದಳು ಗೀತಾ. ಗಂಗಾ, ನಾಳೆ ಬಿಸಿಬೇಳೆ ಬಾತ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಕಣೆ, ಇವತ್ತು ಅದಕ್ಕೆ ಜಾಸ್ತಿ ಡಿಮಾಂಡ್ ಇತ್ತು ಎನ್ನುತ್ತಾ ವಟಾರದ ಒಳಗೆ ಕಾಲಿಟ್ಟಳು ಗೀತಾ. ವಟಾರಕ್ಕೆ ಪ್ರವೇಶ ಆಗುತ್ತಿರುವಂತೆ ಅವಳನ್ನು ಸ್ವಾಗತಿಸಿದ್ದು ಮನೆಯಿಂದ ಹೊರಗೆ ಬಿದ್ದಿದ್ದ ಸಾಮಾನುಗಳು, ಅಳುತ್ತಾ ನಿಂತಿದ್ದ ಶಾಲಿ, ನವೀನ ಮತ್ತು ತಲೆ ತಗ್ಗಿಸಿ ಕುಳಿತಿದ್ದ ರಂಗ, ಮನೆ ಬಾಗಿಲಲ್ಲಿ ಚೇರ್ ಹಾಕಿ ಕುಳಿತಿದ್ದ ವಟಾರದ ಯಜಮಾನ ವಿಷ್ಣು ಸೇಠ್. ಬಂದ್ಯಮ್ಮ ಗೀತಾ, ಬಾ, ನಿನಗೋಸ್ಕರನೇ ಕಾಯ್ತಾ ಇದ್ದೆ, ಗೌರವದಿಂದಲೇ ಹೇಳಿದರು ವಿಷ್ಣು ಸೇಠ್. ನಮಸ್ಕಾರ ಅಣ್ಣ. ಇದೇನಣ್ಣ, ಮನೆ ಸಾಮಾನೆಲ್ಲ ಹೊರಗಿದೆ, ಬಾಡಿಗೆ ಎಲ್ಲ ಸರಿಯಾಗಿ ಕಟ್ತಾ ಇದ್ದೀವಲ್ಲ ಅಣ್ಣ, ದಿಗಿಲಿನಿಂದ ಕೇಳಿದಳು ಗೀತಾ. ಏನೋ ರಂಗ, ಬಾಡಿಗೆ ಸರಿಯಾಗಿ ಕೊಟ್ಟಿದ್ಯೇನೋ, ಜೋರಾಗಿ ಕೇಳಿದ ಸೇಠ್. ಗೀತಾಳ ದೃಷ್ಟಿ ರಂಗನಾಥನ ಕಡೆ. ರಂಗನ ದೃಷ್ಟಿ ನೆಲ ಬಿಟ್ಟು ಮೇಲೆ ಹೇಳಲೇ ಇಲ್ಲ. ಹೇ ಲೋಫರ್, ನಿನ್ನನ್ನೇ ಕೇಳ್ತಾ ಇರೋದು, ಬಾಡಿಗೆ ಕಟ್ತಾ ಇದ್ದೀಯೇನೋ? ದನಿ ಎತ್ತರಿಸಿ ಕೇಳಿದ. ಮಡದಿ ಮಕ್ಕಳ ಎದುರಿಗೆ ಆಗುತ್ತಿರುವ ಅವಮಾನದಿಂದ ಕುಗ್ಗಿ ಹೋದ ರಂಗ. ಗೀತಾಳಿಗೆ ಎಲ್ಲೋ ಅಯೋಮಯ. ಪ್ರತಿದಿನವೂ ಬಂದ ದುಡ್ಡಿನಲ್ಲಿ ಒಂದಿಷ್ಟು ಮನೆ ಬಾಡಿಗೆಗೆ ಅಂತಲೇ ನಿಯಮಿತವಾಗಿ ತೆಗೆದಿಡುತ್ತಿದ್ದಳು. ಇತ್ತೀಚೆಗೆ ವ್ಯಾಪಾರ ಕೂಡ ಚೆನ್ನಾಗಿ ಆಗುತ್ತಿದ್ದರಿಂದ ಯಾವುದಕ್ಕೂ ತೊಂದರೆ ಇರಲಿಲ್ಲ. ಆದರೂ ಗಂಡ ಬಾಡಿಗೆ ಏಕೆ ಕೊಡಲಿಲ್ಲ ಎಂದು ಯೋಚಿಸ್ತಾ ಅವನನ್ನೇ ನೋಡುತ್ತಿದ್ದಳು. ರಂಗನಿಗೂ ಅವಳ ಕಣ್ಣಲ್ಲಿ ಕಾಣುತ್ತಿದ್ದ ಪ್ರಶ್ನೆಯ ಅರಿವಿತ್ತು. ಹಾಗಾಗಿ ಅವಳ ಕಡೆ ನೋಡಲೇ ಅಂಜುತ್ತಿದ್ದ. ರಂಗ ಬಾಯಿ ಬಿಡದೆ ಇದ್ದಾಗ, ನೋಡಮ್ಮ ಗೀತಾ, ಕಳೆದ 2 ತಿಂಗಳಿಂದ ನಿನ್ನ ಗಂಡ ಬಾಡಿಗೆ ಕೊಟ್ಟಿಲ್ಲ, ಈಗ ಆಗ ಅಂತ ಸತಾಯಿಸ್ತಾ ಇದ್ದಾನೆ ಎಂದನು ಸೇಠ್. ಗೀತಳಿಗೇನು ಅರ್ಥವೇ ಆಗಲಿಲ್ಲ. ಬಾಡಿಗೆಗೆ ಅಂತಲೇ ತೆಗೆದಿಟ್ಟ ಹಣ ಎಲ್ಲಿ ಹೋಯ್ತು ಎಂದು ರಂಗನನ್ನು ಕೇಳುವ ತವಕ. ಆದರೆ ಎಲ್ಲರ ಎದುರಿಗೆ ದಬಾಯಿಸಿ ಕೇಳಿ ಅವನನ್ನು ಚಿಕ್ಕವನನ್ನಾಗಿ ಮಾಡಲು ಇಷ್ಟವಿಲ್ಲ. ಅಣ್ಣ, ನಿಮ್ಮ ಬಾಡಿಗೆಗೆ ನಾನು ಮೋಸ ಮಾಡೋಲ್ಲ ಅಣ್ಣ. ನಾಳೆ ಬೆಳಿಗ್ಗೆನೇ ನಿಮ್ಮ ಬಾಡಿಗೆ ಕಟ್ಟು ಬಿಡ್ತೀನಿ. ದಯವಿಟ್ಟು ಮನೆ ಬಿಡಿ ಅಂತ ಹೇಳಬೇಡಿ. ನಿಮಗೆ ನನ್ನ ಪರಿಸ್ಥಿತಿ ಗೊತ್ತೇ ಇದೆ. ಮಕ್ಕಳನ್ನು ಇವರನ್ನು ಕಟ್ಟಿಕೊಂಡು ನಾನು ಎಲ್ಲಿ ಅಲೆಯಲಿ ಎಂದಳು ಅಳುತ್ತಾ. ಗೀತಮ್ಮ, ನಂಗೊತ್ತು ನೀನು ಬಾಡಿಗೆ ಕೊಡ್ತೀಯಾ ಅಂತ. ನಿನ್ನ ಗಂಡನಿಗೆ ಆಕ್ಸಿಡೆಂಟ್ ಆದಾಗ 3 ತಿಂಗಳು ಬಾಡಿಗೆ ನಿಲ್ಲಿಸಿಕೊಂಡಿದ್ರು ನಾನೇನಾದರೂ ಕೇಳಿದ್ನಾ? ಬಾಡಿಗೆ ಕೊಟ್ಬಿಡಿ ಅಂತ ಏನಾದರೂ ಹೇಳಿದ್ನಾ? ಇಲ್ಲ ತಾನೆ ಎಂದಾಗ ಗೀತಾ ಇಲ್ಲ ಎಂಬಂತೆ ತಲೆ ಆಡಿಸಿದಳು. ನಿನ್ನ ಗಂಡ ಈ ಮನೆಯನ್ನು ಜೂಜಿನ ಅಡ್ಡ ಮಾಡಿಕೊಂಡಿದ್ದಾನೆ ಕಣಮ್ಮ. ನೀನು ಆ ಕಡೆ ಹೋಗ್ತಾ ಇದ್ದಾಗ ಹಾಗೆ ಇವನ ಕುಡುಕ ಗೆಳೆಯರು ಇಲ್ಲಿ ಬಂದು ಸೇರ್ತಾರೆ. ನೀನು ಬರುವ ಮುಂಚೆ ಖಾಲಿ ಆಗ್ತಾರೆ. ನೀನು ಕಷ್ಟಪಟ್ಟು ದುಡಿಯುತ್ತಿರುವ ಹಣ ಪೂರ್ತಿ ಇವನ ಚಟಗಳಿಗೆ ಹೋಗ್ತಾ ಇದೆ. ಇದು ಸಂಸಾರಸ್ಥರಿರುವ ವಟಾರ. ಹೀಗೆ ಕುಡುಕ ನನ್ನ ಮಕ್ಕಳು ಬರ್ತಾ ಇದ್ರೆ ಉಳಿದವರಿಗೆ ತೊಂದರೆ ಅಲ್ವೇನಮ್ಮ? ಅದಕ್ಕೆ ಈ ತಾಪತ್ರಯನೇ ಬೇಡ, ನೀವು ಮನೆ ಖಾಲಿ ಮಾಡಿಬಿಡಿ ಎಂದನು. ದಸಕ್ಕನೆ ಸೇಟುವಿನ ಕಾಲಿನ ಬಳಿ ಕುಸಿದಳು ಗೀತಾ.
ಅವರ ಮಾತು ಕೇಳಿ ಸಿಡಿಲು ಬಡಿದಂತೆ ಆಗಿತ್ತು. ಅಣ್ಣ, ಕ್ಷಮಿಸಿ ಬಿಡಿ. ನಾನು ಹೆಂಗಸು. ಈಗ ಈ ಸಂಸಾರ ಕಟ್ಕೊಂಡು ಎಲ್ಲಿ ಹೋಗಲಿ? ನಿಮ್ಮ ತಂಗಿ ಅಂದ್ಕೊಂಡು ಇದೊಂದು ಸಾರಿ ಕ್ಷಮಿಸಿ ಬಿಡಿ. ನಿಮ್ಮ ಬಾಡಿಗೆ ನಾಳೆನೇ ಕೊಟ್ಟು ಬಿಡ್ತೀನಿ. ಮತ್ತೆ ಇನ್ಯಾವತ್ತು ಇಲ್ಲಿಗೆ ಯಾರು ಬರದಾಗೆ ನೋಡಿಕೊಳ್ತೀನಿ ಎಂದು ಹೇಳಿ ಅವನ ಕಾಲು ಹಿಡಿದಳು. ಅದನ್ನು ಕಂಡ ರಂಗನ ಕಣ್ಣಿನಿಂದ ಒಂದೇ ಸಮನೆ ನೀರು ಹರಿಯುತ್ತಿತ್ತು. ಚೇಚೆ, ಕಾಲೆಲ್ಲ ಹಿಡಿಯಬೇಡಮ್ಮ, ಹೇಳು. ನಿನ್ನ ಮುಖ ನೋಡಿ ಈಗ ನಾನು ಹೋಗ್ತಾ ಇದ್ದೀನಿ. ನಾಳೆಯಿಂದ ಬೇರೆ ಯಾರಾದರೂ ನಿನ್ನ ಮನೆ ಕಡೆ ಬಂದರೆ ನಾನು ಒಂದು ಕ್ಷಣ ಕೂಡ ಮನೆಯೊಳಗಿರೋಕ್ಕೆ ಬಿಡಲ್ಲ ಎಂದವನು ರಂಗನ ಕಡೆ ನಿರ್ಲಕ್ಷ್ಯದ ನೋಟ ಬೀರಿ, ಚಿನ್ನದಂಥ ಹೆಂಡತಿ, ಮುತ್ತಿನಂಥ ಮಕ್ಕಳು ಇದ್ದಾರೆ, ಉಳಿಸ್ಕೊಳ್ಳೋದು ನಿನ್ನ ಕೈಲಿದೆ. ಇನ್ನಾದರೂ ಸರಿಯಾಗಿ ಬಾಳ್ವೆ ಮಾಡು ಎಂದು ಹೇಳಿ ಹೋದರು. ಗೀತಾ, ಗಂಗಾ, ಶಾಲಿನಿ, ನವೀನ ಸೇರಿ ಹೊರಗೆ ಹಾಕಿದ್ದ ಮನೆಯ ಸಾಮಾನೆಲ್ಲವನ್ನು ಒಳಗೆ ಸೇರಿಸಿದರು. ಶಾಲಿ, ನವೀನ ಇಬ್ಬರು ಆಧಾರ ಕೊಟ್ಟು ರಂಗನನ್ನು ಒಳಗೆ ಕರೆದುಕೊಂಡು ಹೋದರು. ಒಳಗೆ ಹೋದ ಕೂಡಲೇ ಗೀತಾಲ ಕಾಲಿಗೆ ಬಿದ್ದ ರಂಗ ಬಿಕ್ಕೆ ಬಿಕ್ಕೆ ಅಳಲು ಆರಂಭಿಸಿದ. ಅವನಿಂದ ಕಾಲು ಬಿಡಿಸಿಕೊಂಡು ಅವನ ಸಮಕ್ಕೆ ಕುಳಿತ ಗೀತಾ ಕೂಡ ಅವನನ್ನು ಹಪ್ಪಿ ಹತ್ತಳು. ಅವನ ಹೃದಯ ಅವಳ ಹೃದಯದ ಕ್ಷಮೆ ಕೇಳಿತು. ಅವಳ ಹೃದಯ ಅವನನ್ನು ಕ್ಷಮಿಸಿತು. ಗೀತಾಳ ಬಳಿ ಇದ್ದ ಕೊನೆಯ ಚಿನ್ನದ ತುಂಡು ತಾಳಿ ಮಾತ್ರ. ಅದನ್ನು ಅಡವಿಟ್ಟು ಮನೆ ಬಾಡಿಗೆ ಕಟ್ಟಿದಳು. ಗಂಗಾಳ ಸಹಾಯದಿಂದ 4-6 ಸರ್ಕಾರಿ ಕಚೇರಿ ಹಳೆದು ರಂಗಣ್ಣನಿಗೆ ಒಂದು ಪಾನ್ ಬೀಡ ಅಂಗಡಿ ಹಾಕಿ ಕೊಡುವ ವ್ಯವಸ್ಥೆ ಮಾಡಿದಳು. ಹಾಗೂ ಹೀಗೂ ಸಂಸಾರದ ಬಂಡಿ ಮತ್ತೆ ಹಳಿಯ ಮೇಲೆ ಸಾಗತೊಡಗಿತು. ಗೀತಾ, ನಿನ್ನ ವಿಚಾರಿಸಿಕೊಂಡು ಯಾರ ಬಂದಿದ್ದಾರೆ ನೋಡೆ ಎಂದು ಕರೆದಳು ಗಂಗಾ. ಮಾರನೇ ದಿನದ ಅಡಿಗೆಗೆ ಮಸಾಲೆ ರೆಡಿ ಮಾಡಿಕೊಳ್ಳುತ್ತಿದ್ದ ಗೀತಾ ಹೊರಬಂದಳು. ಒಪ್ಪವಾಗಿ ಕಾಟನ್ ಸೀರೆ ಹುಟ್ಟು ಕನ್ನಡಕ್ಕ ಧರಿಸಿದ್ದ ಪ್ರೌಢ ಮಹಿಳೆಯೊಬ್ಬರು ಬಂದಿದ್ದರು. ಕಾರಿನಲ್ಲೇ ಬಂದಿದ್ದಾರೆ ನೋಡು, ಅಡುಗೆ ಕೆಲಸಕ್ಕೆ ಬನ್ನಿ ಅಂದರೆ ಒಪ್ಕೋಬೇಡ. ಇದೇ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ, ಕಿವಿಯಲ್ಲಿ ಪಿಸಿಗುಟ್ಟಿದಳು ಗಂಗಾ. ನಮಸ್ತೆ ಮೇಡಮ್, ನಾನೇ ಗೀತಾ ಎಂದಳು. ನಮಸ್ತೆ, ನಾನು ಸುಮನ್ ಅಂತ, ಸುಮನ್ ಗಾರ್ಮೆಂಟ್ಸ್ ಓನರ್ ಎಂದರು. 2 ಕೈ ಜೋಡಿಸಿ ನಮಸ್ತೆ ಮಾಡುತ್ತಾ. ಓ, ಹೆಸರು ಕೇಳಿದ್ದೀನಿ, ದಯವಿಟ್ಟು ಒಳಗಡೆ ಬನ್ನಿ ಎಂದರು ಗೀತಾ. ಗಂಗಾ ಒಟರದ ಬಾಗಿಲಲ್ಲಿ ನಿಲ್ಲಿಸಿದ್ದ ಐಷಾರಾಮಿ ಕಾರನ್ನೇ ನೋಡ್ತಾ, ಇಷ್ಟು ದೊಡ್ಡ ಮನುಷ್ಯರು ನಮ್ಮನೆಗೆ ಯಾಕೆ ಬಂದಿರಬಹುದು ಎಂದು ಯೋಚಿಸ್ತಾ ನಿಂತಳು ಗೀತಾ. ಕೂತ್ಕೊಳ್ಳಿ, ಕುರ್ಚಿ ತೋರಿಸುತ್ತಾ ಅವರೆದುರಿಗೆ ಗೋಡೆಗೆ ಹೊರಗೆ ನಿಂತಳು ಗೀತಾ. ಅಲ್ಲೇ ನಿಂತಿದ್ದ ರಂಗನಾಥ್ನನ್ನು ಪರಿಚಯ ಮಾಡಿಸ್ತಾ, ರಂಗನಾಥ್ ಅಂತ ನಮ್ಮ ಯಜಮಾನ್ರು, ಮತ್ತು ಇವರಿಬ್ಬರು ನನ್ನ ಮಕ್ಕಳು ಎಂದು ಶಾಲಿ ಹಾಗೂ ನವೀನರನ್ನು ಪರಿಚಯಿಸಿದಳು. ಸುಮನ್ ಪರಿಚಯಕ್ಕೆ ಪ್ರತಿಯಾಗಿ ಕೈ ಮುಗಿದು, ನನ್ನದೊಂದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಇದೆ ಗೀತಾ, ನಿಮ್ಮ ಜೊತೆ ವ್ಯವಹಾರದ ವಿಷಯ ಮಾತನಾಡಲಿಕ್ಕೆ ಬಂದಿದ್ದೀನಿ ಎನ್ನುತ್ತಾ ನೇರ ವ್ಯವಹಾರದ ಮಾತೇ ಆಡಿದರು. ಹೇಳಿ ಮೇಡಮ್ ಎಂದಾಗ, ನೀವು ಕೂತ್ಕೊಳ್ಳಿ ಗೀತಾ, ಮಾತುಕತೆ ತುಂಬ ಹೊತ್ತು ನಡೆದರೆ ನಿಂತುಕೊಂಡು ಮಾತನಾಡೋದು ಕಷ್ಟ ಆಗುತ್ತೆ ಎಂದಾಗ ಗೀತಾ ಸಹ ಒಂದು ಕುರ್ಚಿಯ ಮೇಲೆ ಕೂತಳು. ನನ್ನ ಗಾರ್ಮೆಂಟ್ಸ್ನಲ್ಲಿ 80 ಜನ ಕೆಲಸ ಮಾಡ್ತಾರೆ ಗೀತಾ. ಅವರೆಲ್ಲರಿಗೂ ಫ್ಯಾಕ್ಟ್ರಿಯಲ್ಲಿ ಕಾಫಿ, ತಿಂಡಿ ಮತ್ತು ಊಟ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಯಾವುದಾದ್ರೂ ಅಡಿಗೆ ಕಾಂಟ್ರಾಕ್ಟ್ನವರಿಗೆ ಇದನ್ನು ವಹಿಸಬೇಕು ಅಂತ ಇದ್ದಾಗ ಕನಕ ಅವರು ನಿಮ್ಮ ಬಗ್ಗೆ ಹೇಳಿದರು. ನೀವು ಈ ಕ್ಷೇತ್ರದಲ್ಲಿ ಈಗಷ್ಟೇ ಹೆಜ್ಜೆ ಇಡ್ತಾ ಇರುವವರು, ಬೆಳೆಯುವ ಛಲ ಇರುವವರು, ಹಾಗೆ ನಿಮ್ಮ ಅಡುಗೆ ತಿಂಡಿ ಕೂಡ ರುಚಿಯಾಗಿರುತ್ತೆ ಅಂತ ಹೇಳಿದರು. ಸೊ ನಿಮ್ಮನ್ನು ಈ ಬಗ್ಗೆ ವಿಚಾರಿಸಿಕೊಂಡು ಹೋಗೋಣ ಅಂತ ಬಂದೆ. ನಿಮಗೆ ತಿಂಡಿ ಊಟ ಸಪ್ಲೈ ಮಾಡೋಕ್ಕೆ ಆಗುತ್ತಾ ಎಂದರು. ಗೀತಾಳ ಮುಖ ಸಂತೋಷದಿಂದ ಅರಳಿತು. ಖಂಡಿತ ಆಗುತ್ತೆ ಮೇಡಮ್, ನೀವು ಒಂದು ಸಾರಿ ನಮ್ಮ ಅಡುಗೆ ರುಚಿ ನೋಡಿ, ನಿಮ್ಗೆ ಇಡಿಸಿದ್ರೆ ಎನ್ನುತ್ತಿದ್ದವಳ ಮಾತನ್ನು ತಡೆದು, ಈಗಾಗಲೇ 1 ವಾರದಿಂದ ನಿಮ್ಮ ಕೈ ರುಚಿ ನೋಡ್ತಾ ಇದ್ದೀನಿ, ಒಂದಿನ ಕೂಡ ರುಚಿ ಕೆಟ್ಟಿಲ್ಲ, ಹಾಗಾಗಿ ನಿಮ್ಮನ್ನು ಹುಡುಕಿ ಬಂದೆ ಎಂದರು. ಮುಗುಳ್ನಗುತ್ತಾ ಗೀತಾ ಗಂಗಾ ಅಚ್ಚರಿಂದ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ನೀವು ನಮ್ಮಲ್ಲಿಗೆ ಬಂದಿದ್ದು ಗೊತ್ತಾಗಲೇ ಇಲ್ಲ ಎಂದಾಗ ಸುಮ್ಮನೆ ಮುಗುಳ್ನಕ್ಕರು. ಸೊ ನಿಮಗೆ 80 ಜನಕ್ಕೆ ಊಟ ತಿಂಡಿ ಸಪ್ಲೈ ಮಾಡೋಕ್ಕೆ ಆಗುತ್ತಾ? ಆಗುತ್ತೆ ಮೇಡಮ್ ಎಂದಳು ಗೀತಾ. ವಾರದಲ್ಲಿ 6 ದಿನ ಸಪ್ಲೈ ಮಾಡಬೇಕು. ಬೆಳಿಗ್ಗೆ ತಿಂಡಿಗೆ ಅನ್ನದ ಐಟಮ್ ಬೇಡ. ಮಧ್ಯಾಹ್ನ ಒಂದು ತರಕಾರಿ ಪಲ್ಯ, ಅನ್ನ, ಚಪಾತಿ, ರಸಂ ಅಥವಾ ಸಾಂಬಾರು, ಜೊತೆಗೆ ಬೆಳಿಗ್ಗೆ ತಿಂಡಿ, ಅದ ಮೇಲೆ ಒಂದು ಕಾಫಿ, ಸಂಜೆ ಹೊತ್ತಿಗೆ ಒಂದು ಕಾಫಿ. ಕ್ವಾಲಿಟಿ ಬಗ್ಗೆ ನೋ ಕಾಂಪ್ರಮೈಸ್ ಎಂದರು. ಸರಿ ಮೇಡಮ್, ಯಾವ ದಿನ ಯಾವ ತಿಂಡಿ ಏನು ಅಡುಗೆ ಅಂತ ಮೊದಲೇ ನಿಮಗೆ ಒಂದು ಲಿಸ್ಟ್ ಕೊಟ್ಬಿಡ್ತೀನಿ, ಅದರ ಪ್ರಕಾರ ಮಾಡಿಕೊಡ್ತೀನಿ ಎಂದಳು ಗೀತಾ ಖುಷಿಯಿಂದ. ಹಾಗೆ ಮಾಡಿ. ನೀವು ಅಡುಗೆ ಮಾಡುವಾಗ ಜಾಗ ಹೇಗಿದೆ, ಸಾಮಾನುಗಳು ಎಲ್ಲಿಂದ ತರ್ತೀರಾ, ಅದರ ಡೀಟೇಲ್ಸ್ ಕೂಡ ನಮಗೆ ಬೇಕು, ಯಾಕೆಂದರೆ ಇದು ನಮ್ಮ ವರ್ಕರ್ಸ್ ಆರೋಗ್ಯದ ಪ್ರಶ್ನೆ ಎಂದಾಗ ಗೀತಾ, ಮೇಡಮ್ ನಾವೀಗ ಸದ್ಯಕ್ಕೆ ಮನೆಯಿಂದನೇ ಅಡುಗೆ ಮಾಡಿಕೊಂಡು ಹೋಗ್ತಾ ಇದ್ದೇವೆ, ಇನ್ಮೇಲೆ ಬೇರೆ ಜಾಗ ನೋಡಿಕೊಳ್ತೀವಿ ಎಂದಳು.
ಸರಿ, ಹಾಗಾದರೆ 1 ವಾರದಲ್ಲಿ ನೀವು ರೆಡಿ ಮಾಡ್ಕೊಳ್ಳಿ. 1 ವಾರ ಬಿಟ್ಟು ಬರ್ತೀನಿ. ನಮ್ಮ ಅವಶ್ಯಕತೆಗೆ ತಕ್ಕ ಹಾಗೆ ಎಲ್ಲ ಇದ್ದರೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಬಿಡೋಣ ಎಂದರು. ಸುಮನ್ ಅವರೊಂದಿಗೆ ಮಾತನಾಡಿದ ಮೇಲೆ ಗೀತಾಳಿಗೆ ಒಂದು ಒಳ್ಳೆಯ ಉಪಾಯ ಉಳಿಯಿತು. ಗಂಗಾ, ನಮಗೆ ಇದೇ ಥರ ಇನ್ನೊಂದೆರಡು ಫ್ಯಾಕ್ಟ್ರಿಗಳ ಆರ್ಡರ್ ಸಿಕ್ಕಿದ್ರೆ ಹೇಗೆ? ಪ್ರತಿ ಫ್ಯಾಕ್ಟ್ರಿ ಹತ್ರ ಹೋಗಿ ಕೇಳೋಕ್ಕೆ ಆಗುತ್ತಾ? ಸುಮ್ಮನೆ ಆಗೆಲ್ಲ ಒಳಗೆ ಬಿಡೋದೇ ಇಲ್ಲ ಗೀತಾ ಎಂದಳು ಗಂಗಾ. ಅದು ಸರಿನೇ ಎಂದವಳಿಗೆ ಉಪಾಯ ಒಂದು ಹೊಳೆದಿತ್ತು. ಈ ಪೇಪರ್ ಜೊತೆ ಪಾಂಪ್ಲೆಟ್ ಹಾಕ್ತಾರಲ್ಲ, ಆ ಥರ ನಮ್ಮ ವ್ಯಾಪಾರದ ಬಗ್ಗೆನೂ ಹಾಕಿದರೆ ಎಂದಾಗ, ಅಮ್ಮ ಫೇಸ್ಬುಕ್ಕಲ್ಲಿ ಹಾಕ್ಬೋದು ಎಂದಳು ಶಾಲಿನಿ. ಪ್ರಯತ್ನ ಪಡೋಣ, ಫಲಾಫಲ ಆ ದೇವರಿಗೆ ಬಿಟ್ಟಿದ್ದು. 1 ವಾರದ ನಂತರ ಸಣ್ಣದೊಂದು ರೂಮಿನಲ್ಲಿ ಸುಮನ್ ಅವರ ಫ್ಯಾಕ್ಟ್ರಿಗೆ ತಿಂಡಿ ಊಟ ಮಾಡಲು ಪ್ರಾರಂಭಿಸಿದರು. ವಟಾರದವರಾದ ಪ್ರೇಮ, ರಾಜಿ ಇಬ್ಬರನ್ನು ಸಹಾಯಕರಾಗಿ ನೇಮಿಸಿಕೊಂಡರು. ಗೀತಾ ಅವರ ಕೈರುಚಿ ಟಿಫಿನ್ ಸೆಂಟರ್ ನಿಧಾನವಾಗಿ ಹೆಸರು ಮಾಡಲು ಆರಂಭಿಸಿತು. ಗೀತಾ ಬಿರುಗಾಳಿಯಂತೆ ಬಂದಿದ್ದರು ರಂಗನಾಥನ ತಂಗಿಯರು. ಬನ್ರಮ್ಮ ಕೂತ್ಕೊಳ್ಳಿ. ಗೀತಾ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾಳೆ. ಮನೆಯಲ್ಲಿದ್ದ ರಂಗ ತಂಗಿಯರನ್ನು ಪ್ರೀತಿಯಿಂದ ಸ್ವಾಗತಿಸಿದ. ನಾವಿಲ್ಲಿ ನಿನ್ನ ಜೊತೆ ಕೂತು ಲಲ್ಲೆ ಹೊಡಕ್ಕೆ ಬರಲಿಲ್ಲ. ಎಲ್ಲಿ ನಿನ್ನ ಹೆಂಡತಿ? ಕುಂಟ ಗಂಡನ ಮನೆಯಲ್ಲಿ ಕೂರಿಸಿ ಯಾರ ಜೊತೆ ಬೀದಿ ಸುತ್ತಕ್ಕೆ ಹೋಗಿದ್ದಾಳೆ? ದೊಡ್ಡ ತಂಗಿ ಉಷಾಳ ಬಾಯಿಂದ ಬಂದ ಕಟುನುಡಿಗಳು ರಂಗನಾಥನ ಸಹನೆಯನ್ನು ಕೆಣಕಿದವು. ಎಲುಬಿಲ್ಲದ ನಾಲಿಗೆ ಅಂತ ಹೇಗೆ ಬೇಕೋ ಹಾಗೆ ಆಡಬೇಡ. ಮಾತಿನ ಮೇಲೆ ನಿಗಾ ಇರಲಿ ಎತ್ತರಿಸಿದ ದನಿಯಲ್ಲಿ ಹೇಳಿದ ರಂಗನಾಥ್. ನನ್ನ ಮಾತಿನ ಮೇಲೆ ನಿಗಾ ಇಡುದಿರಲಿ. ನೀನು ಮೊದಲು ನಿನ್ನ ಸಂಸಾರದ ಮೇಲೆ ನಿಗಾ ಇಡು. ನಿನ್ನ ಹೆಂಡತಿ ಬೀದಿ ಬಸವಿತರ ಆದಿ ಬೀದಿಯಲ್ಲಿ ನಿಂತು ಅನ್ನದ ವ್ಯಾಪಾರ ಮಾಡ್ತಾ ಇದ್ದಾಳೆ. ನಮ್ಮ ಜನ ಮಾಡುವ ಕಸುಬ ಇದು. ಕಂಡವರ ಹೆಂಜಲು ತಟ್ಟೆ ತೊಳೆಯುತ್ತಾ ಅಸಹ್ಯ ನೋಡಿಲಿ ತಾನು ಮಾಡ್ತಾ ಇರುವ ಗನಂದಾರಿ ಕೆಲಸವನ್ನು ಪಾಂಪ್ಲೆಟ್ನಲ್ಲಿ ಬೇರೆ ಪ್ರಿಂಟ್ ಮಾಡಿ ಹಾಕಿದಾಳೆ. ಇವಳಿಂದ ನಮ್ಮ ಮನೆಗಳಲ್ಲಿ ಮಾನ ಮರ್ಯಾದೆ ಹೋಯಿತು ಎಂದಳು ಚಿಕ್ಕ ತಂಗಿ ಉಮಾ. ತಿನ್ನುವ ಅನ್ನನ ಮಾರ್ಕೊಂಡು ತಿಂತಾ ಇರುವ ಕುಟುಂಬ ಅಂತ ನಮ್ಮನ್ನು ಎಷ್ಟು ಅಂಗಿಸ್ತಾ ಇದ್ದಾರೆ ಗೊತ್ತಾ ಅಣ್ಣ, ಕಣ್ತುಂಬಿ ಹೇಳಿದಳು ಉಷಾ. ತಂಗಿಯ ಕಣ್ಣಲ್ಲಿ ನೀರು ಕಂಡ ರಂಗನಾಥ ಮೆತ್ತಗಾದ. ನೀವು ಅಳ್ಬೇಡ್ರಿ ಕಣಮ್ಮ, ಹೆಣ್ಣು ಮಕ್ಕಳು ಕಣ್ಣೀರು ಹಾಕಿದರೆ ತವರಿಗೆ ಶ್ರೇಯಸ್ಸಲ್ಲ ಎಂದವ. ನಿಮಗೆ ಗೀತಾಳ ಬಿಸ್ನೆಸ್ನಿಂದ ಅವಮಾನ ಆಗ್ತಾ ಇದೆ ಅಂತೀರಾ? ಹೌದನ್ನ, ಒಕ್ಕರಳಿಂದ ನುಡಿದರು ಇಬ್ಬರು. ಏನು ಮಾಡೋಣ ಹಾಗಾದರೆ? ಸೋತ ದನಿಯಲ್ಲಿ ಕೇಳಿದ. ಹೇಗೋ ನಿನ್ನ ಬೀಡ ಅಂಗಡಿ ಇದೆಯಲ್ಲ, ಜೀವನಕ್ಕೆ ಸಾಕು ಬಿಡು. ಗಂಡನಾಗಿ ನೀನು ದುಡಿಯುತ್ತಾ ಇರಬೇಕಾದ್ರೆ ಹೆಂಗಸಾಗಿ ಅವಳೆ ಯಾಕೆ ಹೊರಗಿನ ತಿರುಗಾಟ? ಸುಮ್ಮನೆ ಮನೇಲಿ ಇರೋಕ್ಕೆ ಹೇಳು. ಹಾಗಂತೀರಾ? ರಂಗಣ್ಣ ಪ್ರಶ್ನಿಸಿದಾಗ, ಹೌದಣ್ಣ, ಗೀತಾ ದುಡಿಯುತ್ತಾ ಇದ್ದರೆ ನಿಮಗೆ ಬೆಲೆ ಕೊಡಲ್ಲ. 6 ಕಾಸೋ 3 ಕಾಸೋ ನೀನು ದುಡಿದು ತಂದು ಹಾಕಿದ್ದನ್ನು ಅವಳು ಮಾಡಿ ಹಾಕಬೇಕು, ಆವಾಗಲೇ ಚಂದ ಎಂದಳು ಉಮಾ. ಅದರ ಬದಲು ಹೀಗೆ ಮಾಡಿದರೆ ಹೇಗೆ? ರಂಗನಾಥನಿಗೆ ಹೊಸದೊಂದು ಐಡಿಯಾ ಉಳಿಯಿತು. ಏನಿರ್ಬೋದು ರಂಗನಾಥನ ಹೊಸ ಐಡಿಯಾ? ತಂಗಿಯರ ಒತ್ತಾಯಕ್ಕೆ ಮನಿದು ರಂಗನಾಥ ಗೀತಾಳ ಬೆಳವಣಿಗೆಗೆ ಅಡ್ಡಗಾಲು ಹಾಕುವನೆ. ನೋಡೋಣ. ಹೇಗೋ ನಿನ್ನ ಬೀಡ ಅಂಗಡಿ ಇದೆಯಲ್ಲ, ಜೀವನಕ್ಕೆ ಸಾಕು ಬಿಡು. ಗಂಡಸಾಗಿ ನೀನು ದುಡಿಯುತ್ತಾ ಇರಬೇಕಾದ್ರೆ ಹೆಂಗಸಾಗಿ ಅವಳಿಗೆ ಯಾಕೆ ಹೊರಗಿನ ತಿರುಗಾಟ? ಸುಮ್ಮನೆ ಮನೇಲಿರೋಕೆ ಹೇಳು. ಹಾಗಂತೀರಾ? ರಂಗಣ್ಣ ಪ್ರಶ್ನಿಸಿದಾಗ, ಹೌದಣ್ಣ, ಗೀತಾ ದುಡಿಯುತ್ತಾ ಇದ್ದರೆ ನಿಮಗೆ ಬೆಲೆ ಕೊಡಲ್ಲ. ಅದು ಕಾಸೋ 3 ಕಾಸೋ ನೀನು ದುಡಿದು ತಂದು ಹಾಕಿದ್ದನ್ನು ಅವಳು ಮಾಡಿ ಹಾಕಬೇಕು, ಆವಾಗಲೇ ಚಂದ ಎಂದಳು ಉಮಾ. ಆದರೆ ನನ್ನ ಬೀಡ ಅಂಗಡಿಯಿಂದ ಬರುವ ದುಡ್ಡು ನಮ್ಮ ಸಂಸಾರಕ್ಕೆ ಸಾಕಾಗುವುದಿಲ್ಲ ಕಣಮ್ಮ, ಅಸಹಾಯಕ ದನಿಯಲ್ಲಿ ನುಡಿದ ರಂಗನಾಥ್. ಅಣ್ಣ, ಗಂಡ ಎಷ್ಟೋ ದುಡಿತಾನೋ ಅದರಲ್ಲೇ ಸಂಸಾರವನ್ನು ಒಪ್ಪವಾಗಿ ನಿಭಾಯಿಸೋದು ಹೆಂಡತಿ ಕರ್ತವ್ಯ. ಉಪ್ಪೋ ಗಂಜಿನೋ ಕುಡಿದೋ ಹೊಸ್ತಿಲ ಒಳಗಿದ್ದು ಸಂಸಾರ ನಿಭಾಯಿಸೋಕ್ಕೆ ಹೇಳು ನಿನ್ನ ಹೆಂಡತಿಗೆ. ದನಿಯಲ್ಲಿ ಅಸಮಾಧಾನದ ಕಹಿ ಉಕ್ಕುತ್ತಿತ್ತು. ನೀವು ಹೇಳೋದು ನಿಜ ಕಣ್ರಮ್ಮ, ಆದರೆ ಬೆಳೆಯುತ್ತಾ ಇರುವ ಮಕ್ಕಳ ಜವಾಬ್ದಾರಿ ಇದೆಯಲ್ಲ. ಶಾಲಿನಿ, ನವೀನ ಇಬ್ಬರನ್ನು ಓದಿಸ್ಬೇಕಲ್ವಾ? ಅಯ್ಯೋ ಅಣ್ಣ, ಶಾಲಿನಿಗೆ 18 ತುಂಬುತ್ತಿದ್ದಾಗೆ ಒಂದು ಮದುವೆ ಮಾಡಿಬಿಡಿ. ಇನ್ನು ನವೀನ ಗಂಡು ಹುಡುಗ, ಅವನ ಬದುಕು ಅವನು ರೂಪಿಸ್ಕೊಳ್ತಾನೆ ಬಿಡಣ್ಣ ಎಂದಳು ಉಮಾ ಉಡಾಫೆಯಿಂದ. ನೀನು ಹೇಳೋದು ಸರಿಯಾಗೇ ಇದೆ ಉಷಾ. ನಿನ್ನ ಮಗ ನಮ್ಮ ಶಾಲಿನಿಗಿಂತ 4 ವರ್ಷ ದೊಡ್ಡವನಲ್ವಾ? ಇನ್ನು 1 ವರ್ಷಕ್ಕೆ ಶಾಲಿನಿಗೆ 18 ತುಂಬುತ್ತೆ. ನಿನ್ನ ಮಗ ಶ್ರವಣ್ಗೆ ನನ್ನ ಮಗಳನ್ನು ತಂದುಕೊಂಡು ಬಿಡು. ಮತ್ತು ಉಮಾ, ನಿಂಗೆ ಹೇಗಿದ್ರು ಗಂಡು ಮಕ್ಕಳಿಲ್ಲಲ್ವಾ? ನವೀನ ಓದಿನ ಜವಾಬ್ದಾರಿ ನೀನು ವಹಿಸಿಕೊಂಡು ಬಿಡು. ನಿಮ್ಮ ಕುಂಟ ಅಣ್ಣನಿಗೆ ನೀವಿಷ್ಟು ಕೂಡ ಸಹಾಯ ಮಾಡೋದಿಲ್ಲ ಅಂತ ಹೇಳೋಲ್ಲ ಅಲ್ವಾ? ಅಯ್ಯೋ, ಅದು ಹೇಗೆ ಆಗುತ್ತೆ ಅಣ್ಣ? ಶ್ರವಣ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಹಾಗಾಗಿ ಅವನಿಗೂ ಇಂಜಿನಿಯರಿಂಗ್ ಮಾಡಿರುವ ಹುಡುಗಿನೇ ಮದುವೆ ಮಾಡೋದು. ಅಷ್ಟೇ ಅಲ್ಲದೆ ಮದುವೆ ವಿಷಯ ಎಲ್ಲ ನಾನು ಒಬ್ಬಳೇ ಹೇಗೆ ನಿರ್ಧಾರ ಮಾಡೋಕ್ಕೆ ಆಗುತ್ತೆ? ಅದಕ್ಕೆಲ್ಲ ನಮ್ಮ ಮನೆಯಲ್ಲಿ ಒಪ್ಪಲ್ಲ.
ಎಂದು ಉಷಾ ಜಾರಿಕೊಂಡರೆ, ಉಮಾ, ಹಾಗೆಲ್ಲ ಬೇರೆಯವರ ಮಕ್ಕಳನ್ನು ತಂದು ಹೊದಿಸೋಕ್ಕೆ ನಮ್ಮ ಮನೇಲಿ ಒಪ್ಪಲ್ಲ ಅಣ್ಣ ಎಂದಳು. ಬೇರೆಯವರ ಮಕ್ಕಳ ಎಂದು ನಿಟ್ಟುಸಿರು ಬಿಟ್ಟ ರಂಗನಾಥ್. ನಾವು ಅನ್ನದ ವ್ಯಾಪಾರ ಮಾಡದೇ ಇದ್ದರೆ ನಮ್ಮ ಸಂಸಾರ ನಡೆಯೋಲ್ಲ. ಮಾಡಿದರೆ ನಿಮಗೆ ನಿಮ್ಮ ಮನೆಗಳಲ್ಲಿ ಬೆಲೆ ಇರೋಲ್ಲ. ಏನು ಮಾಡೋದು? ಸ್ವಲ್ಪ ಹೊತ್ತು ಯೋಚಿಸ್ತಾ ರಂಗನಾಥ, ಹೀಗೆ ಮಾಡಿದರೆ ಹೇಗೆ ಎಂದ ಏನನ್ನ ಹೊಟ್ಟಿಗೆ ಹೇಳಿದರು. ನಿನಗೊಬ್ಬ ಅಣ್ಣ ಇದ್ದಾನೆ ಅನ್ನೋದನ್ನು ನೀವು ಮರೆತು ಬಿಡಿ. ನನಗೆ ತಂಗಿಯರಿದ್ದಾರೆ ಅನ್ನೋದನ್ನು ನಾವು ಕೂಡ ಮರೆತು ಬಿಡ್ತೇವೆ. ನಿಮ್ಮ ಮನೆಯಲ್ಲಿ ನಮ್ಮ ಬಗ್ಗೆ ಏನಾದರೂ ಹೇಳಿದರೆ ನಿಮ್ಮ ಪಾಲಿಗೆ ನಾನು ಸತ್ತು ಹೋಗಿದ್ದೀನಿ ಅಂತ ಹೇಳಿಬಿಡಿ ಎಂದ ಶಾಂತವಾಗಿ. ಅಣ್ಣ ಸಣ್ಣಗೆ ಚೀರಿದರು ಇಬ್ಬರು. ಹೌದಮ್ಮ, ನಮ್ಮಿಂದ ನಿಮಗೆ ಅವಮಾನ ಆಗೋದು ಬೇಡ. ನೀವಿನ್ನೂ ಎನ್ನುತ್ತಾ ಹೊರ ಹೋಗುವ ಬಾಗಿಲನ್ನು ತೋರಿಸಿದ. ಇದೆಲ್ಲ ನಿನ್ನ ಮಾತಲ್ಲ ಅಣ್ಣ, ಆ ಗೀತಾ ಎನ್ನುತ್ತಿದ್ದವಳ ಮಾತನ್ನು ತಡೆದ ರಂಗನಾಥ್. ಮುಂಚೆಲ್ಲ ಅತ್ತಿಗೆ ಆಗಿದ್ದವಳು ನನ್ನ ಕಾಲು ಹೋಗ್ತಾ ಇದ್ದಾಗೆ ಗೀತಾ ಆಗಿಬಿಟ್ಲು. ಮೊದಲು ತಿಂಗಳಿಗೊಮ್ಮೆ ತವರು ಮನೆಗೆ ಬಂದು 4 ದಿನ ಇದ್ದು ಹೋದರೆ ಸಮಾಧಾನ ಅನ್ನುತ್ತಿದ್ದವರು ನನಗೆ ಆಕ್ಸಿಡೆಂಟ್ ಆದಾಗಿನಿಂದ ತವರು ಮನೆ ದಾರಿಯನ್ನೇ ಮರೆತು ಬಿಟ್ಟಿರಿ ಇಬ್ಬರು. ನಾನು ಕೈತುಂಬ ಕೊಡುವಾಗ ನಿಮಗೆ ನನ್ನ ಮೇಲಿದ್ದ ಅಂತಃಕರಣ ನಮಗೆ ಬಡತನ ಬಂದ ಕೂಡಲೇ ಮಾಯವಾಗಿ ಹೋಯ್ತಲ್ಲ. ನಾವು ಒಂದು ಹೊತ್ತಿನ ಅನ್ನಕ್ಕೂ ಪರದಾಡುವಾಗ ಇಲ್ಲದ ನಮ್ಮ ಯೋಚನೆ ಈಗ ಬಂತ. ಇನ್ನು ನೀವಿಬ್ಬರು ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ. ನನ್ನನ್ನು ಕೆಟ್ಟವನನ್ನಾಗಿ ಮಾಡಬೇಡಿ, ಹೊರಡಿ ಆಚೆ ಎಂದನು ಜೋರಾಗಿ. ಇಬ್ಬರು ದುರ್ದಾನ ತೆಗೆದುಕೊಂಡವರಂತೆ ಹೊರ ನಡೆದರು. ಅಣ್ಣ ತಂಗಿಯರ ನಡುವೆ ನಡೆದ ಅಷ್ಟು ಮಾತುಗಳು ಹೊರಗೆ ನಿಂತಿದ್ದ ಗೀತಾಳ ಕಿವಿಗೆ ಮುಟ್ಟಿತು. ಆದರೂ ಅವರ ನಡುವೆ ಅವಳೇನೂ ಮಾತನಾಡಿರಲಿಲ್ಲ. ಇಬ್ಬರು ಹೊರಗೆ ಹೋದ್ಮೇಲೆ ಒಳ ಬಂದರೂ ಅದರ ಬಗ್ಗೆ ಅವಳೇನೂ ಕೇಳಲಿಲ್ಲ. ರಂಗನಾಥ್ ಕೂಡ ಏನೂ ಹೇಳಲಿಲ್ಲ. ರೀ, ಇನ್ನು 2 ಫ್ಯಾಕ್ಟ್ರಿಗಳ ಆರ್ಡರ್ ಸಿಕ್ಕಿದೆ. ಒಟ್ಟು 300 ತಿಂಡಿ, 300 ಊಟ, ಖುಷಿಯಿಂದ ಹೇಳಿದಳು ಗೀತಾ. ಓ, ತುಂಬ ಖುಷಿಯಾದ ವಿಚಾರ ಗೀತಾ. ಮುಂದೆ ಹೇಗೆ ನಿನ್ನ ಪ್ಲ್ಯಾನ್? ರಂಗನಾಥ್ ಕೂಡ ಅಷ್ಟೇ ಖುಷಿಯಿಂದ ಪ್ರತಿಕ್ರಿಯಿಸಿದ. ಇನ್ನೊಂದಿಬ್ಬರನ್ನು ಕೆಲಸಕ್ಕೆ ತಗೊಳ್ಳೋಣ ಅಂತ. ಸದ್ಯಕ್ಕೆ ಈಗ ತಗೊಂಡಿರುವ ಜಾಗನೇ ಸಾಕಾಗುತ್ತೆ. ಒಂದು ಸ್ವಲ್ಪ ದೊಡ್ಡ ಪಾತ್ರೆ, ಇನ್ನೊಂದು ಗ್ಯಾಸ್ ತಗೊಳ್ಬೇಕು. ಅದಕ್ಕೆ ದುಡ್ಡಿಗೇನು ಯೋಚನೆ ಮಾಡುವಾಗಿಲ್ಲ. 2 ಫ್ಯಾಕ್ಟ್ರಿಯವರು ಅಡ್ವಾನ್ಸ್ ಕೊಟ್ಟಿದ್ದಾರೆ ಎಂದಳು. ಈಗಲೂ ಗೀತಾ ಗಂಡನಿಗೆ ತಿಳಿಸದೆ ಯಾವ ಕೆಲಸವನ್ನು ಮಾಡುವವಳಲ್ಲ. ನನಗೂ ಒಂದು ಕೆಲಸ ಸಿಗುತ್ತಾ ನಿಮ್ಮ ಕೈರುಚಿಯಲ್ಲಿ? ನಗುತ್ತಾ ಕೇಳಿದ ರಂಗನಾಥ್. ನೀವೇ ಓನರ್, ನಿಮಗೇನು ಕೆಲಸ ಕೊಡೋದು ಎಂದಳು ಗೀತಾ ನಗುತ್ತಾ. ತರಕಾರಿ ಕತ್ತರಿಸುವ ಹಾಗೆ ಕಾಯಿ ತುರಿಯುವ ಮಿಷಿನ್ ಒಂದನ್ನು ಗೀತಾಳ ಕೈಗಿಟ್ಟ ರಂಗನಾಥ್. ಇದನ್ನು ಆಪರೇಟ್ ಮಾಡುವ ಕೆಲಸ ಕೊಡಿ ಸಾಕು ಎಂದ. ತರಕಾರಿಗಳನ್ನು ತಮಗೆ ಬೇಕಾದ ಸೈಜ್ನಲ್ಲಿ ಕತ್ತರಿಸಿಕೊಡುವ ಯಂತ್ರ ಕಂಡು ಗೀತಾ ಖುಷಿಯಾದಳು. ಓ, ಎಷ್ಟೊಂದು ಕೆಲಸ, ವೇಳೆ ಉಳಿಯುತ್ತೆ ಇದರಿಂದ ಎಂದು ಖುಷಿಯಾದ ಗೀತಾಳ ನಗು ಕಂಡು ರಂಗನಾಥ್ನ ಮೊಗ ಕೂಡ ಅರಳಿತು. ಅಮ್ಮ, ಫೇಸ್ಬುಕ್ನಲ್ಲಿ ನಿನ್ನ ಕೈರುಚಿ ಬಗ್ಗೆ ಹಾಕಿದ್ದೆ. ಅದರಲ್ಲಿ ಕೆಲವರು ನಿನ್ನ ಬಗ್ಗೆ ವಿಚಾರಿಸ್ತಾ ಇದ್ದಾರೆ ಎನ್ನುತ್ತಾ ಬಂದ ಶಾಲಿನಿಗೆ, ನನಗಿದೆಲ್ಲ ಗೊತ್ತಾಗಲೇ ಇಲ್ವೇ ಶಾಲಿ ಎಂದಳು ಗೀತಾ ಸಪ್ಪೆ ಧ್ವನಿಯಲ್ಲಿ. ಅಮ್ಮ, ಅದೇನು ಬ್ರಹ್ಮವಿದ್ಯೆ ಅಲ್ಲ, ನಾನು ಹೇಳಿಕೊಡ್ತೀನಿ ಎನ್ನುತ್ತಾ ಅಮ್ಮನಿಗೆ ಗುರುವಾದಳು ಮಗಳು. ಗೀತಾ, ಲೇಟ್ ಆಗ್ತಾ ಇದೆ, ಬೇಗ ಹೊರಡು. ಟಿಪ್ ಟಾಪ್ ಆಗಿ ಸೂಟ್ ಧರಿಸಿದ್ದ ರಂಗನಾಥ್ ಮಡದಿಯನ್ನು ಅವಸರಿಸ್ತಿದ್ದ. ಜೈಪುರದ ಕಾಲಿನ ಸಹಾಯದಿಂದ ಆರಾಮವಾಗಿ ನಡೆದಾಡುತ್ತಾ ತನ್ನ ಕೆಲಸವನ್ನೆಲ್ಲ ಮಾಡಿಕೊಳ್ಳುತ್ತಿದ್ದ ರಂಗನಾಥ್ ಅವನೊಬ್ಬ ಅಂಗವಿಕಲ ಎಂಬುದನ್ನೇ ಮರೆತಿದ್ದ. ಮೆರೋನ್ ಬಣ್ಣದ ಒಡಲಿಗೆ ಬಂಗಾರದ ಬಣ್ಣದ ಅಂಚಿದ್ದ ಮೈಸೂರು ರೇಷ್ಮೆ ಸೀರೆಟ್ಟು ಸರಳವಾಗಿ ಅಲಂಕರಿಸಿಕೊಂಡಿದ್ದ ಗೀತಾ ತಮ್ಮ ರೂಮಿನಿಂದ ಹೊರಗೆ ಬಂದಾಗ ರಂಗನಾಥ್ ಸೂಪರ್ ಎನ್ನುವಂತೆ ಸನ್ನೆ ಮಾಡಿದರು. ಗೀತಾ ದೇವರ ಮುಂದೆ ದೀಪ ಹಚ್ಚಿ ರಂಗನಾಥ್ ಅವರಿಗೆ ನಮಸ್ಕರಿಸಿದರು. ಇನ್ನೂ ಹೆಚ್ಚಿನ ಕೀರ್ತಿ ಯಶಸ್ಸು ಲಭಿಸಲಿ ಎಂದು ಹಾರೈಸಿದರು. ಹೊರಗೆ ನಿಂತಿದ್ದ ಐಷಾರಾಮಿ ಕಾರಿನಲ್ಲಿ ಮುಂದೆ ಡ್ರೈವರ್ ಇದ್ದರೆ ಹಿಂದೆ ಗೀತಾ ರಂಗನಾಥ್ ಕುಳಿತಿದ್ದರು. ದಿನದ ಅಭ್ಯಾಸದಂತೆ ಆಂಜನೇಯ ಸ್ವಾಮಿಯ ಗುಡಿಯ ಕಡೆ ಕಾರು ನಡೆಸಿದ ಚಾಲಕ ನಿತ್ಯದಂತೆ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕಿ ತೀರ್ಥ ಪ್ರಸಾದ ತೆಗೆದುಕೊಂಡು ಬಂದರು ದಂಪತಿ. ಹೆಡ್ ಆಫೀಸ್ ಕಡೆ ನಡೆಯಪ್ಪ, ಡ್ರೈವರ್ಗೆ ಹೇಳಿದರು ಗೀತಾ. ಕೈ ರುಚಿಯದು. ಈಗ ಒಟ್ಟು 16 ಬ್ರಾಂಚ್. ನಗರದ ಸಾವಿರಾರು ಮಂದಿಗೆ ದಿನದ ಊಟ ಒದಗಿಸುವ ಕಾಯಕ ಈಗ ಗೀತಾ ರಂಗನಾಥ್ ಅವರದು. ಸಣ್ಣದೊಂದು ರೂಮಿನಿಂದ ಶುರುವಾದ ಕೈರುಚಿ ಈಗ 2 ಅಂತಸ್ತಿನ ಸುಸಜ್ಜಿತ ಆಫೀಸ್ನಿಂದ ಕಾರ್ಯನಿರ್ವಹಿಸುವಷ್ಟು ದೊಡ್ಡದಾಗಿ ಬೆಳೆದಿದೆ. ಪುಟ್ಟದೊಂದು ವಟಾರದ ಮನೆಯಲ್ಲಿದ್ದ ಕುಟುಂಬ ಈಗ ದೊಡ್ಡ ಬಂಗ್ಲೆಗೆ ಬಂದಿದೆ. ಆದರೆ ಗುಣದಲ್ಲಿ ಪ್ರೀತಿ, ವಿಶ್ವಾಸದಲ್ಲಿ ಮಾತ್ರ ಅದೇ ಹಳೆಯ ಗೀತಾ ರಂಗನಾಥ್. ಆಫೀಸ್ ತಲುಪಿದಾಗ ರಂಗನಾಥ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಕಡೆ ನಡೆದರೆ ಗೀತಾ MD ಕ್ಯಾಬಿನ್ ಕಡೆ ನಡೆದಳು. ಮುಖ್ಯವಾದ ಫೈಲ್ಗಳಿಗೆ ಸಹಿ ಹಾಕಿ
ಆಫೀಸ್ನಲ್ಲಿ ತನ್ನ ನೆಚ್ಚಿನ ತಾನವಾದ ಕಿಚನ್ ಕಡೆ ನಡೆದಳು. ಎಫ್ರಾನ್ ಧರಿಸಿ ಕೇಸರಿಬಾತ್ ಮಾಡಲು ನಿಂತಳು. 16 ಬ್ರಾಂಚ್ಗಳಲ್ಲಿ ಬೇರೆ ಬೇರೆ ಅಡಿಗೆಯವರಿದ್ದರು. ಎಲ್ಲದರ ಉಸ್ತುವಾರಿ ಮಾತ್ರ ಗೀತಳದೆ. 2 ದಿನಕ್ಕೊಮ್ಮೆ ಆದರೂ ಎಲ್ಲ ಬ್ರಾಂಚ್ಗಳಿಗೆ ಭೇಟಿ ಕೊಡುತ್ತಿದ್ದಳು. ಗಮ್ ಎನ್ನುವ ಸುವಾಸನೆಗೆ ಆಫೀಸ್ನಲ್ಲಿದ್ದ ಎಲ್ಲರ ಮೂಗು ಹರಳಿತು. ನಂಜಮ್ಮ, ಈ ಕೇಸರಿಬಾತನ್ನು ಬೌಲ್ಗಳಿಗೆ ಹಾಕ್ಕೊಂಡು ತಗೊಂಡು ಬನ್ನಿ ಎಂದ ಗೀತಾ ಆಫೀಸ್ ಸ್ಟಾಫ್ ಎಲ್ಲರನ್ನು ಒಂದೇ ಕಡೆ ಸೇರುವಂತೆ ಅಟೆಂಡರ್ ಕೈಯಲ್ಲಿ ಹೇಳಿ ಕಳುಹಿಸಿದಳು. 15 ಮಂದಿ ಸ್ಟಾಫ್ ಇದ್ದ ಹಾಲ್ ಕಡೆ ನಡೆದರೆ ಗೀತಾ, ನಂಜಮ್ಮ, ಎಲ್ಲರಿಗೂ ಒಂದೊಂದು ಬೌಲ್ ಕೊಡಿ ಎಂದಳು. ಗೀತಾ ಮೇಡಮ್, ಏನಿವತ್ತು ನಿಮ್ಮ ಕೈಯಾರೆ ಮಾಡಿರುವ ಸ್ವೀಟ್ ಕೊಡ್ತಾ ಇದ್ದೀರಾ? ಏನಾದರೂ ಸ್ಪೆಷಲ್ ನ್ಯೂಸ್ ಎಂದಳು ಗೀತಾ. PA ತಾರಿಣಿ, ತಾರಾ, ಒಂದು ಗುಡ್ ನ್ಯೂಸ್ ಇದೆ. ನಿಮ್ಮ ಮೇಡಮ್ಗೆ ಈ ವರ್ಷದ ಯಶಸ್ವಿ ಮಹಿಳಾ ಉದ್ಯಮಿ ಪ್ರಶಸ್ತಿ ಸಿಕ್ಕಿದೆ. ಕಾಂಗ್ರಾಟ್ಸ್ ಗೀತಾ ಎನ್ನುತ್ತಾ ದೊಡ್ಡದೊಂದು ಬೊಕ್ಕೆ ಕೊಟ್ಟನು ರಂಗನಾಥ್. ಹಾಲ್ ಪೂರ್ತಿ ಚಪ್ಪಾಳೆ ಸದ್ದಿನಿಂದ ತುಂಬಿತು. ಥ್ಯಾಂಕ್ ಯು ರಂಗನಾಥ್ ಎನ್ನುತ್ತಾ ಬೊಕ್ಕೆ ತೆಗೆದುಕೊಂಡಳು. ಪ್ರತಿಯೊಬ್ಬರು ಬಂದು ಗೀತಾಳಿಗೆ ವಿಶ್ ಮಾಡುವವರೇ. ಎಲ್ಲರಿಗೂ ಧನ್ಯವಾದ ಹೇಳಿದ ಗೀತಾ ತನ್ನ ಮುಂದಿನ ಕೆಲಸಗಳ ಬಗ್ಗೆ ಗಮನ ಕೊಟ್ಟಳು. ಮಹಿಳಾ ಸಂಘವೊಂದರಲ್ಲಿ ಏರ್ಪಾಡಾಗಿತ್ತು ಅಭಿನಂದನಾ ಸಮಾರಂಭ. ಈ ಸಂಜೆಯ ಮುಖ್ಯ ಅತಿಥಿ ವರ್ಷದ ಯಶಸ್ವಿ ಮಹಿಳಾ ಉದ್ಯಮಿ ಪ್ರಶಸ್ತಿ ಪಡೆದಿರುವ ಶ್ರೀಮತಿ ಗೀತಾ ರಂಗನಾಥ್ ಇವರನ್ನು ವೇದಿಕೆಗೆ ಕರೆದು ಸನ್ಮಾನ ಮಾಡ್ತಾ ಇರೋದು ನಮ್ಮ ಸಂಘಕ್ಕೆ ಒಂದು ಹೆಮ್ಮೆಯ ಸಂಗತಿ. ಇವರ ಸಾಧನೆ ಪ್ರತಿಯೊಬ್ಬ ಮಹಿಳೆಗೆ ದಾರಿದೀಪ. ಇವರು ನಡೆದು ಬಂದ ದಾರಿ ಬಗ್ಗೆ 4 ಮಾತು ಕೇಳಿ ಇಲ್ಲಿ ನೆರೆದಿರುವ ಮಹಿಳೆಯರಿಗೆ ಸ್ಫೂರ್ತಿ ತುಂಬಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತೇನೆ ಎಂದರು ಸಂಘದ ಅಧ್ಯಕ್ಷೆ. ತನ್ನ ಕೈಗೆ ಮೈಕ್ ಹಿಡಿದ ಗೀತಾ, ಇಲ್ಲಿ ನೆರೆದಿರುವವರಿಗೆಲ್ಲ ನನ್ನ ನಮಸ್ಕಾರ. ನನ್ನೊಂದು ಪುಟ್ಟ ಸಾಧನೆಯನ್ನು ಸಂಭ್ರಮಿಸ್ತಾ ಇರುವ ಚಿನ್ನದಂಥ ಮನಸ್ಸುಗಳಿಗೆ ಮೊದಲು ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಬಗ್ಗೆ ಪರಿಚಯ ನಾನೇ ಮಾಡಿಕೊಳ್ತೀನಿ. ಕಷ್ಟಗಳು ಜೀವನ ನಮಗೆ ಕೊಡುವ ಹೊರಟು ಕಲ್ಲುಗಳಂತೆ. ಆ ಕಲ್ಲುಗಳನ್ನು ಉಪಯೋಗಿಸಿ ನಮ್ಮನ್ನು ನಾವು ಸಾನೆ ಹಿಡಿದುಕೊಳ್ಬೇಕು. ಈಗ ನಾವು ಹೊಳೆಯುತ್ತೇವೆ, ಬೆಳೆಯುತ್ತೇವೆ, ಅಥವಾ ಒಂದು ಕಷ್ಟದ ಪರಿಸ್ಥಿತಿಯೇ ನಾನು 4 ಗೋಡೆಗಳ ನಡುವಿನಿಂದ ಹೊರಗೆ ಬರುವ ಹಾಗೆ ಮಾಡಿತು. ಕೈ ರುಚಿ ಶುರುವಾಗುವ ಹಾಗೆ ಮಾಡಿತು. ಈಗಾಗಲೇ ಕೈ ರುಚಿ ಶುರುವಾಗಿ 9 ವರ್ಷ ಕಳೆದಿದೆ. 16 ಕಡೆ ಕಾರ್ಯ ನಿರ್ವಹಿಸ್ತಾ ಇದೆ. 100 ಜನರಿಗೆ ಕೆಲಸ ಕೊಟ್ಟಿದೆ. 1000 ಜನರಿಗೆ ಅನ್ನ ಕೊಟ್ಟಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನಲ್ಲಿ ಆತ್ಮವಿಶ್ವಾಸ ತುಂಬಿದೆ. ಮನಸ್ಸು ಮಾಡಿದರೆ ಯಾವುದೇ ಹೆಣ್ಣಾದರೂ ಅವಳು ಬಯಸಿದ ರಂಗದಲ್ಲಿ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ ನಾನೇ. ಈ ಉದ್ದಿಮೆ ಪ್ರಾರಂಭ ಮಾಡೋ ಮೊದಲು ನನ್ನ ಕೈಲಿ ಇದೆಲ್ಲ ಸಾಧನೆ ಅನ್ನುವ ಯೋಚನೆ ನನ್ನ ಮನಸ್ಸಿಗೂ ಬಂದಿತ್ತು. ಆದರೆ ಯೋಚನೆ ಮಾಡ್ತಾ ಕೂತ್ಕೊಳ್ಳೋ ಪರಿಸ್ಥಿತಿಯಲ್ಲಿ ನಾನಿರಲಿಲ್ಲ. ಹೊಟ್ಟೆಪಾಡಿಗಾಗಿ ಏನಾದರೂ ಮಾಡಲೇಬೇಕಾಗಿತ್ತು. ನನಗೆ ಗೊತ್ತಿದ್ದದು ಅಡಿಗೆಯೊಂದೇ. ಅದನ್ನೇ ನನ್ನ ಬಂಡವಾಳವನ್ನಾಗಿಸಿಕೊಂಡೆ. ದೇವರ ಆಶೀರ್ವಾದ, ಮನೆಯವರ ಸ್ನೇಹಿತರ ಸಹಕಾರ, ಕಸುಬು ಕೈ ಹಿಡಿಯಿತು. ಹಾಗಂತ ಹಿನ್ನಡೆ ಆಗಲೇ ಇಲ್ಲ ಅಂತಲ್ಲ. ಬೇಕಾದಷ್ಟು ಅಡ್ಡಿ ಆತಂಕಗಳು ನಮ್ಮವರು ಎನಿಸಿಕೊಂಡವರಿಂದಲೇ ಮೂದಲಿಕೆಯ ಮಾತುಗಳು ಎಲ್ಲ ಬಂತು. ಆದರೆ ಅದನ್ನೆಲ್ಲ ಮೀರಿ ನಿಂತಾಗಲೇ ಯಶಸ್ಸು ಸಿಕ್ಕಿತು. ಕಠಿಣ ಪರಿಶ್ರಮದ ಜೊತೆಗೆ ಈಗಿನ ತಂತ್ರಜ್ಞಾನದ ಸರಿಯಾದ ಬಳಸುವಿಕೆಯಿಂದ ಇವತ್ತು ಕೈರುಚಿಯ ರುಚಿ ವಿದೇಶಕ್ಕೂ ಹಬ್ಬಿದೆ. ನಮ್ಮಲ್ಲಿ ತಯಾರಾಗುವ ಮಸಾಲೆ ಪುಡಿಗಳು, ಸಿಹಿ ತಿನಿಸುಗಳು ವಿದೇಶಕ್ಕೂ ರಫ್ತು ಆಗ್ತಾ ಇದೆ. ಇಷ್ಟೆಲ್ಲ ನಾನು ನನ್ನ ಬಗ್ಗೆನೇ ಹೇಳಿಕೊಂಡಿದ್ದು ಕೇವಲ ನನ್ನ ಸಾಧನೆ ಹೊಗಳಿಕೊಳ್ಳೋಕ್ಕೆ ಅಲ್ಲ, ನಿಮ್ಮಲ್ಲಿ ಕೆಲವರಾದರೂ ಸ್ವಾವಲಂಬನೆಯ ದಾರಿ ಹಿಡಿಯಲಿ ಅನ್ನುವ ಆಸೆಯಿಂದ. ಇಷ್ಟು ಹೊತ್ತು ನನ್ನ ಮಾತನ್ನು ಸಹನೆಯಿಂದ ಕೇಳಿಸಿಕೊಂಡ ಎಲ್ಲರಿಗೂ ಧನ್ಯವಾದಗಳು ಎಂದು ಹೇಳಿ ತನ್ನ ಮಾತನ್ನು ಮುಗಿಸಿದಳು. ಗೀತಾ ಮನೆಗೆ ಬರುವ ವೇಳೆಗೆ ಗಂಗಾ ಮನೆಗೆ ಬಂದಿದ್ದಳು. ದಿನಾಲು ಸಂಜೆ ಅಂದಿನ ವ್ಯವಹಾರದ ಡೀಟೇಲ್ಸ್ ಎಲ್ಲವನ್ನು ಗೀತಾಳಿಗೆ ವರದಿ ಒಪ್ಪಿಸುವುದು ಅವಳ ದಿನಚರಿ. ಗೀತಾ ತಾನು ಬೆಳೆಯುವುದಲ್ಲದೆ ತನ್ನೊಟ್ಟಿಗಿದ್ದವರನ್ನು ಬೆಳೆಸಿದ್ದಾಳೆ. ಅಮ್ಮ, ನಾಳೆ ಏನು ತಿಂಡಿ ಮಾಡಿದ್ರು ಇನ್ನೊಂದು ಬಾಕ್ಸ್ ಎಲ್ಲ ಹಾಕಿ ಕೊಡಮ್ಮ. ಇವತ್ತು ನೀನು ಕೊಟ್ಟ ಪುಳಿಯೋಗರೆ ನನಗೆ ತಿನ್ನಲು ಸಿಗಲಿಲ್ಲ. ಊಟ ಮಾಡುತ್ತಿದ್ದ ನವೀನ್ ಹೇಳಿದ. ನಾನು ಕಾಲೇಜ್ಗೆ ಹೋಗುವಾಗಲೂ ಹೀಗೆ ಆಗ್ತಾಯಿತ್ತು. ಸದ್ಯ ಈಗ ನಮ್ಮ ಆಫೀಸ್ಗೆ ನಮ್ಮದೇ ಕೈರುಚಿ ಊಟ ಸಪ್ಲೈ ಆಗುತ್ತೆ. ಸೊ ಈಗ ಆ ಪ್ರಾಬ್ಲಮ್ ಇಲ್ಲ ನನಗೆ ನಗುತ್ತಾ ಹೇಳಿದಳು ಶಾಲಿ. ಎಷ್ಟೇ ದೊಡ್ಡ ಉದ್ಯಮ ಆದರೂ ಗೀತಾ ತನ್ನ ಮನೆಯ ಅಡುಗೆಯ ಮನೆಯ ಸ್ನೇಹವನ್ನು ಮಾತ್ರ ಬಿಟ್ಟಿಲ್ಲ. ಅವಳೇ ಹೇಳುವಂತೆ ಹೆಣ್ಣು ಮಕ್ಕಳ ಆತ್ಮೀಯ ಸ್ನೇಹಿತೆ ಈ ಅಡುಗೆ ಮನೆ. ಬಹಳಷ್ಟು ಸಾರಿ ಕನಸುಗಳು ಹುಟ್ಟುವುದು ಇಲ್ಲೇ, ಸಾಯುವುದು ಇಲ್ಲೇ. ತನ್ನ ಕುಟುಂಬ ನೆಮ್ಮದಿಯಿಂದ ಬದುಕುವಂತೆ ಮಾಡಿದ ಅಡುಗೆ ಮನೆಗೆ ಗೀತಾ ಎಂದಿಗೂ ಚಿರಋಣಿ.